ರಾಮ ಗುಣಾಕರ ನಮಮ ಶಾರದೆ ಉಮಾ ಮಹೇಶ್ವರಿ ಅಂತ ಕೀರ್ತನಕಾರ ಕರ್ನಾಟಕದಲ್ಲಿ ಇನ್ನು ಎಷ್ಟು ವರ್ಷ ಬಿಡ್ತಾರೋ ನನಗಂತ. ಓ ಏನು ಹರಿಕತೆಗೆ ಹೋಗ್ಬಿಟ್ಟು ಹರಿಕತೆ ಮಾಡ್ಬಿಡ್ತೀಯ ನೀನು. ವಿಘ್ನರಾಜ ವಿನಾಯಕ ಕಾಲ ಕಾಲಕ್ಕೆ ತಿಳಿದು ತೆಗಿ ಸುಖವೀವ ಸುರ ಪಾನವಿದೆ ಸ್ವರ್ಗ ಸಮಾನ ನಿರುದ ಮುದದಿ ಪರೆಯೋ ಎನ್ನುದ ಮರಳೆ ಸ್ಮರಿಸುದ ಪಾಡವೆ ಅಂಬೇಡ್ಕರ. ಗಳ ಅನ್ಕೊಳ್ಳೋರು ಜನ. ಭಗವಂತನ ನಾಮಾವಳಿಯನ್ನು ಯಾರು ಹೇಳ್ತಾರೋ ಅವರೆಲ್ಲ ದೇವ್ರ ಸಮಾನ ಕಣಪ್ಪ, ಹಂಗನ್ಬೇಡ. ಅಣ್ಣ ಅವ್ರು ಹೇಳಿದ ಮಾತಿದು ತಿಂಡಿ ಊಟಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು. ಇವ್ರು ಊಟಕ್ಕೆ ತಲೆ ಬಾಚ್ಕೊಳ್ಳುವಾಗ ಹಂಗೆ ಚೆನ್ನಾಗಿದ್ದರು ಸ್ಟೋಕ್ ಆಯ್ತು. ಏನು ಮಾಡೋಕ್ಕಾಗಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ನನ್ನ ಪಾಡ್ಕಾಸ್ಟ್ ಹೆಸರು ಹರಿಕತೆ ಅಂತ. ನಿಮ್ಗೆ ಗೊತ್ತು ಕೂಡ, ಯಾಕೆಂದರೆ ನನ್ನನ್ನು ಪ್ರೀತಿಯಿಂದ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವವರ ಕಥೆ ಹರಿಕತೆ ಅಂತ. ನಿಜ ಅರ್ಥದಲ್ಲಿ ಇವತ್ತು ಹರಿಕತೆಯಲ್ಲಿ ಹರಿಕತೆಯನ್ನು ತಂದಿದ್ದೀನಿ. ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ಪರಂಪರೆಯನ್ನು ಮುಂದಿನ ಪೀಳಿಗೆಗೂ ಕೂಡ ತಲುಪಿಸುವಂಥ ಜವಾಬ್ದಾರಿ ಅವ್ರಿಗೂ ಇದೆ. ಇದನ್ನು ಕಲಿಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು, ಮುಂದಕ್ಕೆ ತೊಗೊಂಡೋಗ್ಬೇಕು ಅಂತ ನಾವು ಕೂಡ ಅದ್ರ ಕಡೆ ಒಂದಷ್ಟು ಒಲವನ್ನು ಬೆಳೆಸ್ಕೊಳ್ಬೇಕು. ಆ ಉದ್ದೇಶವೇ ಇವತ್ತಿನ ಈ ಹರಿಕತೆ. ಪ್ರಸಿದ್ಧ ಕಥಾ ಕೀರ್ತನಕಾರರು. ಕರ್ನಾಟಕ ಒಮ್ಮೆ ಹೆಮ್ಮೆಯಿಂದ ಅವ್ರ ಕಡೆ ತಿರುಗಿ ನೋಡಬೇಕು. ನಮ್ಮ ಕನ್ನಡಿಗರು ಕೇಂದ್ರದ ಸಂಗೀತ ನೃತ್ಯ ಅಕಾಡೆಮಿಯಿಂದ ಹಿಡಿದು ರಾಜ್ಯ ಸರ್ಕಾರದ ಪ್ರಶಸ್ತಿಯ ತನಕ ತುಮಕೂರು ವಿಶ್ವವಿದ್ಯಾಲಯ ಅವ್ರನ್ನ ಗೌರವ ಡಾಕ್ಟರೇಟ್ ಕೊಟ್ಟು ಅವ್ರನ್ನ ಪುರಸ್ಕರಿಸಿದೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಕ್ಷ್ಮಣದಾಸರು. ನಮಸ್ಕಾರ. ಕಥಾ ಕೀರ್ತನ ಲಕ್ಷ್ಮಣದಾಸರು. ನಮಸ್ಕಾರ. ಹೇಗಿದ್ದೀರಿ ಗುರುಗಳೇ? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದೆ. ನೋಡಿ, ನಾವು ಹರಿಕತೆ ಅಂತ ಹೆಸರಿಟ್ಟಿದ್ದೀನಿ ನಾನು. ಹೌದು, ಅಂದರೆ ನನ್ನನ್ನು ಹರಿ ಅಂತ ಕರೀತಾರೆ. ಹೌದು. ಸೊ ನಿಮ್ಮ ಕತೆ ಸೇರಿ ಹರಿಕತೆ ಮಾಡಿದ್ದೀನಿ. ಇಲ್ಲ, ಸಾರ್ಥಕ ಆಗಿದೆ ಅದು. ಹರಿಕಥೆ ನೀವು ಹರಿಯಾಗಿರೋದು, ಹರಿಕಥೆ ನಾನು ಬಂದು ಇಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಿರೋದು, ಅನುಸಂಧಾನ ಮಾಡ್ತಿರೋದು, ಇದೆಲ್ಲ ನನಗೂ ತುಂಬ ಸಂತೋಷ ತಂದುಬಿಟ್ಟಿದೆ. ನಾವು ಹರಿಕತೆಯನ್ನು ಯಾವಾಗ ಕೇಳಿದ್ವಿ ಅಂದರೆ ನಂಗೆ ನೆನಪೇ ಇಲ್ಲ. ಅಂದರೆ ತುಂಬ ಹಿಂದೆ ನಾವು ಚಿಕ್ಕ ವಯಸ್ಸಿದ್ದಾಗ ಹರಿಕತೆ ಕೇಳ್ತಿದ್ವಿ. ಅದಾದ್ಮೇಲೆ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಬೇರೆ ಬೇರೆ ಎಲ್ಲ ಮಾಡ್ತಿದ್ದೀವಿ. ಆದರೆ ಅದೆಲ್ಲೋ ಆ ಸಾಂಸ್ಕೃತಿಕ ಪರಂಪರೆ ಕಡಿಮೆ ಆಗೋಯ್ತಲ್ಲ ಅಂತ ಅನಿಸ್ತಾ ಇದೆ. ಹೌದಾ ಗುರುಗಳೇ? ನಿಜ. ಏನು ಮಾಡೋಕ್ಕಾಗಲ್ಲ. ಈ ತಾಂತ್ರಿಕತೆ ಎಲ್ಲ ಬಂದಿದೆ, ಬೇಕಾದಷ್ಟೆಲ್ಲ ಆಗಿದೆ. ಆ ಬೆಳವಣಿಗೆಯ ಮಧ್ಯದಲ್ಲಿ ಕಥಾಕೀರ್ತನಕ್ಕೆ ಸ್ವಲ್ಪ ಸೊರಗ್ತಾ ಇದೆ, ಅಷ್ಟೇ, ಇನ್ನೇನಿಲ್ಲ. ಆದರೆ ಕಲೆನೇ ಅದು. ಅದನ್ನು ಯಾರೂ ಹಿಮ್ಮೆಟ್ಸೋಕ್ಕೆ ಸಾಧ್ಯನೇ ಇಲ್ಲ. ಹರಿಕತೆಯ ಪ್ರಾರಂಭದಲ್ಲಿ ಯಾವಾಗಲೂ ಹೇಗೆ ಶುರುವಾಗುತ್ತೆ? ಹರಿಕಥೆ ಪ್ರಾರಂಭದಲ್ಲಿ ಗಣಪತಿ ಶ್ಲೋಕದಿಂದ ಶುರುವಾಗುತ್ತೆ, ದೇವರ ನಾಮದಿಂದ ಶುರುವಾಗುತ್ತೆ. ಆಮೇಲೆ ಒಂದು ಪುರಂದರದಾಸರು, ಕನಕದಾಸರು, ವಿಜಯದಾಸರು ಅಥವಾ ಬೇರೆ ಬೇರೆ ದಾಸರುಗಳ ಕೀರ್ತನೆಗಳನ್ನು ಪ್ರಾರಂಭಿಕವಾಗಿ ಹಾಡೋದ್ರಿಂದ ಪ್ರಾರಂಭ ಆಗುತ್ತೆ ಕಥೆ. ಒಂದರಿಂದ ಶುರು ಮಾಡ್ಬೋದು, ಚಿಕ್ಕ ಝಲಕ್ ಧಾರಾಳವಾಗಿ ಪ್ಲೀಸ್. ವೇದ ಪುರುಷನ ಸುತನ ಸಹೋದರನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜ ಬಲದೆ ಕಾದಿ ಗೆಲಿದನ ಅಣ್ಣನ ಅವ್ವೆಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ, ಗದುಗಿನ ವೀರ ನಾರಾಯಣ. ಈ ಥರದ್ದೊಂದು ಸಂಗೀತ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಅದರಿಂದ ಪುಳಕಿತರಾಗುವ ಫೀಲೇ ಬೇರೆ. ಮಹಾಭಾರತದ ಇದೊಂದು ಪದ್ಯ ಕುಮಾರವ್ಯಾಸನದು ಇಡೀ ಮಹಾಭಾರತದ ಸಾರವನ್ನೇ ಅಳವಡಿಸ್ಕೊಂಡು ಕೂತ್ಬಿಟ್ಟಿದೆ. ಇದೊಂದು ಪದ್ಯ. 18 ಅಕ್ಷೋಹಿಣಿ ಸೈನ್ಯ, 18 ದಿವಸ ಯುದ್ಧ, 18 ಅಧ್ಯಾಯಗಳು ಭಗವದ್ಗೀತೆ, 18 ರಾತ್ರಿ, ಈ ಎಲ್ಲ 18ರ ಸಂಖ್ಯೆಯಿಂದ ಆವೃತವಾಗಿರೋ ಮಹಾಭಾರತ ಇದೆಯಲ್ಲ, ವೇದ ಪುರುಷನ ಸುತನ ಸಹೋದರನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದಿ ಯಾರ್ಯಾರು ಅಂತ ಹೇಳ್ತಾ ಹೋದರೆ ಇಡೀ ಮಹಾಭಾರತ ಅನಾವರಣವಾಗ್ಬಿಡುತ್ತೆ. ಅದು ಕುಮಾರವ್ಯಾಸನ ಶಕ್ತಿ, ಕಾವ್ಯದ ಶಕ್ತಿ. ಅದು ಅಧಿಶಕ್ತಿ, ಸಾಮಾನ್ಯವಾದ್ದಲ್ಲ. ನಮಗೆ ಹರಿಕತೆ ಅಂದ ತಕ್ಷಣ ನಾನು ಆಗಲೇ ಸ್ಮರಿಸ್ಕೊಂಡೆ ಗುರುರಾಜ ನಾಯ್ಡು ಅವರನ್ನು. ಯಾಕೆ ಅಂದರೆ ಗುರುರಾಜ ನಾಯ್ಡುಗಳು ಲಕ್ಷ್ಮಣದಾಸರ ಗುರುಗಳು. ಹೌದು, ಖಂಡಿತ. ಅದನ್ನು ಹೆಮ್ಮೆಯಿಂದ ಹೇಳ್ತೇನೆ ನಾನು. ಅಂಥ ಕೀರ್ತನಕಾರ ಕರ್ನಾಟಕದಲ್ಲಿ ಇನ್ನು ಎಷ್ಟು ವರ್ಷಕ್ಕೆ ಹುಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನು ಅವರ ಪರಮ ಮೆಚ್ಚಿನ ಶಿಷ್ಯ ನಾನು.
ನಾವು 8 ಜನ ಇದ್ವಿ ಅವರಿಗೆ. ಈಗ ಹೌದು 8 ಜನದ ಪೈಕಿ ಈಗ ನಾನು ಉಳಿದಿರೋ ನಾನೊಬ್ಬನೇ. ಹೌದು, ಭಾಳ ಅಲ್ಲಲ್ಲಿ ಇದ್ದಾರೆ. ಅವ್ರು ಈಗಾಗಲೇ ಕಥಾಕೀರ್ತನದಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಈಗ ಅವರಿದ್ದಾಗಿದ್ರು ಅವರಷ್ಟೇ, ಒಂದಿಬ್ರು ಇದ್ದಾರೆ ಈಗಲೂ ನಮ್ಮ ಜೊತೆಲಿ. ಆದ್ರೆ ಅವ್ರು ಕಥಾಕೀರ್ತನ ಸ್ವಲ್ಪ ಹಿಂದಕ್ಕೆ ಸರಿತಿದ್ದಾರೆ. ಕಾರಣ ಅವರ ವೈಯಕ್ತಿಕ ತೊಂದರೆಗಳೇನೇನೋ ಇರುತ್ತೆ. ಆದರೆ ನಿರಂತರವಾಗಿ ಅವ್ರ ಜೊತೆನಲ್ಲೇ ಒಂದು 15 ವರ್ಷಗಳು ನಿರಂತರವಾಗಿ ಅವ್ರ ಜೊತೆಲಿ ನಾಟಕ, ಅವರ ಸಾಹಿತ್ಯ, ಅವರ ಸಂಗೀತ, ಅವರ ಉಪಕಥೆಗಳು, ಅವರ ದೃಷ್ಟಾಂತಗಳು, ಅವ್ರು ಮಾಡಿದ ಹಾಗೇನೆ ಕಥೆ ಮಾಡೋ ಕ್ರಮ, ಅದನ್ನು ತಗೊಂಡೋಗೋ ಕ್ರಮ, ಆ ಪೀಠಿಕಾ ಪ್ರಕರಣ, ಆ ನಿರೂಪಣೆ, ಆ ವಾಕ್ಶೈಲಿ, ಅದು ಅಸ್ಖಲಿತವಾದ ಮಾತು, ಲಕ್ಷ ನಕ್ಷತ್ರಮಯ ವಕ್ಷ ಅಂತರಿಕ್ಷದ ಕ್ಷೀರ ಸಾಗರದ ಕಿಶೋರ ಶಶಿಯಂತಿಸುವ ನೀನಲ್ಲಿ, ಈ ಥರ ಶಬ್ದಗಳು, ಈ ಪ್ರಯೋಗಗಳು ಇವೆಲ್ಲ ಅವರಿಂದ ನಾವು ಕಲ್ತ್ವಿ. ಹಾಗಾಗಿ ಇನ್ನೂ ಕೂಡ ನನ್ನಲ್ಲಿ ಅವರೇ ಆವಿರ್ಭವಿಸ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಹೃದಯದಲ್ಲಿರೋರೇ ಗುರುರಾಜ ನಾಯ್ಡು ಅವರು, ಇನ್ಯಾರೂ ಇಲ್ಲ. ನೋಡಿ, ಹರಿಕಥೆಯಲ್ಲಿ ಭಕ್ತಿ ಇದೆ, ಹರಿಕಥೆಯಲ್ಲಿ ಪ್ರೀತಿ ಇದೆ, ಖಂಡಿತ, ಹರಿಕಥೆಯಲ್ಲಿ ಹಾಸ್ಯ ಇದೆ, ಖಂಡಿತ, ಹರಿಕಥೆಯಲ್ಲಿ ಹಳೆಗನ್ನಡ ಹೊಸ ಎಲ್ಲ, ಹರಿಕಥೆಯಲ್ಲಿ ಜೀವನದ ಮೌಲ್ಯಗಳು, ಖಂಡಿತ. ಏನಿಲ್ಲ. ಮಹಾಕವಿಗಳು ಕುಮಾರವ್ಯಾಸನಿಂದ ಕುವೆಂಪುವರೆಗೆ, ಹೌದು, GSS ವರೆಗೆ, ಕರೆಕ್ಟು, ಇಂಥ ಮಹಾಕವಿಗಳ ಕವಿತೆಗಳನ್ನು ಅಲ್ಲಲ್ಲಿ ಉದಾಹರಿಸ್ಕೊಂಡು ರಾಮಾಯಣ ದರ್ಶನ ಮಹಾಭಾಗವನ್ನು ತಗೊಂಡು ರಾಮಾಯಣ ಮಹಾ ಛಂದಸ್ಸನ್ನು ಹೇಳ್ತಾ ಅದನ್ನು ರಾಗಕ್ಕೆ ಅಳವಡಿಸ್ಕೊಂಡು ಹೇಳ್ತಕ್ಕಂಥ ಕ್ರಮ ಇದೆಯಲ್ಲ, ಅದರಲ್ಲಿ ಸಿಗುವಂಥ ಆನಂದ ಅದು ಅವರ್ಣನೀಯ. ಹೇಳಕ್ಕೆ ಸಾಧ್ಯ ಇಲ್ಲ. ನಮ್ಗೆ ಈಗಲೂ ನೆನಪಿದೆ, ಗುರುರಾಜ ನಾಯ್ಡು ಅಂದ ತಕ್ಷಣ ಮೆರವಪುರದೊಳಗೆ ಅಂದ ತಕ್ಷಣ ಮೆರವಪುರದೊಳಗೆ ಪ್ರಿಯ ನೆನೆಸಿದ ಪರಮ ಪುರುಷ ಹರಿಚರಿತೆಯ ಪಾಡಿ ಪೊಗಳಲು ಅಸದಳ ಎನಿಸಿದೆ ಶ್ರೀಹರಿ ಕಥಾಮೃತ ಸಾರ. ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಜಯ ರಾಮ 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 ರಾಮ. ಹೀಗೆ ಈಗ ಒಂದು ಜೋಶ್ವಂತ ನಮಗೂ ಹರಿಕಥೆಯಲ್ಲಿ ಯಾವಾಗಲೂ ಹಂಗೆಲ್ಲ ಇದು ಶುರುವಾದ್ರೆ ಪ್ರಾರಂಭದಲ್ಲೇ ಹಾಗೆ ಅದನ್ನ ಪೀಠಿಕಾ ಪ್ರಕರಣ ಮುಗಿಸಿ ನಮ್ಮ ಗುರುಗಳು ಎಂತಹ ಛಾತಿ ಇತ್ತು, ಎಂಥ ಔಚಿತ್ಯ ಪ್ರಜ್ಞೆ ಇತ್ತು ಅಂದ್ರೆ ಕಥೆಗೆ ಬೇಕಾದಂತಹ ಪೀಠಿಕೆನೇ ಮಾಡೋರು ಅವರು. ಹಾಗೆ ಈಗ ಭೂಕೈಲಾಸ ಕಥೆ ಮಾಡ್ಬೇಕಪ್ಪ, ತಾಯಿ ಬಗ್ಗೆ ಹೇಳ್ಬೇಕಲ್ವಾ, ಆ ತಾಯಿನ ಕುರಿತು ಆ ತಾಯಿಯ ಮಹತ್ವ ಏನು, ಆ ತಾಯಿ ಅಂತ ಶಕ್ತಿವಂತೆ, ಹೇಗೆ ಆ ತಾಯಿ ಆಗ್ತಾಳೆ, ಆ ತಾಯಿ ಮಕ್ಕಳು, ಅದನ್ನೆಲ್ಲ ಸಾರವತ್ತಾಗಿ ಹೇಳಿ ಆಮೇಲೆ ಕಥಾ ಪ್ರವೇಶ ಮಾಡಿಬಿಡೋರು. ದಾನಶೂರಕರ್ಣ ಕಥೆ, ದಾನದ ಮಹತ್ವ, ತ್ಯಾಗದ ಮಹತ್ವ, ಒಂದೊಂದು ಕಥೆಗೂ ಒಂದೊಂದು. ಆ ರೀತಿ ಪೀಠಿಕಾ ಪ್ರಕರಣ ಯಾರೂ ನೋಡಲೇ ಇಲ್ಲ. ಅದು ಅವರಲ್ಲಿದ್ದಂಥ ಒಂದು ಅದ್ವೈತವಾದಂಥ ಶಕ್ತಿ. ಅದು ಅಬ್ಬಾಬಾಬಾ ಅವರು ಗುರುಗಳು ಸರ್. ಗುರುಗಳು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ನಾನು. ಹೋಗಿ. ನೀವೆಲ್ಲಿಯವರು ನೀವು ಆ್ಯಕ್ಚುಲಿ ಈ ಹರಿಕಥೆ, ಈ ಕಥಾಕೀರ್ತನಕ್ಕೆ ಬರುವುದಕ್ಕೆ ಮುಂಚೆ ಲಕ್ಷ್ಮಣದಾಸರು ಏನು ಮಾಡ್ತಿದ್ರು? ನಾನು ಕಥಾಕೀರ್ತನಕ್ಕೆ ಬರೋ ಮುಂಚೆ ರಂಗಭೂಮಿ ನಂದು. ರಂಗಭೂಮಿ. ನಾನು ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿಬಿಟ್ಟೆ 1964ನೇ ಇಸ್ವಿ. 64? ಹೌದು. ಎಷ್ಟು ವಯಸ್ಸು ಅವಾಗ ನನಗೊಂದು 22 ವರ್ಷ. ನೀವು ಹುಟ್ಟಿದ್ದೆಲ್ಲಿ? ಹುಟ್ಟಿದ್ದು ಮಲ್ಲಸಂದ್ರ ಅಂತ ತುಮಕೂರು ಸಮೀಪ, ಈಗ ತುಮಕೂರೇ ಆಗ್ಬಿಟ್ಟಿದೆ ಅದು. ಅಲ್ಲಿ ಹುಟ್ಟಿದೆ ನಾನು. ಒಂದು ಸಾಮಾನ್ಯವಾದ ಕುಟುಂಬದಲ್ಲಿ ಹುಟ್ಟಿದೆ. ನಿಮ್ಮ ಮನೇಲೆಲ್ಲ ಸಂಗೀತ ಇಲ್ಲ. ನಮ್ಮ ತಂದೆ ಮದುವೆಗೆ ಸ್ವಲ್ಪ ಡೋಲ್ ನುಡಿಸ್ತಾ ಇದ್ರು. ಡೋಲ್ ವಾದನ, ತವಿಲ್ ಅಂತಾರಲ್ಲ, ಅದನ್ನು ನುಡಿಸ್ತಾ ಇದ್ರು ಮದುವೆಗೆ. ಸ್ವಲ್ಪ ಜನಪದ ಕಲಾವಿದ ಅವನು ನಮ್ಮಪ್ಪ. ಸ್ವಲ್ಪ ಅಲ್ಲಲ್ಲಿ ಹಾಡೋದು ಮಾಡೋದು ಹಿಂಗೆಲ್ಲ ಮಾಡ್ಕೊಂಡಿದ್ದ. ಯಕ್ಷಗಾನದಲ್ಲಿ ಮೂಡಲಪಾಯ ಯಕ್ಷಗಾನದಲ್ಲಿ ವಿರಾಟಪುರದಲ್ಲಿ ದ್ರೌಪದಿ ಪಾತ್ರ ಮಾಡೋನು ನಮ್ಮಪ್ಪ. ಹಾಗಾಗಿ ನನಗೂ ಕೂಡ ಅದು ಸ್ವಲ್ಪ ಏನೋ ಆದರೂ ಬಂತೇನೋ ಅಂತ ಕಾಣಿಸುತ್ತೆ. ಆಮೇಲೆ ಏನು ಮಾಡಿದೆ, ನನಗೆ SSLC ಫೇಲ್ ಆಗಿಬಿಟ್ಟೆ. SSLC ಫೇಲ್ ಆದಮೇಲೆ ಏನಪ್ಪ ಮಾಡೋದು ಅಂದ್ಕೊಂಡಾಗ, ಆಗ 1963ನೇ ಇಸ್ವಿನಲ್ಲಿ ಅಣ್ಣಾವರು, ಈ ನಾಡಿನ ಮಹಾಮೇರು ಡಾಕ್ಟರ್ ರಾಜ್ಕುಮಾರ್ ಅಣ್ಣಾವರು ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ನಾಟಕಗಳನ್ನ ಆಡ್ತಾಯಿದ್ರು ಕರ್ನಾಟಕದಲ್ಲೆಲ್ಲ. ಆಗ ತಾನೇ ಕರುಣೆಯ ಕುಟುಂಬದ ಕಣ್ಣು ಸಿನಿಮಾ ಬಿಡುಗಡೆಯಾಗಿತ್ತು 1963ನೇ ಇಸ್ವಿ. ಅಣ್ಣ ಅವರು HM ನಾಯಕ ನಾಟಕ, HM ನಾಯಕ ಮಾಡೋರು ಅಣ್ಣ ಅವರು. ಅಂದಂಥ HM ನಾಯಕ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಆಮೇಲೆ ಮಾಡಿದ್ರು ಬೇರೆಯವರು, ಉದಯ್ ಕುಮಾರ್ ಮಾಡಿದ್ರು, ಆಮೇಲೆ MP ಶಂಕರ್ ಅವ್ರು ಮಾಡಿದ್ರು, ಶ್ರೀನಿವಾಸ ಮೂರ್ತಿಯವ್ರು ಮಾಡಿದ್ರು, ಎಲ್ಲ ಮಾಡಿದ್ರು. ಆದರೆ ಅಣ್ಣ ಅವ್ರು HM ನಾಯಕ, ಅಣ್ಣ ಅವ್ರು HM ನಾಯಕನೇ. ಆ ನಾಟಕ ನೋಡಿ ಪ್ರಭಾವಿತನಾಗ್ಬಿಟ್ಟೆ ನಾನು. ನೀವು ನೋಡೋಕೆ ಹೋಗಿದ್ದೆ ಹುಡುಗ ನಾನು. ಅಣ್ಣ ಅವ್ರ ನಾಟಕ ನೋಡ್ಬಿಟ್ನಲ್ಲ, ನಾನು ಯಾಕೆ ನಾಟಕದಲ್ಲಿ ಪಾಠ ಮಾಡಬಾರ್ದು ಅಂತ ಹೇಳಿ ಆ ಮನಸ್ಸಿನಲ್ಲಿ ಆ ತುಡಿತ ಶುರುವಾಯಿತು. ಆಗ ನಮ್ಮೂರಿನಲ್ಲಿ ನವೋದಯ ಕಲಾ ಸಂಘ ಅಂತ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ನಾನೇ ಹುಡುಗರೆಲ್ಲ ಸೇರಿಕೊಂಡು ಸೇರ್ ಮಾಡಿ ಯಾರೋ ಒಬ್ಬ ಹಾರ್ಮೋನಿಯಂ ವಾದಕರನ್ನು ಕರ್ಕೊಂಡ್ಬಂದು ಮೇಷನ್, ಅವ್ರಿಗೇನು ಗೊತ್ತಿಲ್ಲ ಪಾಪ, ಕರ್ಕೊಂಡು ಕೂರಿಸ್ಕೊಂಡು HM ನಾಯಕ ನಾಟಕ ಆಡ್ಬಿಟ್ವಿ ನಾವು. HM ನಾಯಕ ನಾಟಕ. ನೀವೇ HM ನಾಯಕ? ಇಲ್ಲ, ನಾನು ಬುಡಾನ್ ಶಾಸ್ತ್ರಿ, ಕಾಮಿಡಿ.
ಹಾಸ್ಯ ಪಾತ್ರ. ಯಾಕೆ ವೈ? ಅದು ಬುಡಾನ್ ಶಾಸ್ತ್ರಿ, ಖಾನ್ ಸಿದ್ಧಾಂತಿ ಅಂತ 2 ಕ್ಯಾರೆಕ್ಟರ್ ಅದ್ರ. ಓಕೆ. ಅದನ್ನ ನರಸಿಂಹರಾಜಣ್ಣ ಮಾಡೋರು, ಬಾಲಣ್ಣ ಮಾಡೋರು. ನೀವ್ ಯಾಕೆ ಹಾಸ್ಯ ಪಾತ್ರ ಫಿಕ್ಸ್ ಆದ್ರಿ? ನಾನು ಹಂಗೆ ಇದ್ದೆ ಆಗ. ಹಾಸ್ಯ ಅಂದ್ರೆ ನನಗೆ ಭಾಳ ಇಷ್ಟ. ಹಾಗಾಗಿ ಹಾಡ್ತಿದ್ದೆ, ಹಾಡೋದು ಚೆನ್ನಾಗಿ ಹಾಡ್ತಿದ್ದೆ ನಾನು. ರಂಗಭೂಮಿನಲ್ಲಿ ನಾಟಕದ ಹಾಡುಗಳನ್ನ ಭಾಳ ಚೆನ್ನಾಗಿ ಹಾಡ್ತಿದ್ದೆ. ಹಾಗಾಗಿ ಏನು ಮಾಡಿದೆ, ಆ ನಾಟಕ ನೋಡಿ ಪ್ರಭಾವಿತನಾಗಿ ನಮ್ಮೂರಿನಲ್ಲಿ ಬಂದು ನಾವು ನಾಟಕ ಪ್ರಾರಂಭ ಮಾಡೇ ಬಿಟ್ವಿ. ಪ್ರದರ್ಶನವೂ ಆಯಿತು. ಬೆಳಕು ಹರಿಯೋದ್ರೊಳಗಾಗಿ ನಾನು ಆಗಲೇ ಆ ಸುತ್ತಮುತ್ತ ಒಂದು 7-8 ಹಳ್ಳಿಗೆ ನಾನೇ ದೊಡ್ಡ ಹಾಸ್ಯ ಕಲಾವಿದ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟೆ. ಏನೋ ಲಕ್ಷ್ಮಣ ಅಂತ ಇತ್ತು. ಲಕ್ಷ್ಮಣ ಅಂತಿದ್ದ ಅಷ್ಟೇ. ಯಾರು ಅದು ಲಕ್ಷ್ಮಣ ಅಂತ ಮಾತಾಡಕ್ ಶುರು ಮಾಡಿ? ಲಕ್ಷ್ಮಣ ಅಂತ. ಆಮೇಲೆ ನನಗೆ ಎಂತ ಅದೃಷ್ಟವಂತ ನಾನು ಅಂದರೆ, ಗುರುರಾಜ ನಾಯ್ಡು ಜೊತೆಲಿ ಲಕ್ಷ್ಮಣ ಪಾತ್ರ ಮಾಡೋಕೆ ಅವಕಾಶ ಸಿಕ್ಬಿಡ್ತು ನನಗೆ. ಹಾಗಾಗಿ ನನಗೆ ಗುರುರಾಜ ನಾಯ್ಡು ಸಂಪರ್ಕ. ಆ ದಿವಸ ಎಚ್ ಎಂ ನಾಯಕ ನಾಟಕ ಆಡ್ತಿದ್ರಲ್ಲ, ಆಮೇಲೆ ಮುಂದುವರೆದ ಭಾಗವಾಗಿ ಏನು ಮಾಡಿದೆ, ನಾನು ನಾಟಕದ ರಾಮಾಯಣ, ಸಂಪೂರ್ಣ ರಾಮಾಯಣ ನಾಟಕ, ಅದು ವೃತ್ತಿ ನಾಟಕ ಕಂಪನಿಯಲ್ಲಿ ಬಹಳ ಪ್ರಭಾವಿ ನಾಟಕ ಅದು. ಆಗ ಯಾವುದು ನಮ್ಮ ಕೆ ಹಿರಣ್ಯ ಮಿತ್ರ ಮಂಡಿ, ಗುಬ್ಬಿ ಕಂಪನಿ, ಶ್ರೀಕಂಠ ಮೂರ್ತಿಗಳ ಕಂಪನಿ, ಹೊನ್ನಪ್ಪ ಭಾಗವತರದ ಕಂಪನಿ, ಎಲ್ಲ ನಾಟಕ ಕಂಪನಿಗಳಲ್ಲೂ ಕೂಡ ಕಂಪನಿ ಕೊನೆಯಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಮಾಡ್ಕೊಂಡು ಆ ಕ್ಯಾಂಪಲ್ಲಿ ಮುಗಿದೋಗ್ತಿತ್ತು. ಓಕೆ. ಬೇರೆ ಹುಡುಗೊಟ್ಟೋಗರು. ಆ ನಾಟಕದಲ್ಲಿ ನಾನು ಲಕ್ಷ್ಮಣನ ಪಾತ್ರ ಮಾಡ್ತಿದ್ದೆ. ಹೆಂಗೆ ಈ ದೊಡ್ಡ ನಾಟಕ ಕಂಪನಿಗಳ ಆತ್ಮೀಯತೆ ಗೆಳೆತನ ಹೆಂಗೆ? ಗೆಳೆತನ ಅಂತ ಅಂದ್ರೆ ನಮ್ಮೂರಿನಲ್ಲಿ, ನಮ್ಮ ತುಮಕೂರಿನಲ್ಲಿ ನಾಟಕ ಕಂಪನಿಗಳನ್ನು ಬಿಟ್ಟು ಬಂದು ಇದು ತುಮಕೂರಿನ ಸೇರಿಕೊಂಡು ಹವ್ಯಾಸಿ ನಾಟಕಗಳಿಗೆ ಹೋಗುವಂಥ ಕಲಾವಿದಗಳಿದ್ರು. NS ಮೂರ್ತಿ ಅಂತ ಇದ್ರು, H ನಾಗೇಶ್ವರರಾವ್ ಅಂತ ಇದ್ರು, ಜಗದೀಶ್ ಅಂತ ಇದ್ರು. ಇವರೆಲ್ಲ ನಾಟಕ ಕಂಪನಿ ಬಿಟ್ಟು ಬಂದ್ಬಿಟ್ರು, ಸಾಕು ಅಂತ ಬಿಟ್ಟು ಬಂದ್ಬಿಟ್ಟು ಎಲ್ಲ ನಾಟಕನೂ ಗೊತ್ತಿತ್ತು ಅವರಿಗೆ. ಹಾರ್ಮೋನಿ ವಾದಕರಿದ್ರು ಒಬ್ರು, CS ರಾಮನಾಥ ರಾವ್ ಅಂತ ನನಗೆ ಗುರುಗಳವರು. ಎಲ್ಲ ಹಳೆಯ ನಾಟಕಗಳ ಹಾಡುಗಳು ಅವ್ರ ಹತ್ರ ಇತ್ತು. ಎಲ್ಲ ಹಾಡುಗಳನ್ನ ಹಿರಣ್ಯ ಮಿತ್ರ ಮಂಡಿಗೆ ನುಡಿಸ್ತಾ ಇದ್ರು ಅವರು, ಶ್ರೀಕಂಠ ಮೂರ್ತಿಗಳ ಕಂಪನಿಗೆ ನುಡಿಸ್ತಾ ಇದ್ರು. ಆವಾಗ ಏನು ಮಾಡಿದೆ, ನಾನು ಅವ್ರ ಹತ್ರ ಹೋಗ್ಬಿಟ್ಟೆ. ಹೋಗಿ ಎಲ್ಲ ನಾಟಕದ ಹಾಡುಗಳನ್ನೆಲ್ಲ ಮೆಲ್ಲಗೆ ಕಲಿಯೋಕ್ಕೆ ಶುರು ಮಾಡಿಬಿಟ್ಟೆ ನಾನು. ಓಕೆ. ಹೀಗೆ ಕಲ್ತಿದ್ನಲ್ಲ. ಹೇಗಿದ್ರು, ಒಂದು ದಿವಸ ಏನಾಯಿತು, ನಮ್ಮ ಗುರುಗಳು ನಮ್ಮ ತುಮಕೂರಿನಲ್ಲಿ ಸಂಪೂರ್ಣ ರಾಮಾಯಣ ನಾಟಕಕ್ಕೆ ಅವರೇ ರಾಮ, ಗುರುರಾಜ ನಾಯ್ಡು ರಾಮ, BP ರಾಜಮ್ಮ ಆಂಜನೇಯ. BP ರಾಜಮ್ಮ ಅಂತ ಮಹಾನ್ ಕಲಾವಿದೆ, ಮಹಾನ್ ಕಲಾವಿದೆ ಅವಳು. ಆ ತಾಯಿ ಅವಳು ಶ್ರೀನಾಟಕ ಮಂಡಳಿಲಿದ್ಲು. ಕಂಪ್ನಿ ಬಿಟ್ಟ ಮೇಲೆ ನಮ್ಮ ಗುರುಗಳ ಹತ್ರ ಬಂದು ಹರಿಕತೆ ಕಲ್ತ್ಕೊಂಡ್ಬಿಟ್ಲು ಮೆಲ್ಲಿಗೆ. ಆಗ ನನ್ನ ಜೊತೆಗೆ ಅವ್ರೂ ಸಿಕ್ಕಿದಾಗ ಆಯ್ತಲ್ಲ, ಆ ನಾಟಕದಲ್ಲಿ ನಾನು ಲಕ್ಷ್ಮಣನ ಪಾತ್ರ ಮಾಡುವಂಥ ಅವಕಾಶ ಸಿಕ್ತು. ಮಾಡಿದೆ. ಭಾಳ ಸಂತೋಷ ಪಟ್ಬಿಟ್ಟು ಗುರುರಾಜ ನಾಯ್ಡು ಅವರು, ಇನ್ಮೆಲ್ಲೂ ಹೋಗ್ಬೇಡ ನೀನು, ನಾನು ಎಲ್ಲಿ ಕರಿತೀನಿ ಅಲ್ಲಿಗೆ ಬಂದ್ಬಿಟ್ಟು ನಾಟಕದಲ್ಲಿ ಪಾಠ ಮಾಡು, ಹರಿಕತೆ ಹೇಳ್ಕೊಡ್ತೀನಿ ಬಾ ಅಂದರು. ಹರಿಕತೆ ಕಲಿಬೇಕು ಏನಿರಲಿಲ್ಲ. ಮುಂಚೆ ಸ್ವಲ್ಪ ಆಸಕ್ತಿ ಇತ್ತು ನನಗೆ, ಆಸಕ್ತಿ ಇತ್ತು. ಅದಕ್ಕೂ ಒಂದು ಕಥೆ ಇದೆ ಹರಿ. ಅಯ್ಯೋ, ಅವರು ಯಾರೋ ಒಬ್ಬರು ಏನು ಮಾಡಿಬಿಟ್ರು ನನಗೆ. ನಾನೊಂದು ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಲಿಪಿಕನಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೆ ಅಷ್ಟೊತ್ತಿಗಾಗಲೇ, ಹೊಟ್ಟೆಪಾಡಿಗೋಸ್ಕರ. ಅಲ್ಲಿ ಏನಾರ ಯಾರೋ ಒಬ್ಬ ನನ್ನನ್ನು ಸ್ವಾಮಿ ಬೇಗ ನೀವು ತಗೊಳ್ಳಿ, ನಾನು ಸ್ವಲ್ಪ ಹೋಗಬೇಕು ಅಂದೆ. ಎಲ್ಲಿಗೆ ಹೋಗ್ಬೇಕು ಅಂದರು. ಹರಿಕತೆಗೆ ಹೋಗ್ಬೇಕು ಅಂದೆ. ಓಹೋ, ಏನು ಹರಿಕತೆಗೆ ಹೋಗ್ಬಿಟ್ಟು ಹರಿಕತೆ ಮಾಡ್ಬಿಡ್ತೀಯ ನೀನು ಅಂದ್ಬಿಟ್ಟ ಅವನು ಮೇಷ್ಟ್ರು. ನನಗೆ ಇದೇನಪ್ಪ ಇಂಥ ಅಪಮಾನ ಆಯ್ತಲ್ಲ ನನಗೆ ಅಂತ ಹೇಳಿ, ಇದನ್ನೇ ಯಾಕೆ ನಾನು ಕಲಿಬಾರ್ದು ಅನ್ನೋ ಆಸೆ, ತುಡಿತ ಬಂತು ನನಗೆ. ಓಕೆ. ಆ ತುಡಿತ ಪ್ರೇರಣೆಯಾಗಿ ಹಾಗೇ ಬರೋವಾಗ ನನಗೆ ಗುರುಗಳು ಸಿಕ್ಬಿಟ್ರು. ಬಾರೋ, ನಿನಗೆ ಯಾಕೆ ಹೇಳ್ತಿದ್ದೆ, ಬಾರೆ ಹಾಡು ಕಲ್ತು. ಚೆನ್ನಾಗಿ ಹಾಡುಗಳು ಕಲಿಸಿದ್ರು ನನಗೆ, ಚೆನ್ನಾಗಿ ಕಲಿಸಿದ್ರು. ಒಂದು ಹಾಡು ಹಾಡಿಬಿಟ್ರೆ, ರಾಮ ಗುಣಕರ ಶ್ಯಾಮ ಮನೋಹರ, ಗುರುರಾಜ ನಾಯ್ಡು ಬಂದಂಗೆ ಆಗ್ಬಿಡೋದು ನನಗೆ. ಇವಾಗ್ಲೂ ನಮ್ಗೆ ಹಂಗೆ ಅನ್ನಿಸ್ತಿದೆ ಗುರುಗಳು ಅಲ್ವಾ? ಹಂಗೆ ಇದೆ ಫೀಲು. ಹಂಗೆ ಇದೆ. ಅದು ಆವಾಗ ಮಾಡ್ಬಿಟ್ನಲ್ಲ, ಬೇಡಪ್ಪ ಇಲ್ಲೇನು ಕೆಲಸ, ನೀವು ಬೇರೆ ಬೇರೆ ಇದು ಹರಿಕತೆ ನಾಟಕದ ದುಡ್ಡು ಸಿಗಲ್ಲ ನಿನಗೆ, ಹರಿಕತೆ ಕಲ್ತ್ಕೊಂಡ್ರೆ ನೀನು ಕರ್ಕೊಂಡೋಗಿ ಕಥಾ ಮಾಡಿಸ್ತಾರೆ, ದುಡ್ಡು ಕೊಡ್ತಾರೆ, ಬಾ ಇಲ್ಲಿ ಅಂತ ಹೇಳಿ ಜೀವನಕ್ಕೆ ಉದ್ಧಾರ ಆಗುತ್ತೆ, ಮಾರ್ಗ ಆಗ್ತದೆ, ನಿನಗೂ ಮನಸ್ಸು ಪ್ರಫುಲ್ಲವಾಗುತ್ತೆ, ಆತ್ಮಾನಂದ ಸಿಗುತ್ತೆ, ಅಧ್ಯಾತ್ಮಕ್ಕೆ ಹೋಗ್ತೀಯ ನೀನು, ಬಾ ಇಲ್ಲಿ ಅಂತ ಹೇಳಿ. ಇಲ್ಲೇ ಬಳೆಪೇಟೆಯಲ್ಲಿ ಕಿಲಾರಿ ರೋಡಲ್ಲಿ ಅವ್ರ ಮನೆ, ರಂಗಸ್ವಾಮಿ ಗುಡಿ ಬೀದಿ. ನೀವು ತುಮಕೂರಿಂದ ಬೆಂಗಳೂರು ಶನಿವಾರ ಭಾನುವಾರ ಬಂದ್ಬಿಡ್ತಿದ್ದೆ. ಹಂಗೆ ಬಂದ್ಬಿಡ್ತಿದ್ದೆ. ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು? ಚೆನ್ನಾಗಿತ್ತು. ನಾವೇನು ಆರ್ಥಿಕವಾಗಿ ಹಿಂದುಳಿದಿರಲಿಲ್ಲ, ಸಾಮಾನ್ಯವಾದ ಕುಟುಂಬ. ಬಡತನ ಅಂತೂ ಇರಲಿಲ್ಲ ನನಗೆ. ಬಡತನ ತೀರ ಅನುಭವಿಸ್ತೀನಿ. ಏನು ತೊಂದರೆ ಇರಲಿಲ್ಲ. ಅಲ್ಲ, ನೀವೇ ದುಡಿಬೇಕು ಆ ಥರ? ಇಲ್ಲ, ಏನಿಲ್ಲ. ಇದು ನಮ್ದು ಕೂಡು ಕುಟುಂಬ. ನಮ್ಮ ದೊಡ್ಡಪ್ಪ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ ಎಲ್ಲ ಇದ್ರು. ಎಲ್ಲರಿಗೂ ಒಬ್ಬೊಬ್ಬರೇ ಗಂಡು ಮಕ್ಕಳು. ನಾನು ನಮ್ಮ ಅಪ್ಪನಿಗೆ ಒಬ್ಬನೇ ಮಗ. ಯೋಗೋವಿ ಗುಣವಂತ ಪುತ್ರ ನಿರ್ಗುಣ ಶತೈರಪಿ ಏಕ ಚಂದ್ರ ಸಮೋಹಂತಿ ನಕ್ಷತ್ರ ಕಿಂ ಪ್ರಯೋಜನ ಅಂತ. ಗುಣವಂತನಾದ ಒಬ್ಬ ಮಗ ಇದ್ರೆ ಸಾಕಂತೆ. ಹಂಗೆ. ಆಕಾಶದಲ್ಲಿ ನಕ್ಷತ್ರಗಳಿರ್ತವೆ ಅಪ್ಪ, ಚಂದ್ರ ಇಲ್ದಿರ ಏನು ಪ್ರಯೋಜನ? ಹಾಗೆ ನಮ್ಮ ಅಪ್ಪನಿಗೆ ನಾನು ಒಬ್ಬನೇ ಮಗ. ಹಾಗಾಗಿ ಮೆತ್ತಗೆ ನಮ್ಮ ಅಪ್ಪನಂದಲೂ ಕೂಡ ಮತ್ತೆ ಪ್ಲ್ಯಾನ್ ಮಾಡಿ ಅವನು ಒಪ್ಪಿಸ್ಕೊಂಡ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಹರಿಕತೆಗೆ ಬಂದುಬಿಟ್ಟೆ. ಗುರುರಾಜ ನಾಯ್ಡು ಅವರು
ನನಗೆ. ಏನ್ ಡಿಫ್ರೆನ್ಸ್? ನಾಟಕದಲ್ಲಿ ಹಾಡ್ತಿದ್ರಿ, ಪಾತ್ರ ಮಾಡ್ತಿದ್ರಿ, ಹರಿಕತೆಗೆ ಬಂದ್ರಿ. ಈ ನಾಟಕದಲ್ಲಿ ಹಾಡುವ ಪರಿಗೂ ಹರಿಕತೆ ಬಂದ ಮೇಲೆ ಏನ್ ಚೇಂಜ್? ನಾಟಕದಲ್ಲಿ ಹೆಂಗಿರ್ತಿತ್ತು ನಿಮ್ಗೆ? ನಾಟಕದಲ್ಲಿ ರಂಗಸಂಗೀತದ ಪ್ರಕಾರಗಳೇ ಬೇರೆ. ಓಕೆ. ರಂಗಸಂಗೀತ ಅಂದ್ರೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಕಟ್ಟಿಕೊಟ್ಟಂತ ಹಾಡುಗಳನ್ನ ಸನ್ನಿವೇಶಕ್ಕೆ ಅನುಗುಣವಾಗಿಯೇ ನಾವು ಹಾಡಬೇಕಾಗಿತ್ತು. ಅದು ಬಹಳ ದೊಡ್ಡ ಕೆಲಸ. ಅದು ಉದಾಹರಣೆಗೆ ಈಗ ಒಂದು ಉದ್ಯಾನವನ, ಅಪ್ಪ ಸೀತೆ ಇರ್ತಾಳೆ, ಶ್ರೀರಾಮಚಂದ್ರ ಇರ್ತಾನೆ ಪಕ್ಕದಲ್ಲಿ, ವನವರ್ಣನೆ ಮಾಡ್ತಾನೆ ನಾಟಕದಲ್ಲಿ. ಸೀತೆಗೆ ಹೇಳ್ತಾರೆ, ನೋಡು ಈ ವರ್ಣ ಎಷ್ಟು ಚೆನ್ನಾಗಿದೆ, ನೋಡು ಟೋನ್ ಹೆಂಗಿರುತ್ತಾಗ. ಪಂಚಮದ ಇಂಚಿರ ಕಂಚಿನ ಕಂಠದಲ್ಲಿ ಹಾಡುವ ಕೋಗಿಲೆ ನೋಡು, ಅದನ್ನು ನೋಡು, ಇದನ್ನು ನೋಡು ಅಂತ ಹೇಳುವಾಗ, ಎತ್ತ ನೋಡೆ ಅತಲತೆಗಳು ಚಿತ್ತಕ್ಕೆ ಮುದ ಮೀಂಟಿ ಮೆರೆ ಬುದಿಗಿ, ಎತ್ತ ನೋಡೆ ಅತ ಲತೆಗಳು ಚಿತ್ತಕ್ಕೆ ಮುದ ಮೀಂಟಿ ಮೆರೆ ಬುದಿ, ಚಿತ್ತ ಜಾರಿ ನೋಡೆ ಮಮಾ ಹೀಗಾಡ್ಬೇಕಾಗಿತ್ತು. ಅವಾಗ ಅಲ್ಲಿ ಒನ್ಸ್ ಮೋರ್ ಅನ್ನೋರು ಜನ. ಅದು ಜೋಶು ಚಿತ್ತ ಜಾರಿ ನೋಡೆ ಇನ್ನೊಂದು ಸಂಗತಿ ಆಡ್ಬೇಕು. ಅವಾಗ ಒನ್ಸ್ ಮೋರ್ ಚಿತ್ತ ಪಂಚಮ ಕೊಟ್ಟೋಗ್ಬೇಕು. ಹಂಗೆ ಇನ್ನು ಜೋಶು. ಅದು ಮಧ್ಯಮ, ಪಂಚಮ ಶ್ರುತಿಗಳಿದೆಯಲ್ಲ, ಅದು ಕೊನೆ ಶ್ರುತಿ ಅಂದ್ರೆ ಪಂಚಮ. ಅಮ್ಮ ನನ್ನ ಗುರುಗಳು ಅಮ್ಮ 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 ಅಂದ್ರೆ ಗಳ 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 ಅಂತ ಹೇಳೋರು ಜನ. ಕೂತಿರೋರು ಶ್ರೋತೃಗಳ ಕಣ್ಣಿಗೆ ನೀರನ್ನು ತಂದವರೇ ನಮ್ಮ ಗುರುಗಳು. ಕಣ್ಣು ದಳ 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 ಅಮ್ಮ 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 ಅನ್ನೋರು. ಅದು ಆ ದುಃಖ, ಸಂತೋಷ, ಸಂಭ್ರಮ ಎಲ್ಲ ನವರಸಗಳನ್ನು ಅಭಿವ್ಯಕ್ತಗೊಳಿಸಿ ಜನಗಳ ಮನಸ್ಸಿಗೆ ಥಟ್ಟಂತ ತಲುಪಿಸೋ ಶಕ್ತಿ ಇದ್ದಿದ್ದು ನನ್ನ ಗುರುವಿಗೆ. ಅದಕ್ಕೆ ಹೆಮ್ಮೆ ನನಗೆ. ಈಗ ನಮಗೆ ನಾವಂತೂ ಎದುರುಗಡೆ ಕಣ್ಣಾರೆ ನೋಡಿಲ್ಲ ಗುರುರಾಜು ನಾಯ್ಡು ಅವರು. ನಾವು ಬರೀ ಕೆಸೆಟ್ ಅಲ್ಲಿ ಕೇಳಿ ಅವರ ಅಂದ್ರೆ ಅವ್ರ ಧ್ವನಿನೇ ನಮಗೆ ಫೋಟೋ ನೋಡಿದೀವಿ ಅಷ್ಟೇ. ಹೆಂಗಿದ್ರು ಗುರುರಾಜು ನಾಯ್ಡು? ಅಯ್ಯೋ, ಸಾಕ್ಷಾತ್ ವಿವೇಕಾನಂದರು. ಪೇಟ ಕಟ್ಬಿಟ್ರೆ ಆ ಪೇಟ ಎಷ್ಟು ಒಂದು 5 ನಿಮಿಷಕ್ಕೆ ಕಟ್ಬಿಡೋರು ಪೇಟ. ಚಕ 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 ಅಂತ ಕಟ್ಟಿ ಹಿಂಗೆ ಹಾಕ್ಬಿಟ್ಟು ಒಂದು ಕಡೆ ಸಿಕ್ಸ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಟ್ರು ಅಂದರೆ ವಿವೇಕಾನಂದರೇ. ನಾವು ಅವ್ರು ನೋಡಬೇಕಾಗಿಲ್ಲ. ಅಲ್ಲಿ ಕನ್ಯಾಕುಮಾರಿ ಹತ್ರ ನಿಂತಿದ್ದಾರಲ್ಲ, ಅವರೇ ಏನೋ ನಂಗೆ ಅನ್ನೋ ಹಾಗೆ ಭಾವನೆ ಕೂತಿ ಶ್ರೋತೃಗಳಿಗೆ. ಹೈಟ್ ಎಲ್ಲ ಎಷ್ಟಿತ್ತು ಗುರುಗಳೇ? ಹೈಟ್ ಎಲ್ಲ ಒಂದು 5-2 ಇಂಚ್ ಅಷ್ಟೇ. ಸುದ್ರೂಪದ ಮುಖ, ಅಗಲವಾದ ಹಣೆ, ನೀಳವಾದ ಮೂಗು, ಕಿವಿ, ಅದು ಶಾರೀರ, ತಾಯಿ ಕೊಟ್ಟಂಥ ವಾಕ್ಶಕ್ತಿ, ಸರಸ್ವತಿ ವಾರಿಜಾಸನೆ, ಸಕಲಶಾಸ್ತ್ರ ವಿಚಾರದುದ್ಭವೆ, ಶ್ರುತಿಶಾಸ್ತ್ರ ಪೌರಾಣದ ಆಗಮ ಸಿದ್ಧಿದಾಯಿಕೆ, ಶೌರ್ಯ ಸುರಪತಿ ಸಕಲ ಮುನಿಜನ ಸೂರಿಗಳಿಗೆ ಅನುಪಮದ ಯುಗತಿಯೇ, ಶಾರದೆಯೇ ನಲಿದು ಒಲಿದು ನೃತ್ಯಸು ನಮ್ಮ ಜಿಹ್ವೆಯಲ್ಲಿ ಅಂತ ಕುಮಾರವ್ಯಾಸ ಆಡಿದ್ರಲ್ಲ, ಆ ಕುಮಾರವ್ಯಾಸನ ಪದ್ಯವೇ ನಮ್ಮ ಗುರುಗಳು. ಸೊ ಸಾಕ್ಷಾತ್ ಶಾರದೆ ಅವರ ನಾಲಿಗೆಯಲ್ಲಿ ನರ್ತನ ಮಾಡಿ. ಖಂಡಿತ ಅದರಲ್ಲಿ ಎರಡು ಮಾತೇ ಇಲ್ಲ ಹರೀಶ್, ಮಾತೇ ಇಲ್ಲ. ಆಮೇಲೆ ಮನಸ್ಸು ಅಷ್ಟೇ ಪ್ರಫುಲ್ಲ, ಶಿಷ್ಯ ವಾತ್ಸಲ್ಯ, ಶಿಷ್ಯನ ಕಂಡ್ರೆ ಭಾಳ ಪ್ರೀತಿ. ಬಾರೋ ಕೂತ್ಕಳೆ. ಅವ್ರ ಮನೇಲೆ ಊಟ. ಎಲ್ಲಿ ಮನೆ? ಬಳೆಪೇಟೆ? ಇಲ್ಲ, ಇಲ್ಲಿ ರಂಗಸ್ವಾಮಿ ಗುಡಿ ಬೀದಿ. ರಂಗಸ್ವಾಮಿ ಗುಡಿ, ಆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ದ ಹಾಗೆ ಬಂದ್ಬಿಟ್ಟು ಮುಂದಕ್ಕೆ ಸ್ವಲ್ಪ ಲೆಫ್ಟಿಗೆ ತಿರ್ಕೊಂಡ್ಬಿಟ್ರೆ ಅಲ್ಲಿ ಜೈನ್ ಟೆಂಪಲ್ ಇದೆ. ಅದು ಜೈನ್ ಟೆಂಪಲ್ ಯಾವ್ದು ಗೊತ್ತಾ? ಅದು ಶಿವಮೂರ್ತಿ ಶಾಸ್ತ್ರಿಗಳ ಮನೆ ಒಂದು ಕಾಲದಲ್ಲಿ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ಬಿಟ್ಟು ನಮ್ಮ ಗುರುಗಳ ಮನೆ, ಗುರುರಾಜ ನಾಯ್ಡು ಅವ್ರ ಮನೆ. ಹೇಗಿರ್ತಿತ್ತು ವಾತಾವರಣ? ವಾತಾವರಣ ಬರೀ ಸಂಗೀತದ ವಾತಾವರಣ, ಕಲೆಯ ವಾತಾವರಣ, ಹರಿಕತೆಯ ವಾತಾವರಣ, ಸಾಹಿತ್ಯದ ವಾತಾವರಣ, ನಾಟಕದಲ್ಲಿ ಎಲ್ಲ ಕಲಾವಿದರು ಅವ್ರ ಶಿಷ್ಯರೇ. ಎಷ್ಟೋ ಜನ. ಜಯಭಾರತಿ ಕಲಾ ಸಂಘ ಅಂತ ಇತ್ತು, ಅದಕ್ಕೆ ಅವರೇ ಡೈರೆಕ್ಟರು. ನಾವೆಲ್ಲ ಅಲ್ಲಿದ್ವಿ, ನಾನು ಎಲ್ಲ ಇದ್ವಿ. ಎಷ್ಟು ಜನ ಶಿಷ್ಯರು ನಿಮ್ಮ ಜೊತೆ? ನನ್ನ ಜೊತೆಲಿದ್ದರು 8 ಜನ ಇದ್ದರು ಸರ್. 8 ಜನ. ಈಗ 2 ಇದ್ದಾರೆ ಅಂತ ಅನಿಸುತ್ತೆ ನನಗೆ. ಹೇಗೆ ಕಲಿಕೆ? ಹೇಗೆ ಅವರ ಕಲಿಕೆ ಹೇಗೆ ಅಂದರೆ ಮನೇಲಿ ಕೂರಿಸ್ಕೊಂಡ್ಬಿಡೋರು ಎಲ್ಲರನ್ನು. ಹಾರ್ಮೋನಿಯಂ ನುಡಿಸೋರು ಅವರೇನೆ, ಹಾರ್ಮೋನಿಯಂ ಇಟ್ಕೊಳ್ಳೋರು. ಇಟ್ಕೊಂಡು ಕಥೆ ಪ್ರಾರಂಭಕ್ಕೆ ಹಾಡಬೇಕಲ್ಲ, ಆ ಪ್ರಾರ್ಥನೆ ಇಂಥದ್ದಾಡ್ರೋ, ಹೀಗೆ ಮಾಡ್ರಯ್ಯ, ಇದನ್ನು ತಗೊಳ್ಳಿ, ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರು. ಅದು ಪ್ರಶ್ನೆನೂ ಇದೆ, ಉತ್ತರನೂ ಇದೆ ಅಲ್ಲಿ. ಕನಕದಾಸರು ಮಹಾಕವಿಗಳು ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ಅಂತಾರೆ. ಅವರೇ ಉತ್ತರ ಹೇಳ್ತಾರೆ, ಕಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮಯ್ಯ ಗಣನಾಥರೇ ಅಂತಾರೆ. ಅಂಥದ್ದನ್ನೆಲ್ಲ ಹೇಳ್ಕೊಡೋರು ನಮ್ಮ ಗುರುಗಳು, ನಮಗೆ ಬಿಡಿಸಿ ಹೇಳ್ಕೊಡೋರು.
ಆಮೇಲೆ ಉಪಮಾನ ಉಪಮೇಯಗಳು ಅವೆಲ್ಲನೂ ಕೂಡ ಕರೆಕ್ಟಾಗಿ. ಈ ಶಾಸ್ತ್ರಬದ್ಧವಾಗಿ ಸಂಗೀತ ಕಲಿಬೇಕು, ನೀವು ಕಲ್ತಿದ್ರ ನೀವು ಸಂಗೀತನ? ಮೊದಲು ಸ್ವಲ್ಪ ಕಲ್ತಿದ್ದೆ, ಆಮೇಲೆ ಬಿಟ್ಬಿಟ್ಟೆ ಆಗಲಿ. ಬಟ್ ಇದನ್ನ ಹೆಂಗೆ ರೂಢಿಸ್ಕೊಂಡ್ರಿ ಅವ್ರ ಜೊತೆ? ರಂಗಭೂಮಿ ಅದಕ್ಕೆ ನನಗೆ ಕಾರಣ. ಅದಕ್ಕೆ ನಾನು ಯಾವ ಕಾರಣದಿಂದಲೂ ಕೂಡ ರಂಗಭೂಮಿಯನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆಗ ಅಂಥ ಗಟ್ಟಿ ನಾಟಕಗಳಾಗೋದು. ಸುಭದ್ರಾ ಪರಿಣಯ, ರಾಮಾಂಜನೇಯ ಯುದ್ಧ, ಮಹಾಕವಿ ಕಾಳಿದಾಸ, ಹೊನ್ನಪ್ಪ ಭಾಗವತರು ನಾಟಕದಲ್ಲಿ ಒಮ್ಮನ ಭಾಗವತರು, ಆ ಭಕ್ತ ಕುಂಬಾರ, ಆಮೇಲೆ ದಾನಶೂರಕರ್ಣ, ಇಂತಹ ನಾಟಕಗಳೆಲ್ಲ. ಈ ನಾಟಕಗಳಲ್ಲಿ ಶಾಸ್ತ್ರೀಯವಾಗಿ ನಾಟಕದ ಹಾಡುಗಳನ್ನು ಕಟ್ಟಿಕೊಟ್ಟಿದ್ರು ಹಿರಿಯ ಕವಿಗಳೆಲ್ಲ. ಬೆಳಗಾವಿ ನರಶಾಸ್ತ್ರಿಗಳು, ಆಮೇಲೆ ನಂಜನಗೂಡು ಶ್ರೀಕಂಠ ಶಾಸ್ತ್ರಿಗಳು, ಇವರೆಲ್ಲರೂ ಕೂಡ, ಕನಗಲ್ ಹನುಮಂತರಾಯರು, ಇವರೆಲ್ಲ ಆ ನಾಟಕನ ಹಾಗೆ ಕಟ್ಟಿ ಸತ್ವಪೂರ್ಣವಾಗಿ ಶಕ್ತಪೂರ್ಣವಾಗಿ ಕಟ್ಟಿಕೊಟ್ಟಿದ್ರು. ನೋಡಿ, ನಿಮ್ಮ ಯೌವನಾವಸ್ಥೆಯಲ್ಲಿ ನೀವು ಈ ದಿಗ್ಗಜರನ್ನೆಲ್ಲ ಭೇಟಿ ಮಾಡಿಬಿಟ್ಟೆ. ಮನೆಗಿನೇ ನೋಡ್ತಾನೆ ಇರಲಿಲ್ಲ ಸರ್ ನಾನು. ನನ್ನ ಹೆಂಡತಿ ಲಕ್ಷ್ಮೀದೇವಿ ಅಂತ ಬಹಳ ಸತ್ಯವಂತೆ ಅವಳು. ನಾನು ಎಲ್ಲೋದ್ರೂ ಏನು ಕೇಳ್ತಿರ್ಲಿಲ್ಲ. ಅಂದ್ರೆ ಅವಾಗ ಮೊಬೈಲ್ ಇಲ್ಲ, ಏನಿಲ್ಲ, ಏನು ಮಾಡೋದು ಇಲ್ಲ, ಆಗ ಸಾಧ್ಯನೇ ಇರ್ತಿರ್ಲಿಲ್ಲ. ಸುಮ್ಮನೆ ಮನೆ ಬಿಟ್ಟು ಮನೆಗೆ ಬರತಂಕ ನಮಗೆ ಕಥೆಗೆ ಮಾಡೋರು ರಿಪ್ಲೈ ಕಾರ್ಡ್ ಬರೆಯೋರು ನಮಗೆ. ಈಗ ಅರಸೀಕೆರೆ ಪ್ರಸನ್ನ ಗಣಪತಿ ಲಕ್ಷ್ಮಣದಾಸರವರಿಗೆ ಇಂಥ ದಿವಸ ನಿಮ್ಮ ಕಾರ್ಯಕ್ರಮ ಇದೆ, ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ತಕ್ಷಣ ತಿಳಿಸಿ, ಒಪ್ಪಿದ್ರೆ ಇದಕ್ಕೆ ಉತ್ತರ ಬರೀರಿ ಅಂತ ರಿಪ್ಲೈ ಕಾರ್ಡ್ ಕಳಿಸೋರು ನಮಗೆ. ಅದೆಲ್ಲ ಆಗೋದು ಒಂದು 2 ವಾರ, 1 ವಾರ 3 ವಾರ ಆಗೋದು. ನೋಡಿ, ಆ ಲೆಟ್ರಲ್ಲಿ ಕಾರ್ಡಲ್ಲಿ ಬರೀತಿದ್ದು ತಕ್ಷಣ ತಿಳಿಸಿ ತಕ್ಷಣ ಅಂದ್ರೆ 2-3 ವಾರ ಆಗೋದು. ಅವಾಗ ಏನಿದೆ, ಏನು ಮಾಡೋಕ್ಕಾಗ. ಹೌದು, ಅವಾಗ ಹೋಗೋದು. ಆ ರಿಪ್ಲೈ ಕಾರ್ಡ್ ಬರೋವರೆಗೂ ನಾವು ಕಾಯ್ಬೇಕಾಗಿತ್ತು. ಅವಾಗ ಒಪ್ಕೊಂಡಿದ್ದೀವಿ ಅಂತ ಬರೆದು ವಾಪಸ್ ಹಾಕಿದ್ದಾರೆ. ಇದು ಒಂದು ಗಣಪತಿ ಉತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿಯೋಜನೆ ಆಗಬೇಕಾದ್ರೆ 3 ತಿಂಗಳು ಬೇಕಾಗೋದು. 3 ತಿಂಗಳು ಬೇಕಾಗೋದು. ಕಲಾವಿದನ್ನು ಒಟ್ಟುಗೂಡಿಸ್ಬೇಕಲ್ಲ. ಕರೆಕ್ಟ್. ಅರಸೀಕೆರೆಯಿಂದಲೇ ನಮ್ಮ ಗುರುಗಳು 15 ದಿವಸ ಕಾರ್ಯಕ್ರಮ ಇರೋದು ನಿರಂತರವಾಗಿ. ಗುರುರಾಜ ನಾಯ್ಡು ಅವ್ರದ್ದು ಭಾದ್ರಪದ ಮಾಸ ಪ್ರಾರಂಭ ಆಗ್ಬಿಟ್ರೆ ಬೆಂಗಳೂರಿನಲ್ಲಿ ಬಿಟ್ಟು ಬೆಂಗಳೂರು ಬಿಡೋದೇ ಒಂದು 15 ದಿವಸ ಆಗಿರೋದು ಅವ್ರಿಗೆ. ಬೆಂಗಳೂರು ಬಿಡಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ 15 ದಿವಸದಲ್ಲಿ ದಿನ 3-4 ಕಥೆ ಅವರಿಗೆ, ಗುರುರಾಜ ನಾಯ್ಡು ಅವರಿಗೆ. ಎಷ್ಟು ಡಿಮ್ಯಾಂಡ್ ಇತ್ತಲ್ವ? ಅಯ್ಯೋ. ಆ ಥರ ಡಿಮ್ಯಾಂಡ್ ಯಾವ ಕಲಾವಿದರಿಗೂ ನೋಡಲಿಲ್ಲ ಸರ್. ಬೆಳಿಗ್ಗೆ 10 ರಿಂದ 12ವರೆಗೆ ಒಂದು ಕಡೆ ಕತೆ, 1 ರಿಂದ 2:30ವರೆಗೂ ಒಂದು 3:30ವರೆಗೂ ಒಂದು ಕತೆ, 4:15 6:30ವರೆಗೂ ಒಂದು ಕತೆ, 6:30ಯಿಂದ 9:30ವರೆಗೂ ಒಂದು ಕತೆ. ಮಲ್ಲೇಶ್ವರ, ಶೇಷಾದ್ರಿಪುರ, ರಾಜಾಜಿನಗರ, ಹೀಗೇನೆ ಎಲ್ಲ ಬೆಂಗಳೂರು ತುಂಬ 15 ದಿವಸ ಓಡಾಡೋರು. 15 ದಿವಸ 4 ಕಥೆ ಲೆಕ್ಕ ಹಾಕಿ. ಸೊ ಗುರುರಾಜ ನಾಯ್ಡು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬೇಕು ಅಂದ್ರೆ ತುಂಬ ವರ್ಷ ಮುಂಚೆ, ಮುಂದಿನ ಗಣಪತಿಗೆ ಈ ವರ್ಷ ಫಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲಾದ್ರೂ ಕೇಳಿದ್ದೀರಾ ನೀವು? ನೆವರ್. ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಸರ್. ವಾವ್ ಅನ್ಸ್ಬಿಡುತ್ತೆ. ಡೈರಿ ಯಾವಾಗಲೂ ಖಾಲಿ ಇರ್ತಿರಲಿಲ್ಲ. ಅವ್ರು ಡೈರಿ ಬರೀಲೇಬೇಕು. ಇಲ್ಲಿಂದ ಇಲ್ಲಿಗೆ ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದಾರೆ, ಉಳಿದ ದುಡ್ಡು ಇಷ್ಟು ಕೊಡ್ಬೇಕು ಅವರು ಎಲ್ಲ ಬರ್ದಿರೋರು. ಒಂದು ಹರಿಕತೆ ಮಾಡಿದ್ರೆ ದೊಡ್ಡವ್ರಿಗೆ ಹರಿಕತೆ ಮಾಡಿದ್ರೆ ಎಷ್ಟು ದುಡ್ಡು ಬರ್ತಿತ್ತು ಸರ್? ಏನಂತ ಹೇಳಿ ಸರ್, ಆಗಿನ ಕಾಲ ನಾನು ಹೇಳ್ತಿರೋದು 1967, 68, 69, 70, 85ಕ್ಕೆ ಹೋಗ್ಬಿಟ್ರು ಅವರು. ಹೌದು, ಭಾಳ ಚಿಕ್ಕ 54 ವರ್ಷ ಅವ್ರು ತೀರ್ಕೊಂಡಾಗ. ಇರಲಿ, ಅವರು ಒಂದು 600 ರೂಪಾಯಿ ಜಾಸ್ತಿ ಸರ್ ಒಂದು ಹರಿಕತೆಗೆ. ತಬಲಾ, ಹಾರ್ಮೋನಿಯಮ್ಮು, ಸಂಭಾವನೆ ಸೇರಿ, ಗುರುರಾಜ ನಾಯ್ಡು ಸೇರಿ, ಹಾರ್ಮೋನಿಯಂ ತಬಲಾನು ಸೇರಿ 600 ರೂಪಾಯಿ. ಅದೇ ದೊಡ್ಡ ಮೊತ್ತ ಆಗಿನ ಕಾಲಕ್ಕೆ. ಈಗ ಲೆಕ್ಕ ಹಾಕಿದ್ರೆ ಅದು 6 ಲಕ್ಷ. ಆಗ ನಾನು ಹೇಳ್ತಿರೋದು 84ನೇ ಇಸ್ವಿ, 82, 83 ಆ ಇಸ್ವಿನಲ್ಲಿ. ಹಾಗೆ ಅದು ಅವಾಗಲೇ ಅಷ್ಟೇ ದುಡ್ಡು ಜಾಸ್ತಿ ಆಗ್ಬಿಡೋದು ಅವ್ರಿಗೆ. ತಟ್ಟೆ ಕಾಸು ಅಂತ ಅದನ್ನು ಒಂದು ರೂಪಕ ಅಂತ ಹೇಳ್ಬೋದು ಅದನ್ನು. ಇನ್ನೇನು ಕಥೆ ಪ್ರಾರಂಭ ಆಗಿ ಒಂದು ಅರ್ಧ ಕಥೆ ಆದಮೇಲೆ ಮಂಗಳಾರತಿ ಆದ ತಕ್ಷಣ ತಟ್ಟೆ ತೊಗೊಂಡು ಹೊರಟ್ಬಿಡೋರೆಲ್ಲ ಜನಗಳ ಹತ್ರ. ಮಂಗಳಾರತಿ ತಟ್ಟೆ. ಆ ತಟ್ಟೆಗೆ ಗುರುರಾಜ ನಾಯ್ಡು ಅವರಿಗೆ ಸಂಭಾವನೆ ಎಷ್ಟೇ ದುಡ್ಡು ಬಂದ್ಬಿಡೋದು. 600 ರೂಪಾಯಿ ಜಾಸ್ತಿನ ಎಣಿಸಿ ಚಿಲ್ಲರೆ ಸಾಕಾಗ್ಬಿಡೋದು. ನಾವು ಶಿಷ್ಯರು ಎಣಿಸ್ಬೇಕು. ಎಣಿಸಿ ತಂದು ಮನೆಗೆ ಕೊಡಬೇಕು. ತಟ್ಟೆ ಕಾಸೆ ಅಷ್ಟೊಂದು ದುಡ್ಡಾಗೋದು ಸರ್. ಅಂದ್ರೆ ಬಂದಿರೋ ಪ್ರೇಕ್ಷಕರು ಇಷ್ಟಪಟ್ಟು 10 ರೂಪಾಯಿ ಹಾಕೋರು, 2 ರೂಪಾಯಿ ಹಾಕೋರು, 1 ರೂಪಾಯಿ ಹಾಕೋರು, 100 ರೂಪಾಯಿ ಹಾಕೋರು. ಅವಾಗೆಲ್ಲ ಹಂಗೆ 5 ಪೈಸಾ ಎಲ್ಲ ಪೈಸಾ, 10 ಪೈಸಾ, ಅರ್ಧಾಣೆ, ಆಣೆ ಲೆಕ್ಕ, ಆಣೆ ಲೆಕ್ಕ, ಅರ್ಧಾಣೆ, 1 ಆಣೆ, 12 ಆಣೆ ಹಿಂಗಿತ್ತು. ಆಮೇಲೆ ನಯಾ ಪೈಸಾ ಆಯಿತು. ಹೌದು, ಕರೆಕ್ಟ್. ನಯಾ ಪೈಸಕ್ಕೆ ಬಂದಾಗ 10 ಪೈಸಾ, 15, 20 ಪೈಸಾ, 50 ಪೈಸಾ, 60 ಹಿಂಗೆಲ್ಲ ಇತ್ತು. ಆ ರೀತಿ ಬಂದವರು ಅವರು. ಆ ರೀತಿಯ ಸಂಭಾವನೆಯಲ್ಲಿ ಬಂದ ಮಹಾನುಭಾವ ಪುಣ್ಯಾತ್ಮ. ನಮಗೆ ಒಂದು 150 ರೂಪಾಯಿ ಕೊಟ್ಟರೆ ನಮ್ಗೆ ಅದೇ ದೊಡ್ಡದು. ಶಿಷ್ಯರಿಗೆ ಇನ್ನೆಲ್ಲಿ ನಮ್ಮ ಸಂಭಾವನೆ ಅಷ್ಟೇ. ಗುರುರಾಜ ನಾಯ್ಡುಗೆ 600 ಆದರೆ ನಮಗೆ 150, 200 ಒಳಗೆ ನಾವು. ಓಕೆ. ಬಟ್ ನಿಮಗೆ ಅಂದರೆ ಜೇಬ್ ತುಂಬ ದುಡ್ಡು ಅಂತಾರ ಹಂಗೆ ಸಿಕ್ತಿತ್ತ? ಹೆಂಗೆ ಸಿಕ್ತಿತ್ತು
ಸಿಕ್ತಿತ್ತು ಗಣಪತಿನ ಕೊಡ್ಸೋರು ಅವರೇನೆ. ಅವ್ನು ಕರ್ಕೊಂಡೋಗ್ರಿ ಕನಕದಾಸನ್ ಕರ್ಕೊಂಡೋಗಿ, ಲಕ್ಷ್ಮಣದಾಸನ್ ಕರ್ಕೊಂಡೋಗಿ, ಕಿರಣ್ ಕುಮಾರ್ನ ಕರ್ಕೊಂಡೋಗಿ, ಬೈಲಪ್ಪ ಅಂತ ಅವ್ರನ್ನೆಲ್ಲ ಕರ್ಕೊಂಡೋಗ್ರಿ, ಕತೆ ಮಾಡಿದ್ವಿ. ಸೂರ್ಯ ಅಂತ ಇದ್ದ ಮೈಸೂರಿನಲ್ಲಿ, ಸತ್ತೋಗ್ಬಿಟ್ಟ, ಸುನ್ನಾರಾಯಣ ದಾಸ್ ಅಂತ. ನಮ್ಮ ಗುರುಗಳು ತುಂಬ ಸೇವೆ ಮಾಡ್ದ ಅವನು. ನಮ್ಮ ಗುರುಗಳು ಸೇವೆ ಮಾಡ್ದ ಅಂದ್ರೆ ಹಂಗಿಂಗಲ್ಲ ಬಿಡಿ. ಮೈಸೂರಿಗೆ ಹೋದ್ರೆ ಅವ್ನ ಮನೇಲೆ ಅವನು ಇವರೆಲ್ಲ ಇದ್ದರು ಹೊಟ್ಟೋದ್ರೆ ಎಲ್ರಿಗೆ. ಈಗ ಈ ಮ್ಯಾಥಮೆಟಿಕ್ಸು ಸೈನ್ಸ್ ಥರ A+B=A+ ಅಲ್ಲ ಇದು. ಇಲ್ಲ, ಈ ಹೆಂಗೆ ಹೇಳ್ಕೊಡೋದು ಅಂದ್ರೆ ಹೆಂಗೆ ಇದನ್ನ ಅವ್ರು ನೋಡಿ ಹಾಡೋದನ್ನ ಗ್ರಹಿಸಿ ಕಲಿಬೇಕಾ? ಹೆಂಗಿದು ಹೇಳ್ಕೊಟ್ಟಿದ್ದೂ ಕೇಳಿ ಕಲ್ತ್ಕೋಬೇಕಾಗಿತ್ತು, ಗ್ರಹಿಸ್ಕೊಳ್ಳಬೇಕಾಗಿತ್ತು. ಹೇಳೋದನ್ನು ಗ್ರಹಿಸೋದು ಬೇರೆ, ಹೇಳ್ಕೊಟ್ಟಿದ್ದನ್ನು ಕಲ್ತ್ಕೊಳ್ಳೋದು ಬೇರೆ. ಹೇಳ್ಕೊಟ್ಟಿದ್ದನ್ನು ಕಲ್ತಿದ್ದೀವಿ, ಹೇಳಿದ್ದನ್ನು ಗ್ರಹಿಸಿದ್ದೀವಿ ನಾನು. ಈಗ ಕಥಾಕೀರ್ತನ ಅಂದ್ರೆ ಇವತ್ತು ಇಲ್ಲೊಂದು ಕಥಾಕೀರ್ತನ ಮಾಡಿದೀನಿ, ನಾಳೆ ಮಾಡ್ತಿದ್ದೀನಿ, ಅದೇ ಕಥಾಕೀರ್ತನ ಅಂದ್ರೆ ಬೇರೆ ತರ ಮಾಡ್ಬೇಕಲ್ಲ. ಹೌದೌದು, ಉಪಕಥೆಗಳು ಹೇಳುವಾಗ, ದೃಷ್ಟಾಂತಗಳು ಹೇಳುವಾಗ ಹೇಳಿದ್ದನ್ನು ಹೇಳೋಕ್ಕಾಗಲ್ಲ. ಹೇಗೆ ನೀವು ತಗೋತಿದ್ರಿ? ತಗೊಳ್ತಿದ್ವಿ ಅಂತಂದ್ರೆ ಅದು ನಾವು ಬರೀ ಅವರು ಹೇಳಿದ್ದನ್ನೇ ಮಾಡ್ಕೊಂಡ್ರೆ ಆಗಲ್ಲ. ನಾವು ಅದನ್ನ ಬೆಳೆಸ್ಕೋಬೇಕು. ಅವ್ರು ಹೇಳಿದ ಗುರಾಜನ ಹೇಳಿದ್ನ ಇವನು ಹೇಳ್ತಾನೆ ಅಂತಾರೆ, ಅದಕ್ಕಾಗಲ್ಲ. ಅದು ಮತ್ತೆ ನಾವು ಸ್ವಲ್ಪ ಓದ್ಕೋಬೇಕು, ಕಾವ್ಯಗಳನ್ನು ಓದ್ಕೋಬೇಕು, ದೃಷ್ಟಾಂತಗಳು ಓದ್ಕೋಬೇಕು, ಆ ಜ್ಞಾನ ಇರಬೇಕು. ಸಾಹಿತ್ಯದ ಆಸಕ್ತಿ ಕೀರ್ತನಕಾರಿಗೆ ಬಹಳ ಮುಖ್ಯ. ಸಾಹಿತ್ಯ ಚೆನ್ನಾಗಿ ಓದ್ಕೋಬೇಕು. ಸಂಗೀತ ಒಂದು ಸ್ವಲ್ಪ ಕಡಿಮೆ ಹಾಡಿದ್ರು ನಡೆದಿದೆ, ಶ್ರುತಿ ಶುದ್ಧವಾಗಿ ಹಾಡಿದ್ರೆ ಸಾಕು. ಆದರೆ ಸಾಹಿತ್ಯ ಇರಬೇಕು, ಜ್ಞಾನ, ಹೃದಯ ತುಂಬ ಸಾಹಿತ್ಯ ಇರಬೇಕು. ಕುವೆಂಪು ಓದ್ಕೊಂಡಿರ್ಬೇಕು, ಕುಮಾರನ ವ್ಯಾಸ, ಲಕ್ಷ್ಮೀಶ, ಜೈಮಿನಿ, ಕತ್ತಲೆಯ ಮನೆಗೆ ಮಣಿದೀಪಮಾದಂತೆ, ಸಲೆ ಬತ್ತಿದ ಸರೋವರಕ್ಕೆ ನವಜಲ ಮದುವಿಸಿದಂತೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾಸ್ತುತಿ ನೆಗಳದಂತೆ, ಉತ್ತಮ ಕುಮಾರ ಉದಿಸಿದ ಚಂದ್ರಹಾಸ ಎಂದು ಉತ್ತರೋತ್ತರ ಒಪ್ಪುದಕ್ಕೆ ಚಂದ್ರಹಾಸ ಹುಟ್ಟದ ಅನ್ನೋವಾಗಿ ಈ ಪದ್ಯ ಹೇಳಬೇಕು. ಹೇಳಬೇಕು. ಯಾವುದೋ ಒಂದು ಬಿರುಸಿನ ಪ್ರಸಂಗ ಇರುತ್ತೆ. ಇದಯೋ ಶ್ವೇತಾದ ಪತ್ರಂ ಸಹಿತಂ ದಶಿಸಾಮಂಡಲಂ ರಾಜಚಕ್ರಂ ಪುದಿಯರು ಕಾಡಿ ತಡಂಗಿ ತವರಿಗಳು ರಾಜಾನ್ವಯ ಮತ್ತು ಪ್ರತಾಪಕ್ಕಿದು ಉರುವಿನಿದು ಮಹಾಭಾರತಕ್ಕಾದಿಯಾಯಿತು. ಅಬ್ಜಲಾಕ್ಷಿ ದೇವಿ ಸಾಮಾನ್ಯಮೇ ಬಗೆಯ ಭವತ್ ಕೇಶ ಪಾಶ ಪ್ರಪಂಚ. ಪಂಪ ಪ್ರತ್ಯಕ್ಷನಾಗ್ತಾನೆ, ಕುಮಾರವ್ಯಾಸ ಬರ್ತಾನೆ. ಅಂದರೆ ಕಾವ್ಯಾನುಸಂಧಾನ ಕೀರ್ತನಕಾರರಿಗೆ ಬಹಳ ಮುಖ್ಯ ಅನ್ನೋದಕ್ಕೆ ತಮ್ಮ ಹತ್ರ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ನಮಗೆ ಈ ಕಥಾ ಕೀರ್ತನಗಳು ಯಾಕೆ ಇಷ್ಟ ಆಗ್ತಿರ್ತು ಕೇಳುಗರಿಗೆ ಅಂದ್ರೆ ನಾನು ಕೇಳಿದ್ದೀನಿ. ಒಂದು ಕಥೆ, ಹೌದು, ನಾವು ಬುಕ್ಕಲ್ಲಿ ಕೂತ್ಕೊಂಡು ಓದಕ್ಕೆ ಟೈಮ್ ಬೇಕಾಗುತ್ತೆ. ಈ ಕಥೆ ಕೇಳಿಸ್ಕೊಂಡ್ಬಿಟ್ರೆ ನಮ್ಮ ಕಣ್ಮುಂದೆ ಪಿಕ್ಚರೈಸ್ ಮಾಡ್ಕೊಂಡು ಹೀಗಿರುತ್ತಾ ಅಂತ ಅಂದ್ರೆ ಎಷ್ಟು ರಸವತ್ತಾಗಿ ಕಟ್ಕೊಡ್ಬೇಕು. ಖಂಡಿತ. ಆಮೇಲೆ ಅಲ್ಲಲ್ಲಿ ಹಾಸ್ಯ ಕಥೆಗಳನ್ನ ಹೇಳಬೇಕು. ಆಮೇಲೆ ಧರ್ಮ ಸೂಕ್ಷ್ಮಗಳು ಹೇಳು. ಈಗ ಒಬ್ಬ ಸನ್ಯಾಸಿ ತಪಸ್ಸಿಗೆ ಕೂತ್ಬಿಟ್ಟಿರ್ತಾನೆ, ಓಂ ನಮಃ ಶಿವಾಯ ಅಂತ ಕೂತ್ಬಿಟ್ಟಿರ್ತಾನೆ. ಒಬ್ಬ ತರೋಡೆಕರ ಜಿಂಕೆನ ಓಡಿಸ್ಕೊಂಡು ಬಂದ್ಬಿಡ್ತಾನೆ. ಜಿಂಕೆನ ಕೊಲ್ಲಬೇಕು ಅಂತ ಓಡಿಸ್ಕೊಂಡು ಬಂದ್ಬಿಡ್ತಾನೆ. ಈ ಜಿಂಕೆ ಏನು ಮಾಡಿಬಿಡುತ್ತೆ, ಆ ಸನ್ಯಾಸಿ ಮುಂದೆ ಹೋಗಿ ಮರೆಯಾಗ್ಬಿಡುತ್ತೆ. ಇವನು ಬಂದು ಆ ಸನ್ಯಾಸಿ ಕೇಳ್ತಾನೆ, ಸ್ವಾಮಿ ಇಲ್ಲೊಂದು ಜಿಂಕೆ ಹೋಯ್ತು ನೋಡಿದ್ರಾ ಅಂತ ಕೇಳ್ತಾನೆ. ನೋಡಿದ್ರ ಅಂತ ಹೇಳಿದ್ರೆ ಹೊಡೆದಾಕ್ಬಿಡ್ತಾನೆ. ಹೌದು, ನೋಡಲಿಲ್ಲ ಅಂದರೆ ಸುಳ್ಳು ಹೇಳ್ದಂಗೆ ಆಗುತ್ತೆ. ಆ ಸನ್ಯಾಸಿ ಏನು ಮಾಡ್ತಾನೆ ಗೊತ್ತಾ, ಅಪ್ಪ ಕಣ್ಣುಗಳು ನೋಡಿವೆ ಹೇಳಕ್ಕೆ ಬರಲ್ಲ, ನಾಲ್ಗೆ ಹೇಳುತ್ತೆ ಅದು ನೋಡಿಲ್ಲ ಅಂತ. ಇಂಥ ಸೂಕ್ಷ್ಮ ಹೇಳಬೇಕು ಹರಿಕತೆಗೆ. ಎಷ್ಟು ಚೆನ್ನಾಗಿದೆ ಇದು. ಕಣ್ಣುಗಳು ನೋಡಿವೆ ಅದಕ್ಕೆ ಹೇಳಕ್ಕೆ ಬರಲ್ಲ, ನಾಲ್ಗೆ ಹೇಳ್ತಪ್ಪ ಅದು ನೋಡಿಲ್ಲ, ನಾನೇನು ಮಾಡಲಿ ಅಂತಾನೆ. ಇವನ್ಯಾರೋ ಹುಚ್ಚ ಅಂತ ಹೊರಟೋಗ್ಬಿಡ್ತಾನೆ. ಇಂಥದ್ದನ್ನೆಲ್ಲ ಹೇಳಬೇಕು. ನೋಡಿ, ಇವತ್ತಿನ ಆಧುನಿಕ ಯುಗದಲ್ಲಿ ಇವೆಲ್ಲ ಎಷ್ಟು ಒಳ್ಳೇದು, ಬಹಳ ಒಳ್ಳೇದು ಹರೀಶ್. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಕಲ್ತ್ಕೋಬೇಕು ಅಲ್ಲ. ನಾವು ಆ ಸೂಕ್ಷ್ಮಗಳೆಲ್ಲ ಗ್ರಹಿಕೆ ಮಾಡಿಕೊಂಡು ಬಂಡವಾಳವಾಗಿ ಇಟ್ಕೋಬೇಕು. ಆಮೇಲೆ ಏನೋ ಕೇಳಿದ ತಕ್ಷಣ ಹೇಳಂಗಿರ್ಬೇಕು. ಛಾತಿ ಅಥವಾ ಹೇಳೋದು ಗೊತ್ತಿಲ್ದಿದ್ರೆ ಅದನ್ನ ಅಲ್ಲೇ ಸಮ್ಮಪ್ ಮಾಡಿಬಿಡ್ಬೇಕು. ನಮ್ಮ ವಿದ್ವತ್ತನ್ನು ಉಳಿಸ್ಕೊಂಡು ನಮಗೆ ಗೊತ್ತಿಲ್ಲದ್ರೂ ಕೂಡ ಗೊತ್ತಿಲ್ವೇನೋ ಅನ್ನಂಗೆ ನಟಿಸ್ಕೊಂಡು ನಿಜಾನ ಅವ್ರಿಗೆ ಹೇಳಂಗೆ ಮಾಡಿ ಸ್ಮೂನ್ ಮಾಡಿ. ಭಾಳ ಕಷ್ಟ ಇವೆಲ್ಲ. ಹರಿಕತೆಯಲ್ಲಿ ಏನೋ ಕೇಳ್ಬಿಡ್ತಾರೆ. ಹೌದಾ? ಹೆಂಗೆ? ಈಗ ಆಂಜನೇಯ ಸಮುದ್ರ ಹಾರನಲ್ಲ ಉಂಗ್ರಾಯಲ್ಲಿ ಇಟ್ಕೊಂಡಿದ್ದ ಅಂತಾರಪ್ಪ. ಏನು ಬಿಡೋದು ಹಂಗೆ ಇಂಥವು ಅವಾಗ ಏನು ಹೇಳ ಅಲ್ಲ ರೀ. ಆಂಜನೇಯ ಮಹಾಶಕ್ತಿವಂತ ಅವನು. ಹನುಮದಾಗಲ್ವಲ್ಲ, ಹನುಮಂತನೆಂಬ ನಾಮದೇ ಇದೆ ಅವನಿಗೆ. ಸಣ್ಣದು ಆಗಬಲ್ಲ, ದೊಡ್ಡದು ಆಗಬಲ್ಲ. ಅಂತ ಶಕ್ತಿ ಇರೋನಿಗೆ ಆ ಉಂಗ್ರ ಇಟ್ಕೊಳ್ಳೋದು ಗೊತ್ತಿಲ್ವೇನ್ರಿ? ಸುಮ್ಮನೆ ಕೂತ್ಕಡ್ರಿ ಅನ್ಬೇಕು. ಮ್ಯಾನೇಜ್ ಮಾಡಬೇಕು. ಪ್ರೇಕ್ಷಕರಿಗೆ, ಶ್ರೋತೃಗಳಿಗೆ ನೋವಾಗದಾಗೆ ಅವ್ರನ್ನ ಸಮಾಧಾನ ಪಡಿಸಿ ಮುಂದೆ ಕೊಟ್ಟೋಗ್ಬಿಡ್ಬೇಕು ನಾವು. ನಿಮಗೆ ಸವಾಲುಗಳು ತುಂಬ. ಅಯ್ಯೋಯ್ಯೋ, ಭಾಳ ಸವಾಲುಗಳಿದೆ. ನಮ್ಮ ಗುರುಗಳನ್ನ ಕೇಳ್ಬಿಟ್ಟು ಅಂತ ಯಾರೋ ಒಬ್ಬ ಏನಂತ ಹಕ್ಕಿಯ ಬಾಳಲ್ಲಿ ಕಥೆ ಮಾಡ್ತಿದ್ರಂತೆ. ನಮ್ಮ ಗುರುಗಳನ್ನ ಕೇಳ್ಬಿಟ್ಟಿಲ್ಲ, ಕೀಚಕನ ಅಪ್ಪನೇ ಹೆಸರು ಹೇಳಿ ಸ್ವಾಮಿ, ಕೀಚಕನ ಅಪ್ಪನ ಹೆಸರು ಹೇಳಿ ಸ್ವಾಮಿ ದಾಸರೇ, ಕೀಚಕನ ಅಪ್ಪ ಹೆಸರು, ಕೀಚಕನ ತಂದೆ ಹೆಸರೇನು ಇವ್ರಿಗೆ ಗೊತ್ತಿಲ್ಲ. ಏನು ಹೇಳ್ತಾರೆ, ಪಾಚ್ಕ ಕಣಯ್ಯ ಅಂದ್ರಂತೆ. ಪಾಚ್ಕ ಅವನಿಗೂ ಗೊತ್ತಿಲ್ಲ, ಸುಮ್ಮನೆ ಹೊಟ್ಟೋದ, ಸುಮ್ಮನೆ ಆಗ್ಬಿಟ್ಟ.
ಹೀಗೆ ಹರಿಕಥೆಗಳಲ್ಲಿ ದೃಷ್ಟಾಂತಗಳನ್ನು ಹೇಳುವಾಗ, ಆಮೇಲೆ ನೋವನ್ನು, ಸಂಕಟವನ್ನು ಹೇಳುವಾಗ, ದುಃಖವನ್ನು ಹೇಳುವಾಗ, ಹಾಸ್ಯವನ್ನು ಹೇಳುವಾಗ, ಎಲ್ಲ ಕಲೆಗಳ ಸಮ್ಮಿಶ್ರಣನೇ ಹರಿಕಥೆ. ಹರಿಕಥೆ ಒಂದು ವಿದ್ಯೆ ಅಲ್ಲ, ಅದು ಎಲ್ಲ ವಿದ್ಯೆಗಳಲ್ಲೂ ಶ್ರೇಷ್ಠವಾದಂಥ, ಎಲ್ಲವನ್ನು ಅನುಸಂಧಾನ ಮಾಡುವಲ್ಲ ಏಕಮೇವ ಶಕ್ತಿ ಇರೋ ಕೀರ್ತನ ಕಲೆ ಅಂದರೆ ಕೀರ್ತನ ಕಲೆ ಹರಿಕಥೆ. ಹರಿಕಥೆ ನಿಮ್ಮ ನ್ಯೂಸು ನೀವು ಸಿಕ್ಕಿರೋದ್ರಿಂದ ಕೇಳ್ತೀನಿ. ಈಗ ಈ ಹರಿಕಥೆ ಮಾಡ್ಬೇಕಾದ್ರೆ ನಾವು ಕೇಳಿಸ್ಕೊಳಕ್ ಶುರು ಮಾಡ್ತೀವಿ. ಹೌದು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮ ಜೊತೆ ನಾವು ಪಯಣಿಸೋದಕ್ಕೆ ಶುರು ಮಾಡ್ತೀವಿ. ಹೌದೌದು. ಅಂದ್ರೆ ನಿಮ್ ಕಥೆ ಒಳಗೆ ನಮ್ಮನ್ನ ಹೇಳ್ಕೊಂಡ್ಬಿಡ್ತೀವಿ. ಹೌದೌದು. ಹೆಂಗ್ ಸಾಧ್ಯಗಳಿದು? ಅದು ಏನಾಗುತ್ತೆ ಅಂದರೆ ಅವನಲ್ಲಿರ್ತಕ್ಕಂಥ ಕಲಾವಿದನಿಗಿರಬೇಕಾದಂಥ ಅಂತಃಶಕ್ತಿ ಅದು. ಎಲ್ಲರ ಜೊತೆಲೂ ಹಂಗೆ ಹೋಗೋಕ್ಕಾಗಲ್ಲ. ಎಲ್ಲ ಕಲಾವಿದರ ಜೊತೆಲೂ ಪ್ರೇಕ್ಷಕರಂಗೆ ಬರಲ್ಲ. ಎಲ್ಲ ಕೀರ್ತನಕಾರ ಜೊತೆಲಿ ಅವರು ಸ್ಪಂದನ ಆಗಲ್ಲ. ನಮ್ಮ ಜೊತೆಲಿ ಸ್ಪಂದನ ಆಗುವಾಗೆ ನಾವು ನಮ್ಮ ವಿದ್ಯೆನ ಬೆಳೆಸ್ಕೊಂಡು ಅವ್ರನ್ನ ನಮ್ಮ ಕಡೆಗೆ ತಗೋಬೇಕು. ಆಗದು ಸಾಧ್ಯ ಆಗುತ್ತೆ. ಆತ್ಮಾನುಸಂಧಾನ. ಪ್ರೇಕ್ಷಕನೇ ಕಲಾವಿದನಾಗೋ ರೀತಿಯಲ್ಲಿ, ಶ್ರೋತೃವೇ ಕಲಾವಿದನಾಗೋ ರೀತಿಯಲ್ಲಿ, ಶ್ರೋತೃವೇ ಕೀರ್ತನಕಾರನಾಗೋ ರೀತಿಯಲ್ಲಿ ನಾವು ಅವ್ರ ಜೊತೆಗೆ ಸೇರ್ಕೋಬೇಕು. ನೀವು ನಮ್ಮನ್ನ ನಗಿಸ್ತೀರಾ, ನಮ್ಮನ್ನ ಅಳಿಸ್ತೀರಾ, ನಮಗೆ ಆ ಹಾಡು ಅಥವಾ ಆ ಕಥೆಯಲ್ಲಿ ಬರುವ ಕ್ಯಾರೆಕ್ಟರ್ ನಾವು ಒಳಗೋಗ್ಬಿಡ್ತೀವಿ. ಖಂಡಿತ ಖಂಡಿತ ಖಂಡಿತ. ಅದ್ಭುತವಾದ ಕಥೆ, ಅದ್ಭುತವಾದ ಕಲೆ ಇದು. ಕಥಾಕೀರ್ತನಕ್ಕಿರೋ ಶಕ್ತಿ ನಾನು ಕಂಡ ಹಾಗೆ. ನಾನು ರಂಗಭೂಮಿಯಿಂದ ಬಂದವನು. ಸಿನಿಮಾದಲ್ಲೂ ಕೂಡ ನಾನು ರೇಣುಕಾ ಶರ್ಮಾರಂಥ ಮಹಾನ್ ಕಾಳಿದಾಸ ಸಿನಿಮಾ ತೆಗೆದಂಥ ಮಹಾನುಭಾವ ಅವ್ರ ಹತ್ರ ಸೀರಿಯಲ್ ಪಾತ್ರ ಮಾಡಿದ್ದೀನಿ ನಾನು. ಈಶ್ವರಲ್ಲ ನೀನೇ ಅಲ್ಲ ಅನ್ನೋ ಸಿನಿಮಾ. ಅದು 1 ವರ್ಷ ನಡೀತದು ಸೀರಿಯಲ್ಲು. ನಾನು ಅದ್ರಲ್ಲಿ ಪಾತ್ರ ಮಾಡಿದ್ದೆ. ಭಾಳ ಸಂತೋಷ ಪಡೋರು ನಾನು ನೋಡಿದ್ರೆ. ರೇಣುಕಾ ಶರ್ಮಾ ಅವ್ರ ಪಾದಕ್ಕೆ ಶರಣು. ಇಲ್ಲ, ಎಷ್ಟು ವರ್ಷಗಳ ಕಾಲ ಗುರುರಾಜ ನಾಯ್ಡು ಅವ್ರ ಜೊತೆ ನಿಮ್ಮ ಶಿಷ್ಯತ್ವ? 15 ವರ್ಷ ಇದ್ದೆ ಸರ್. 15 ವರ್ಷ. ಎಷ್ಟು ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಅವ್ರ ಜೊತೆ? ಅಯ್ಯೋ, ನನಗೆ ಹೆಂಗೆ ಹೇಳಿ ಸರ್, ಪ್ರಾಯಶಃ ಭಾಳಷ್ಟು ಕಾರ್ಯಕ್ರಮಗಳು ಹೋಗಿದ್ದೀನಿ. ಯಾವುದು ಮೆಮೊರೇಬಲ್? ಗುರುರಾಜ ನಾಯ್ಡು ಅವ್ರ ಜೊತೆ ನೀವು ಹೋಗಿ ಆ ಕಾರ್ಯಕ್ರಮ ಇವತ್ತಿಗೂ ಕಣ್ಣು ಕಟ್ಟದಂಗೆ? ಅಲ್ಲ, ಕಣ್ಣಿಗೆ ಕಡ್ದಾಗಿರೋದು ಅಂದರೆ ಅವ್ರ ಜೊತೆಲಿ ನಿಂತ್ಕೊಂಡು ಕಥೆ ಮಾಡಿದ್ದು. ಜೊತೆ ಕಥೆ ಅಂತ ಅದು. ಹರಿಕಥಾ ದ್ವಂದ್ವ ಅಂತ. ಹರಿಕಥಾ ದ್ವಂದ್ವ ಅಂದ್ರೆ ಈಗ ಬಬ್ರು ವಾಹನ ಕಥೆ ಮಾಡ್ತಿದ್ರಪ್ಪ. ಅರ್ಜುನಂದೆಲ್ಲ ಪೋಷಣೆ ಅವ್ರು ಮಾಡೋದು, ಬಬ್ರು ವಾಹನದೆಲ್ಲ ನಾನು ಹೇಳ್ಕೊಂಡು ಹೋಗೋದು. ಹರಿಶ್ಚಂದ್ರ ಕಥೆಯಪ್ಪ, ವಿಶ್ವಾಮಿತ್ರಂದು ಅವ್ರು ಹೇಳ್ತಿರ್ತಾರೆ, ಹರಿಶ್ಚಂದ್ರನ್ ನಾನು ಹೇಳ್ತಾ ಹೋಗೋದು. ಕಬೀರ್ದೆಲ್ಲ ಹಾಡುಗಳು ಅದೆಲ್ಲ ಅವನ ಕಡೆ ಹೇಳ್ಕೊಂಡು ಹೋಗ್ತಿದ್ರೆ, ನಾನು ಕಮಾಲ್ದೆಲ್ಲ ಒಂದು ಕಡೆ ಹೇಳ್ಕೊಂಡು ಹೋಗೋದು. ಇದು ಹರಿಕಥಾ ದ್ವಂದ್ವ ಅಂತ. ಆಮೇಲೆ ಒಂದು ಸಂಗತಿ ಹಾಡಿದ್ರೆ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಲ್ತದಲ್ಲಿ ಸಂತಸವ ತಾಳ್ದೇ ಅವ್ರಂದ್ರೆ, ಎಮ್ಮಮ್ಮ ಮುನ್ನೊಂದ ನುಡಿಯೇ ನಾನು, ಎಮ್ಮಮ್ಮ ಮುನ್ನೊಂದ ನುಡಿಯೇ ಆ ನುಡಿ ಇಲ್ದು ಸಮ್ಮತದಿ ನಿಜವಾಯಿತು ತಿಳಿಯೇ ಅಂದರೆ ಅವ್ರು ಸಂತೋಷ ಪಡೋರು. ನೋಡಿ ಹೆಂಗೆ ಆಡ್ತಾನೆ ಅಂತ ನನ್ನ ಕಡೆ ಹಿಂಗೆ ನೋಡೋರು. ಅಲ್ಲೇ ಏನೋ ಅನುಭವ ಅಂದರೆ ಆ ತಾಕತ್ತು ಶಿಷ್ಯನಿಗೆ ಇರಬೇಕು. ಆಗಿದ್ದಿದ್ದು 1-2-3 ಕನಕದಾಸರು ಅಂತ ಇಲ್ಲ ಇವತ್ತು, ಅವ್ರು ಹೋಗ್ಬಿಟ್ಟಿದ್ದಾರೆ. ಅವರು ಹಾಗೇನೆ. ನಮಗೆ ನೀವು ಬಬ್ರು ವಾಹನ ಅಂತ ನೆನಪಾದಾಗ ನಮಗೆ ನೆನಪಾಗೋದು ಅಣ್ಣವರೇ. ಯಾರು ತಿಳಿಯರು ನಿನ್ನ ಅದೇ ನೆನಪಾದ. ಬಟ್ ನೀವು ಮತ್ತೆ ಗುರುರಾಜ ನಾಯ್ಡು ಅವರು ಗುರು ಶಿಷ್ಯರು ಈ ದ್ವಂದ್ವ ಹರಿಕತೆ ಮಾಡ್ತಿದ್ರು, ಅವಾಗ ಹೆಂಗಿರ್ತಿತ್ತು ಸರ್? ಹಾಗೇನೆ ನೀವು ತೋರ್ಸೋದಲ್ಲ, ಒಬ್ರಿಗೊಬ್ರು ಪೈಪೋಟಿ ಬರುತ್ತಲ್ಲ. ಪೈಪೋಟಿನೇ. ಈಗ ಒಂದು ಚರಣ ಅವ್ರು ಆಡಿದ್ರೆ ಇನ್ನೊಂದು ಚರಣ ನಾನು ಆಡ್ಬೇಕಾಗಿತ್ತು. ಒಂದು ಸಂಗತಿ ಅವ್ರು ಒಂದು ಆಡಿದ್ರೆ ನಾನು ಇನ್ನೊಂದು ಸಂಗತಿ ಜಾಸ್ತಿ ಆಡ್ಬೇಕಲ್ಲ. ಈ ಗುರು ಮೀರಿಸಿದ ಶಿಷ್ಯ ಅಂತ ಅನ್ನಬೇಕು. ಇರ್ತಿತ್ತು ಅಂದರೆ ಆ ಶಕ್ತಿನ ನಾವು ಬೆಳೆಸ್ಕೊಂಡು ಬಿಡ್ಬೇಕಾಯ್ತು. ಅಷ್ಟೊತ್ತಿಗಾಗಲೇ ನಾವು ಹಂಗೆ ಆಗಿರ್ಬೇಕಾಗಿತ್ತು. ಸುಮ್ಮನೆ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಅವ್ರಿಲ್ಲದೆ ಏನೋ ಮಾಡ್ಕೊಂಬಿಡ್ಬೋದು. ಅವ್ರ ಎದುರಿಗೆ ಇದ್ದಾಗ ಎಷ್ಟು ಕಟ್ಟಾಗೋದು. ನೀನು ಹೋಗಿ ಶುರು ಮಾಡೋದು ಅರಸೀಕೆರೆಯಲ್ಲಿ. ಆಯ್ತು ಸರ್ ಗುರುಗಳೇ ಹೋಗ್ತೀನಿ ಅಂತ. ಕನಕದಾಸನು ಕರ್ಕೊಂಡು ಹೋಗೋ ಅಂದರು. ಕನಕದಾಸರು ನಾನು ಇಬ್ಬರು ಬಂದ್ವಿ. ನಾವು ದೇವ್ರು ನಾವು ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿ ಪೀಠಿಕಾ ಪ್ರಕರಣಕ್ಕೆ ಹೋದ್ವಿ. ಅಷ್ಟೊತ್ತಿಗೆ ಅವ್ರು ಬಂದರು. ಅವ್ರು ಬಂದ ತಕ್ಷಣ ನಮ್ಮ ಜಂಗ ಬಲವೇ ಹುಡುಗೋಯ್ತು. ಏನಪ್ಪ ಇವ್ರನ್ನ ಮುಂದೆ ನಿಂತ್ಕೊಳ್ಳೋದು, ಅವ್ರ ಧೈರ್ಯ ನಿಂತ್ಕೊಳ್ಳೋಣ. ಅವ್ರು ನೋಡಿದ್ರೆ ಸಾಕು, ಏನೋ ಒಂದು ಇನ್ಸ್ಪಿರೇಷನ್ ನಮಗೆ. ಬರೆದಿರೋನು ಕೂಡ ಮೂಕಂ ಕರೋತಿ ವಾಚಾಲ ಆ ಧ್ಯಾನ ಬಂತು. ಈಗ ನಾವು ಓದಿದ್ದನ್ನ ಒಂದಷ್ಟು ನೆನ್ಪಿಟ್ಕೋತೀವಿ. ಹ್ಞೂ ಸರ್. ಈಗ ಹರಿಕತೆ ಮಾಡ್ಬೇಕಾದ್ರೆ ನೀವಾಗ್ಲಿ ಅಥವಾ ದೊಡ್ಡವರು ಗುರುರಾಜ ನಾಯ್ಡು ಒಂದ್ಸರಿ ಸ್ಕ್ರಿಪ್ಟ್ ಇಟ್ಕೊಳ್ಳೋದು ನೋಡ್ಲಿಲ್ಲ? ಇಲ್ಲ, ಸಾಧ್ಯನೇ ಇಲ್ಲ. ಬರ್ಕೊಂಡ್ರದ್ ನೋಡಿ? ನೋ, ಸಾಧ್ಯನೇ ಇಲ್ಲ. ಗಂಟುಗಟ್ಲೆ ತಾಸುಗಟ್ಲೆ ಮಾಡಿದ್ರು ತಲೆಯಲ್ಲಿರುತ್ತೆ, ನಿಮಗೂ ಇರುತ್ತೆ. ಹೌದೌದು. ಹೆಂಗೆ ಈ ವಿದ್ಯೆ ಏನಿದೆ? ಅದೇ ಸರ್, ಅದರ ಕಲಿಕೆ,
ಅದು ಆ ಕಲಿಕೆ ಮಾಡ್ತಾ ಮಾಡ್ತಾ ಶಿಷ್ಯವೃತ್ತಿ ಜೊತೆಲಿ ಅವ್ರನ್ನ ನೋಡ್ತಾ ಅವ್ರು ಏನೇನು ಹಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಮಾತಾಡ್ತಾರೆ. ಈಗ ಒಂದು ಪ್ರಸಂಗ ತಮಗೆ ಹೇಳ್ಬಿಡ್ತೀನಿ ಹರೀಶ್. ಪ್ಲೀಸ್. ಶ್ರೀರಾಮ ಪಾದುಕ ಪಟ್ಟಾಭಿಷೇಕ ಅಂತ ನಾಟಕ. ಶ್ರೀರಾಮ ಪಾದುಕ ಪಟ್ಟಾಭಿಷೇಕ. ಶ್ರೀರಾಮ ಪಾದುಕ ಪಟ್ಟಾಭಿಷೇಕ ಅವರೇ ಬರೆದಿದ್ದ ನಾಟಕ. ಓಕೆ. ಗುರುರಾಜನವರೇ ಬರೆದಿದ್ದ ನಾಟಕ. ಅದರಲ್ಲಿ ಅವ್ರು ರಾಮನ ಪಾತ್ರ ಮಾಡೋರು, ನಾನು ಲಕ್ಷ್ಮಣನ ಪಾತ್ರ ಮಾಡ್ತೀನಿ. ನಮ್ಮ ಮಂಜುಳಮ್ಮ ಅಂತ BS ಮಂಜುಳಮ್ಮ ಅಂತ ಇದ್ರು. ಆಮೇಲೆ ಸರ್ವಮಂಗಳ ಅಂತ ಈಗ ಇಲ್ವಲ್ಲ, ಆಯಮ್ಮ ಕಂಠದಾನ ಕಲಾವಿದೆ. ಅಯ್ಯೋ ಮಹಾನ್ ಕಲಾವಿದೆ, ಭಾಗೀರಥಿ ಅಂತ ಅವಳಿಗೆ ಹೆಸರು. ಆ ತಾಯಿ ಸೀತೆ ಮಾಡ್ತಿದ್ಲು. ಆಮೇಲೆ ಕುರುಕ್ಷೇತ್ರದಲ್ಲಿ ದ್ರೌಪದಿ ಮಾಡ್ತಿದ್ಲು. ನಾಟಕಗಳೆಲ್ಲ ಪಾತ್ರ ಮಾಡಿ ಭಾಳ ಕಾಲ ರಂಗ ಕಲಾವಿದೆ ಬಿಡಿ ಆ ತಾಯಿ. ಆಮೇಲೆ ನಾನು ಭರತ ಬರ್ತಾನಲ್ಲ ಪಾದಕೆ ತೊಗೊಂಡು, ಪಾದಕೆ ಕೇಳೋದಕ್ಕೋಸ್ಕರ ಬರ್ತಾನಲ್ಲ, ಅಲ್ಲಿ ರಾಮ ಆ ಭರತನಿಗೂ ಲಕ್ಷ್ಮಣನಿಗೂ ರಾಮನಿಗೂ ಹೇಳುವಂಥ ಒಂದು ಮಾತಿತ್ತು. ಎಂಥ ಮಾತು ಸರ್ ಅದು! ಹೆಂಗೆ ಮಾತಾಡೋರು ಅಂದರೆ, ಲಕ್ಷ ನಕ್ಷತ್ರಮಯ ವಕ್ಷಾಂತರಿಕ್ಷದ ಕ್ಷೀರ ಸಾಗರದ ಇಂಥ ಸವ ನೀನಲ್ಲಿ ಆ ಭರತದಲ್ಲಿ ಆಗಲ್ಲ, ಆ ಥರ ಮಾತು ಬಂದುಬಿಡೋದಲ್ಲ. ಆ ಮಾತು ಮುಂದಕ್ಕೆ ಸ್ವಲ್ಪ ಹೇಳ್ತೀನಿ, ನಾನು ಆಮೇಲೆ ಹೇಳ್ತೀನಿ. ಹಾಗೆ ಮಾತಿಗೂ ಕೂಡ ಅಷ್ಟೊಂದು ಶಕ್ತಿ, ಅಷ್ಟೊಂದು ಭಾವ, ಅಷ್ಟೊಂದು ರಸ ತುಂಬಿ ಮಾತಾಡೋದು. ಹೆಂಗೆ ನೆನಪಾಗುತ್ತೆ ಆ ಸೀಕ್ವೆನ್ಸ್ ಎಲ್ಲ? ಹೆಂಗೆ ನೆನಪಾಗುತ್ತೆ ಗುರುಗಳೇ? ಆಗಲೇಬೇಕು. ನಾವು ಅಭ್ಯಾಸ ಮಾಡ್ಕೊಂಡಿದ್ವಲ್ಲ ಮುಂಚೆ ಎಲ್ಲ, ನಾಟಕಗಳ ಅಭ್ಯಾಸ ಇತ್ತಲ್ಲ, ಕಲ್ತಿದ್ವಲ್ಲ. ಅದೇನು ಕಷ್ಟದ ಕೆಲಸ ಅಂತ ನಮ್ಗನ್ನಿಸ್ತಿರ್ಲಿಲ್ಲ, ನೋಡೋರ್ಗನ್ಸೋದು. ಹೌದು, ಮತ್ತೆ ನೋಡೋರ್ಗನ್ಸೋದು. ಕಥೆ ನೆನ್ಪಿಟ್ಕೋಬೇಕು, ಕಥೆಗೆ ತಕ್ಕದಾಗಿ ಸಂಗೀತ ಜ್ಞಾನ ಇರಬೇಕು, ತಾಳದ ಜ್ಞಾನ, ಅಯ್ಯೋಯ್ಯೋ ಜ್ಞಾನ ಎಲ್ಲ ಇರಬೇಕು, ಉಪಮೆಗಳನ್ನು ಹೇಳಬೇಕು, ಎಲ್ಲ ಹೇಳ್ಬೇಕು. ಈ ಗುರುಗಳು ಹಳಬ್ರಪ್ಪ ಅಂತ ಅನ್ನಂಗಿಲ್ಲ, ಹೊಸತನಕ್ಕೂ ನೀವು ಹೇಳಬೇಕು. ಹೌದು. ನವಮಾಸ ಗರ್ಭದಲ್ಲಿ ಹೆತ್ತು ಮುತ್ತಿಟ್ಟು ಬಿಂಕವಿಲ್ಲದ ತನ್ನ ಕಂಕುಳಲ್ಲಿ ಎತ್ತಿಕೊಂಡು ಶಶಾಂಕನ ತೋರಿ ಕ್ಷೀರಾನ್ನು ಉಣಿಸುವ ತಾಯಿ. ಕೋಗಿಲೆಯ ಪಂಚಮದ ಇಂಚರದ ಮಿಂಚಿನ ಸಂಚಿನ ಕಂಚಡದ ಸ್ವರವೃತ್ತ ಹಾಡುವ ಕೋಗಿಲೆ. ಮಲ್ಲಿಗೆ ಜಾಜಿ ಪುಲ್ಲ ಪುಷ್ಪಗಳಲ್ಲಿ ಅಲ್ಲಲ್ಲಿ ಅರಳಿ ನಿಂತಿರುವ ಬಗೆ. ಹೀಗೆ ಆ ಶಬ್ದಕೋಶಗಳು, ಮಾತುಗಳು. ಯಾವ ಕನ್ನಡ ಪಂಡಿತರು, ಯಾವ ಕನ್ನಡ ಪ್ರೊಫೆಸರು, ಯಾವ ಕನ್ನಡ ವಿದ್ವಾಂಸರು ಕೂಡ ಹಾಗೆ ಮಾತನಾಡ್ತಿರ್ಲಿಲ್ಲ. ಆ ನಾಲಿಗೆಗೆ ಆ ತಾಯಿ ಅಂತ ಶಕ್ತಿ ಕೊಟ್ಟಿದ್ಲು ಗುರುರಾಜ ನಾಯ್ಡುರವರಿಗೆ. ಹೌದು ಸರ್. ಸೊ ಏನೂ ಅನುಮಾನ ಇಲ್ಲ, ಬಿಕಾಸ್ ಗುರುರಾಜ ನಾಯ್ಡು ಅವರ ಗರಡಿಯಲ್ಲಿ ಪಳಗದವ್ರು ಹೇಗಿರ್ತಾರೆ ಅಂದರೆ ಹೀಗೆ. ನಮ್ಗೆ ಅದೇ ಒಂದು ಸಾರ್ಥಕ ಭಾವ. ನಾವು ಅವ್ರನ್ನ ನೋಡಿಲ್ಲ, ನಿಮ್ಮ ಜೊತೆ ಒಂದು ನಂಟಿದೆಯಲ್ಲ ಅಂತ ನನಗೆ ಭಾಳ ಖುಷಿ ಗುರುಗಳೇ. ಒಂದು ಮಾತು, ಈಗ ಅವ್ರ ಮಗಳೊಬ್ಳು ಇದ್ದಾಳೆ, ಹೌದು, ಶೀಲಾ ನಾಯ್ಡು. ಅಮೃತ ಅವಳು ದೊಡ್ಡ ಮೊಮ್ಮಗಳು. ಅವಳಿಗಾಗಲೇ ಸೀರಿಯಲ್ ಎಲ್ಲ ಪಾತ್ರ ಮಾಡ್ತಿದ್ದಾಳೆ, ಹೆಸರು ಮಾಡ್ಕೊಂಡು ಹೋಗ್ತಿದ್ದಾಳೆ. ಬಹಳ ಗಂಭೀರಸ್ತೆ, ಗುಣವಂತೆ ಮಾಡ್ಕೊಂಡು ಹೋಗ್ತಿದ್ದಾಳೆ. ಆಯಮ್ಮನೂ ಅಷ್ಟೇ, ಶೀಲಾ ನಾಯ್ಡು ಅವರು. ಈಗಾಗಲೇ ಅವರಿಗೆ ಕರ್ನಾಟಕ ಕಲಾಶ್ರೀ ಅಂತ ಪ್ರಶಸ್ತಿ ಬಂದಿದೆ, ಬೇಕಾದಷ್ಟು ಕಡೆ ಸನ್ಮಾನಗಳಾಗಿದೆ. ಅವರು ಏನಪ್ಪ ಅಂದರೆ ಅವ್ರ ತಂದೆ ಏನು ಹೇಳ್ತಿದ್ರೋ ಅಷ್ಟನ್ನು ಹೇಳ್ಕೊಂಡು ಆ ತಂದೆಗೆ ಗೌರವ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಅದು ದೊಡ್ಡ ವಿಷಯನೇ, ಸಾಮಾನ್ಯ ಅಲ್ಲ. ಯಾಕೆಂದರೆ ಎಲ್ಲೋ ಕಾನ್ವೆಂಟ್ನಲ್ಲಿ ಓದ್ತಿದ್ದ ಮಕ್ಕಳವು ಆಗ. ಈ ಭಾಗಕ್ಕೆ ಅವ್ರ ತಂದೆ ತೀರ್ಕೊಂಡ್ಮೇಲೆ ಅದನ್ನು ತನ್ನದಾಗಿಸ್ಕೊಂಡು ಆ ಪರಂಪರೆ ಮುಂದುವರಿಸ್ಕೊಂಡು ಮಕ್ಕಳು ಇಬ್ಬರು ಮಾಡ್ಕೊಂಡು ಬಂದರು, ತಿಳಿದಿದ್ದನ್ನು ಹೇಳ್ಕೊಂಡು ಬಂದರು. ಜನ ಅದನ್ನು ಒಪ್ಕೊಂಡ್ರು. ಅಯ್ಯೋ ಅವ್ರ ಮಕ್ಕಳಲ್ವಾ ಅಂತ ಆದರ್ಸಿದ್ರು. ನಮ್ಗೆ ಇನ್ನೊಂದು ಇಷ್ಟ ಆಗೋದು ಹರಿಕತೆಯಲ್ಲಿ, ಯಾವಾಗಲೂ ನಿಮ್ಮ ಹರಿಕತೆ ಕಥಾಕೀರ್ತನದಲ್ಲೂ ಅದು ಇರುತ್ತದು. ಅಂದ್ರೆ ಇವತ್ತಿನ ಜೀವನದ ಮೌಲ್ಯಗಳನ್ನು ತಿಳಿಸಿ ಹೇಳ್ತೀರಾ. ಖಂಡಿತ. ಅಂದ್ರೆ ನಿಮಗೆ ಈಗ ಮುದ್ದೆ ಬಗ್ಗೆ ಮಾತಾಡ್ತಿರ್ಬೇಕು, ಇವತ್ತಿನ ಪಿಜ್ಜಾ ಬಗ್ಗೆನೂ ಮಾತಾಡ್ತೀರಾ. ಹೌದು. ಹೆಂಗೆ ಅಬ್ಸರ್ವೇಷನ್ ಅಲ್ಲಿ ಹೇಗೆ ಬರುತ್ತೆ? ಅದನ್ನ ನೋಡ್ತಾ ಇನ್ನೊಬ್ಬರಿಂದ ತಿಳ್ಕೊಳ್ತಾ ನಾವಾಗಿ ಸ್ವಲ್ಪ ಚಿಂತಿಸ್ತಾ ಯೋಚನೆ ಮಾಡ್ಬೇಕು. ಅದೇನು ಇದೇನು, ಅದೇ ಹಾಗೆ ಇದೇ ಹಾಗೆ, ಅದನ್ನು ಹೇಳಿದ್ರೆ ಏನಾಗುತ್ತೆ, ಇದನ್ನು ಹೇಳಿದ್ರೆ ಏನಾಗುತ್ತೆ, ಸ್ವಲ್ಪ ತಾರತಮ್ಯಗಳನ್ನೆಲ್ಲ ನಾವು ವಿಂಗಡಿಸ್ಕೋಬೇಕು. ಅಪ್ಡೇಟೆಡ್ ಆಗಿರ್ಬೇಕು, ಇರಲೇಬೇಕು. ಅಪ್ಡೇಟ್ ಆಗಿಲ್ದ್ರೆ ಮೊಬೈಲ್ ಗೊತ್ತಿರಬೇಕು, ಆ್ಯಪ್ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು. ಇನ್ಸ್ಟಾಗ್ರಾಮ್ ಅಂದ್ರೆ ಏನು ಗೊತ್ತಿರಬೇಕು, ಎಲ್ಲಿ ಗೊತ್ತಿರುತ್ತೆ ನಮಗೆ ಕೆಲವೆಲ್ಲ. ಬಟ್ ಹೇಳ್ಬೇಕಾದ್ರೆ ಹರಿಕಥೆಯಲ್ಲಿ ಈ ಟೆಕ್ನಿಕ್ಗಳೆಲ್ಲ ನಮ್ಗೆ ಗೊತ್ತಿದೆ. ಹೇಳ್ತೀರಾ ನೀವು? ಹೇಳ್ತೀನಿ. ಏನು ಮಾಡೋಕ್ಕಾಗಲ್ಲ, ಹೇಳಲೇಬೇಕು. ಹಂಗೆ ಹೇಳಿದಾಗ ನೀವು ಇನ್ನೂ ಅವಾಗ ಏನಾಗ್ತೀವಿ ಅಂದರೆ ನಾವು ಈಗ ಈ ಟೆಕ್ನಿಕಲ್ನಲ್ಲಿ ಬಂದು ನಿಂತ್ಕೋತೀವಲ್ಲ ನಾವು. ಅದೇ ಏನಪ್ಪ ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟು ನೀವು ಅಂತಾರೆ. ಬರೀ ಪುರಾಣನ ಹೇಳ್ಕೊಂಡು ಕೂತ್ಕೊಂಡ್ರೆ ಸಮಕಾಲೀನ ಪ್ರಜ್ಞೆಯನ್ನು ಕೂಡ ಹೇಳಬೇಕಲ್ಲ, ವಸ್ತುಸ್ಥಿತಿ ಹೇಳಬೇಕಲ್ಲ. ಇವತ್ತೇನು ನಡೀತಿದೆ ಅನ್ನೋದನ್ನು ನಮ್ಮ ಕಥಾಕೀರ್ತನಕ್ಕೆ ಸೇರಿಸ್ಕೋಬೇಕಲ್ಲ. ಅದನ್ನು ಸೇರಿಸ್ಕೊಳ್ದೆ ಹೋದ್ರೆ ಅದು ಪುರಾಣ ಆಗ್ಬಿಡುತ್ತೆ. ಅದನ್ನ ಹೆಂಗೆ ಜಾಯಿನ್ ಮಾಡ್ಕೋತೀರ? ಆ ಸನ್ನಿವೇಶ ನಾವು ಹುಡ್ಕೋಬೇಕು. ಏನಾದರೂ ಒಂದು ಎಕ್ಸಾಂಪಲ್ ಕೊಡ್ಬೋದು? ಉದಾಹರಣೆ ಏನಿಲ್ಲ. ಈಗ ಯಾವುದೋ ಒಂದು ಆಗಲ್ಲ, ನಾವು ಯಾವುದೋ ಒಂದು ಯಂತ್ರವನ್ನೇ ಉಪಯೋಗಿಸ್ತಾ ಇರ್ತೀವಿ. ಆ ಯಂತ್ರಕ್ಕೆ ತಕ್ಕನಾಗಿ ಇನ್ನೇನು ಉಪಯೋಗಿಸ್ಬೋದು ಅನ್ನೋದನ್ನು ನಾವು ಹೇಳಬೇಕಾದಾಗ ಆ ಕಥೆಗೆ ಒಂದು ಪೂರಕವಾದಂಥ ಯಾವುದಾದ್ರು ಒಂದು ದೃಷ್ಟಾಂತ ಹೇಳ್ಬಿಡ್ಬೇಕು. ಈಗ ಕ್ಲಾಸ್ನಲ್ಲಿ ಕೇಳ್ತಾರೆ ಮೇಷ್ಟ್ರು, ಕರ್ತವ್ಯ ಅಂದ್ರೆ ಏನು, ಭ್ರಮೆ ಅಂದ್ರೆ ಏನು, ಯಾರು ಹೇಳ್ತೀರೋ?
ಕರ್ತವ್ಯ ಮತ್ತು ಕರ್ತವ್ಯ ಅಂದ್ರೆ ಭ್ರಮೆ ಅಂದ್ರೆ ಯಾರು ಹೇಳ್ತೀರಿ? ಹಾಂ ಫಸ್ಟ್ ಗ್ರೇಡ್ ಕಾಲೇಜ್ನಲ್ಲಿ ಕೇಳ್ತಾರೆ ಪ್ರೊಫೆಸರ್. ಒಬ್ಬಳು ಹೇಳ್ತಾರೆ, ನಾನು ಹೇಳ್ತೀನಿ ಸರ್. ಹೇಳೋಣ, ಹೇಳ್ತೀನಿ ಸರ್. ಕರ್ತವ್ಯ ಅಂದ್ರೆ ಏನು ಗೊತ್ತಾ ಸರ್? ನೀವು 11 ಗಂಟೆ ಕರೆಕ್ಟಾಗಿ ಬಂದು ಕ್ಲಾಸ್ ತಗೊಳ್ಳೋದು. ಭ್ರಮೆ ಅಂದರೆ ನೀವು ಹೇಳೋದನ್ನು ನಾವು ಕೇಳ್ತೀವಿ ಅಂತ ನೀವೇನೋ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈ ಥರ ಸ್ವಲ್ಪ ಹಾಸ್ಯನೂ ಇದೆ. ಹಾಸ್ಯನೂ ಇದೆ. ಅಚ್ಚುದಾಸರು ಇವೆಲ್ಲ ಹೇಳೋರು. ಬದ್ರಿಗಿರಿ ಅಚ್ಚುದಾಸರು ಅದು ಸಾಗರ, ಮಹಾಸಾಗರ. ಕೇಶವದಾಸರು, ಬದ್ರಿಗಿರಿ ಕೇಶವದಾಸ್ ಅಂದರೆ ಸಿಂಹಾವಲೋಕನ. ಅವರು ಇಂಗ್ಲೀಷ್ನಲ್ಲಿ ಹರಿಕತೆ ಮಾಡ್ತಾಯಿದ್ರೆ ಏನು ಗೊತ್ತಾಗ್ತಿರ್ಲಿಲ್ಲ. 11 ಬದ್ರಿಗಿರಿ ಕೇಶವದಾಸ್ LLB ಅವರು ಓಕೆ, ಅಮೆರಿಕಾದಲ್ಲಿದ್ದರು. ಇಂಗ್ಲೀಷ್ನಲ್ಲಿ ಹರಿಕತೆ ಏನು ಸರ್ ಕೇಳಿದ್ರೆ ಅಯ್ಯೋ 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 ರೋಮಾಂಚನ ಆಗ್ಬಿಡೋದು. ಅದ್ರ ಜಲಕ್ ನಿಮ್ಗೇನಾದ್ರು ಗೊತ್ತಾ ಇಂಗ್ಲೀಷ್? ದೇವ್ರ ನಾಮ ಹಾಡೋರು. ಪುರಂದರದಾಸ ಟೋಲ್ಡ್ ಲೈಕ್ ದಿಸ್, ಯಾರಿಗೆ ಯಾರಿಲ್ಲ ಎರವಿನ ದಿಸ್ ಇಸ್ ನೋ ಮೋರ್ ಇನ್ ದ ವರ್ಲ್ಡ್. ಹಿಂಗೆ ಅದನ್ನು ವಿಸ್ತರಿಸ್ಕೊಂಡು ಹೋಗ್ಬೇಕು. ಹಾಡೋದು ಕನ್ನಡ ದೇವನಾಮನೇ, ಅದು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೋಗೋದು. ನೋಡಿ, ಮಾಡ್ಕೊಂಡು ಹೋಗೋದು. ಯಾರೇ ಆಗಲಿ, ನೀವು ಅದನ್ನ ಹಾಡಿದ್ಮೇಲೆ ಅದರ ಅರ್ಥ ಏನು ಸರಳವಾಗಿ ಹೇಳಬೇಕು. ತೀರ ದೊಡ್ಡ ದೊಡ್ಡ ಪದಗಳನ್ನು ಬಳಸಿದ್ರೆ ಗೊತ್ತಾಗಲ್ಲ. ಅದನ್ನು 11 ತಿಂಗಳು ಬರೀ ಅಮೇರಿಕಾದಲ್ಲಿ ಇರೋರು, 1 ತಿಂಗಳು ಮಾತ್ರ ಕರ್ನಾಟಕಕ್ಕೆ ಬರೋರು. ಇಲ್ಲಿ ದಾಸಾಶ್ರಮ ಅಂತ ಇದೆಯಲ್ಲ ಈಗ, ನೀವು ನೆಲಮಂಗಲದಿಂದ ಈಚೆಗೆ, ಅದು ಅವ್ರದ್ದೇ ಕೇಶವದಾಸರು ಅಂದರೆ. ಈ ಹಳೆಗನ್ನಡ ಇದೆಲ್ಲ ಹೇಗೆ ನೀವು ಕಲ್ತು? ಹಳೆಗನ್ನಡ ಅಂದರೆ ನಾನು ಮಾಧ್ಯಮಿಕ ಶಾಲೆಯಲ್ಲೇ ನನಗೆ ಮೇಷ್ಟ್ರು ಒಬ್ಬರು ಲಕ್ಷ್ಮೀ ನರಸಯ್ಯನವರು ಅಂತ, ಅವರು ನನಗೆ ಹಳೆಗನ್ನಡ ಪದ್ಯಗಳನ್ನೆಲ್ಲ ಚೆನ್ನಾಗಿ ನಳಚರಿತ್ರೆ ಇಟ್ಟಿದ್ರು ನಮಗೆ. ನಳಚರಿತ್ರೆ ಕನಕದಾಸರದು 8ನೇ ಕ್ಲಾಸ್ಗೆ. ಅವಾಗ 8ನೇ ಕ್ಲಾಸ್ ಇತ್ತು ನಾವು ಓದೋವಾಗ. ಈಗ 7ನೇ ಕ್ಲಾಸ್ಗೆ ಮುಗಿದೋಗಿದೆ. 8ನೇ ಕ್ಲಾಸ್ ಇತ್ತು. 8ನೇ ಕ್ಲಾಸ್ ಅಂದರೆ LS ಅಂತ, ಲೋಯರ್ ಸೆಕೆಂಡರಿ. ಈಗಲೂ 8, 9, 10 ಆಮೇಲೆ ಮುಂದಕ್ಕೆ ಹೋಗ್ಬಿಟ್ಟಿದೆ ಅದು. ಮಾಧ್ಯಮಿಕ ಶಾಲೆಗೆ ಬಂದಿಲ್ಲ ಅದು. ಈಗ KPS ಶಾಲೆ ಅಂತ ಏನೇನೋ ಆಗ್ಬಿಟ್ಟಾವ. ಅವಾಗ ನಾವು ನನಗೆ ಒಬ್ಬರು ಒಳ್ಳೆ ಕನ್ನಡ ಮೇಷ್ಟ್ರು ಸಿಕ್ಬಿಟ್ರು. ನನಗೆ ನಳಚರಿತ್ರೆನ ಹೃದ್ಘಟ ಮಾಡಿಸ್ಬಿಟ್ರು ನನಗೆ. ಮರುಗಲೆನ್ನೇ ಕರಸಬಿಡು ವಿಧಿ ಬರೆದ ಬರಗೋ ತಪ್ಪಿಸಲು ಹರಿಹರ ವಿಂಚಾದಿ ಸಾಧ್ಯವೇ ನಮ್ಮ ಪಾಡೇನು, ಹರಿವುದಾಕ್ಷಣ ತುಂಬುವುದು ಗೋಚರಿಸುವುದು ಸಿರಿನಿತ್ಯವೇ ಇದು ನದಿಯದ ಬಳೆ ನೋಯಲೇಕೆಂದಳು ಸರೋಜಮುಖಿ. ಇಂಥವೆಲ್ಲ ಗಟ್ಟು ಮಾಡಿಬಿಟ್ಟೆ. ಕಂಠಪಾಠ ಆಗೋಯ್ತು ನನಗೆ. ಆಮೇಲೆ ಹಾಗೇನೇ ಬಂದಲ್ಲ, ನಾಟಕಕ್ಕೆ ಬಂದುಬಿಟ್ಟೆ. ನಾಟಕದಿಂದ ಹರಿಕತೆಗೆ ಬಂದೆ. ಓದೋಕ್ಕೆ ಶುರು ಮಾಡಿಬಿಟ್ಟೆ ಕಾವ್ಯಗಳನ್ನು. ರಾಮಾಯಣ ದರ್ಶನ, ಹೋಮರಿಗೆ, ವರ್ಜಲಿಗೆ, ಡಾಂಟಮೆ, ಮಿಲ್ಟನಿಗೆ, ನಾರಾಯಣಪ್ಪಂಗೆ, ಪಂಪಂಗೆ, ಋಷಿ, ವ್ಯಾಸ, ಭಾಸ, ಒಬೂದಿ, ಕಾಳಿದಾಸದ್ದರಿಗೆ, ನನ್ನಯ್ಯ, ಫಿರ್ದೂಸಿ, ಕಂಬ, ಅರವಿಂದರಿಗೆ, ಹಳಬರಿಗೆ, ಕುವೆಂಪುದು. ಇದು ಪ್ರಾರ್ಥನೆ ಅವ್ರದ್ದು. ರಾಮಾಯಣ ದರ್ಶನ ಪ್ರಾರ್ಥನೆಯೇ ಇದು ಅವ್ರದ್ದು, ಕುವೆಂಪು ಅವ್ರದ್ದು. ಎಲ್ಲ ಮಹಾಕಾವ್ಯಗಳಿಗೆಲ್ಲ ಒಂದೊಂದು ಪ್ರಾರ್ಥನೆ ಅಂತೀರಿ. ಈಗ ಕುಮಾರವ್ಯಾಸ, ಶ್ರೀವನಿತೆ ಅರಸನ ರಾಜೀವ ಪೀಠನ ಅವ್ನು ಕುಮಾರವ್ಯಾಸ ಆಗೋಯ್ತು. ಶ್ರೀಪತಿಗೆ ಸೊಬಗುನು, ಉಡುಪತಿಗೆ ಶಾಂತಿಯನ್ನು, ವಾಣಿಪತಿಗೆ ದಿವಸ್ಪತಿ ಅದು ರಾಘವಾಂಕಂದಾಗೋಯ್ತು. ಆಮೇಲೆ ಶಿವದು ನಮ್ಮ ಕಚ ಕೋರಕಂಪರಿಯ ಭಕ್ತಾವಳಿ ಹೃತ್ಕದ ಕೋರಕಂಪಿರಿ ಜಗತಿ ವಲಯ ದಮನ ಸೌ ರತ್ನಾಕರಂ ಪೆರ್ಚಿನ ಮೇರೆವರಿಯೇ ಲಕ್ಷ್ಮೀಶಂದಾಗೋಯ್ತು. ಪಂಪೊಂದು ಅಮರೇಂದ್ರೋನ್ನತ ಕೇಶರೇಂದ್ರ ನಿಭವಂ ಭೋಗೇಂದ್ರ ಭೋಗಂ ಮಹೇಂದ್ರ ಮಹೇಶ್ವರ ಮೇಲೂ ದ್ರವ್ಯಂ ಬೇಳ್ಪಂತೆ ಬೆಳ್ಳಿನ ಉತ್ತಮ ದೀಕ್ಷಾ ವಿಧಿಂ ಸಮಾಧಿ ಮರಣಂ ಕರ್ಮಕ್ಷಯಂ ಬೋಧಿಲಾಭಮಾವು ದೊರಕ ಮುಕ್ತ ಶ್ರೀ ಮನೋವಲ್ಲಭ ಪಂಪ. ಇದೆಲ್ಲ ಪ್ರಾರ್ಥನಾ ಪದ್ಯಗಳು. ಎಲ್ಲ ಕಾವ್ಯಕ್ಕೂ ಪ್ರಾರ್ಥನಾ ಪದ್ಯಗಳಿದೆ. ಬಿತ್ತರದ ಕಾವ್ಯ ರಚನೆಗೆ ದೇವತಾಸ್ತುತಿ ನೆಗಳದಂತೆ ಅಂತಾನೆ ಲಕ್ಷ್ಮೀಶ. ಬಿತ್ತರದ ಕಾವ್ಯ ರಚನೆಗೆ ದೇವತಾಸ್ತುತಿ ನೆಗಳದಂತೆ. ದೇವತಾಸ್ತುತಿ ಇರಲೇಬೇಕು. ಇದನ್ನೆಲ್ಲ ನಾನು ರೂಢಿಗತ ಮಾಡಿಕೊಂಡು ಕನ್ನಡ ಕಾವ್ಯಗಳನ್ನು ಸ್ವಲ್ಪ ಅನುಸಂಧಾನ ಮಾಡೋದು ಕಲ್ತ್ಕೊಂಡೆ. ಆಮೇಲೆ ದೊಡ್ಡ ಜೊತೆ ಸಂಪರ್ಕ ಸಿಕ್ಬಿಡ್ತಲ್ಲ ನನಗೆ. ಯಾರ್ಯಾರು? ನಾಡೋಜ ಬರಗು, ಪ್ರೊಫೆಸರ್ ರಾಮಚಂದ್ರಪ್ಪನವರು ಅವರು, ಆಮೇಲೆ SG ಸಿದ್ದರಾಮಯ್ಯನವರು, ರಾಜಪ್ಪ ದಳವಾಯಿಯವರು, HS ವೆಂಕಟೇಶಮೂರ್ತಿಯವರು, ಆಮೇಲೆ ನಮ್ಮ ಇಂಥ ಮಹನೀಯ ದಾರ್ಶನಿಕರು, ಎಲ್ಲರ ಸಂಪರ್ಕ ಮಾಡಿಬಿಟ್ಟೆ ನಾನು. ಎಲ್ಲರ ಸಂಪರ್ಕ ಇವತ್ತು ಒಂದು ಕಲೆ ಎಷ್ಟು ಅಂತ. ಅದಕ್ಕೆ ಅವರೆಲ್ಲರೂ ಕೂಡ ನನ್ನ ಭಾಳ ಪ್ರೀತಿಸ್ತಾರೆ, ಅಕ್ಕರಿಂದ ಕಾಣ್ತಾರೆ. ಕನ್ನಡ ಮೇಷ್ಟ್ರುಗಳು ಯಾರು ನನ್ನ ದೂರ ತಳ್ಳಲ್ಲ. ಬನ್ನಿ ಲಕ್ಷ್ಮಣ ದಾಸ್ ಅಂತಾರೆ. ರಾಜಪ್ಪ ದಳವಾಯಿಗಂತೂ ನನ್ನ ಕಂಡ್ರೆ ತುಂಬ ಇಷ್ಟ. ಈ ಲಕ್ಷ್ಮಣ ದಾಸರಾಗಿದ್ದು ಯಾವಾಗ? ಕಥಾಕೀರ್ತನಕ್ಕೆ ಬಂದ ಮೇಲೇನೆ. ಅಲ್ಲ, ಅವ್ರು ಶಿಷ್ಯವೃತ್ತಿಲಿ ಇದ್ದಾಗಲೇ ಆಯ್ತಾ? ಇಲ್ಲ, ಶಿಷ್ಯವೃತ್ತಿಲಿ ಇದ್ದಾಗಲೇ ಗುರುಗಳೇ ಲಕ್ಷ್ಮಣ ದಾಸ್ ಅಂತ ಇಟ್ಕೊಂಡ್ಬಿಡು ಅಂದರು. ಅವರೇ ನಾಮಕರಣ, ಅವರೇ ಗುರುರಾಜು ನಾಯ್ಡು ಅವರು ದಾಸ ನಾಮಕರಣ ಮಾಡಿದ್ದು ಇವರಿಗೆ ಲಕ್ಷ್ಮಣ ದಾಸರು ಅಷ್ಟೇ. ಲಕ್ಷ್ಮಣ ದಾಸ ಆಗೋಗ್ಬಿಟ್ಟೆ ನಾನು. ಕನಕದಾಸ ಅಂತ ಅವನೊಬ್ಬ ಶಿಷ್ಯ, ಅವನ ಹೆಸರು ಗುರುಸಿದ್ದಪ್ಪ ಅಂತ. ಅದು ಗುರುಗಳೇ ಮಾಡಿದ್ದು ಕನಕದಾಸ ಅಂತ. ಆ ಹಾಲು ಮತಸ್ತ ಅವನು. ಅದರಿಂದ ಕನಕದಾಸ ಅಂತ ಇಟ್ಕೊಂಡ್ಬಿಡಪ್ಪ ನೀನು. ಕನಕದಾಸ ಆಗೋಗ್ಬಿಟ್ಟ. ಗುರುಗಳ ಜಾತಿ ನೋಡಿ? ಇಲ್ಲ, ನೆವರ್. ಜಾತಿಯನ್ನು 2 ಅಕ್ಷರಕ್ಕೆ ಅರ್ಥವೇ ಇಲ್ಲ ಅಲ್ಲಿ. ಹೃದಯದಲ್ಲಿ ಎಲ್ಲಿ ಹುಡುಕಿದ್ರು ಜಾತಿಯನ್ನು 2 ಅಕ್ಷರ ಇರಲಿಲ್ಲ ಅವರಿಗೆ. ವಿದ್ಯೆ, ಸಂಪನ್ನತೆ, ವಿನಯ ಇರಬೇಕು. ನಾನು ಕಲ್ತಿದ್ದೀನಿ ಅಂತ ಹೆಮ್ಮೆ ಅಹಂಕಾರ ಪಟ್ಟರು ನಡಿ ಅನ್ನೋರು ಇದ್ರು. ಆ ಥರನೂ ಇದ್ದರು, ಕೆಲವರೆಲ್ಲ ಇದ್ದರು. ಅವ್ರನ್ನ ಎಷ್ಟು ಇಡಬೇಕು ಅಷ್ಟರಲ್ಲಿ ಇಟ್ಟಿದ್ರು ಅವರು.
ಅವ್ರನ್ನ ಗೌರವವಾಗಿ ಮಾತಾಡ್ಸೋರು, ಇಲ್ಲ ಅಂತಿರ್ಲಿಲ್ಲ. ಅಣ್ಣ ಅವ್ರ ಟೈಪ್ ಎಲ್ಲ ಸರ್, ಅಣ್ಣವರೇ ಸಾಕ್ಷಾತ್ ರಾಜ್ಕುಮಾರ್ ಅಣ್ಣವರೇ ಅವರು. ಅವರೇನೇ ಕರ್ಕೊಂಡೋಗಿ ಕಥೆ ಮಾಡಿಸಿ ಅವ್ರ ಕಾಲಿಗೆ ನಮಸ್ಕಾರ ಮಾಡೋಕೆ ಹೋಗಿದ್ದಾರೆ ಊರಿನಲ್ಲಿ. ಯಾವಾಗ ಗುರುಗಳಿದು? ಇದು 1984ನೇ ಇಸ್ವಿ. ಏನಾಯ್ತು ಅಲ್ಲಿ ಏನಾಯಿತು, ಅಲ್ಲಿ ಅವ್ರ ಊರಿನಲ್ಲಿ ಕಥೆ ವಿಜಯದಶಮಿ ಹಬ್ಬ. ಎಲ್ಲಿ, ಯಾವ ಊರ್ಲಿ? ಸಿಂಗಾನಲ್ಲೂರಲ್ಲಿ. ಓಕೆ. ಸಿಂಗಾನಲ್ಲೂರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಊರು. ಅಣ್ಣವರು. ಇವ್ರು ಮೈಸೂರಿನಲ್ಲಿ ಕಥೆ ಮಾಡ್ತಿದ್ರು ಅವಾಗ. ಅವಾಗ ಹೇಳಿ ಕಳಿಸಿ ಗುರಾಜನಾಯ್ಡು ಕರ್ಕೊಂಬ ಅಂತ ಹೇಳಿ ಗುರಾಜನಾಯ್ಡು ಅಲ್ಲಿ ಕಥೆ ಬಿಟ್ಟು ಸೀದಾ ಅಣ್ಣವ್ರ ಮನೆಗೆ ಹೊಟ್ಟೋದ್ರು. ನಾನು ಹೋಗಿದ್ದೆ ಅವ್ರ ಜೊತೆಲಿ. ಏನಾಯ್ತು? ನಾನು ಹೋಗಿದ್ದೆ. ನಾನು HT ಅರಸ್ ಅಂತ ಇದ್ರು. HT ಅರಸ್ ಅಂದ್ರೆ ರಂಗಭೂಮಿಯ ಸಿಂಹ, ಲಯನ್. ದುಷ್ಟ ಪಾತ್ರಗಳಿಗೆ ಹೆಸರುವಾಸಿ, ದುಷ್ಟ ಬುದ್ಧಿ, ವಿಶ್ವಾಮಿತ್ರ, ಇಂಥ ಪಾತ್ರಗಳನ್ನೇ ಮಾಡ್ತಾ ಇದ್ದಿದ್ದವರು. ಬಹಳ ದೊಡ್ಡ ನಟ, ಉತ್ತರ ಕರ್ನಾಟಕದ ನಟ ಆತ. ಇಲ್ಲೇ ಬೆಂಗಳೂರಿನಲ್ಲಿ ಮನೆ ಮಾಡ್ಕೊಂಡಿದ್ರು ಅವರು. ಯಾವಾಗಲೂ ಗುರಾಜನಾಯ್ಡು ಮನೆ ಆಯಿತು, ಅವರಾಯಿತು. ಅವರು ನಾನು 3 ಜನ ಹೋದ್ವಿ ಅಣ್ಣವ್ರ ಮನೆಗೆ. ಸೂರ್ಯನಾರಾಯಣ ದಾಸ್ ಅಂತ, ಸೂರಿ ಅಂತ ಇದ್ದ ಅವನು, ನಾವೆಲ್ಲ ಹೋದ್ರೆ ಜಿಟಿ ಅಂತ ಮಳೆ ಅವತ್ತು. ಅವ್ರ ಮನೆ ಮುಂದೆನೇ ಕತೆ. ನಾನು ಸಾಕ್ಷಿ ಸರ್. ನಮ್ಮ ಮನೆ ಮುಂದೆ ಅಣ್ಣವರು ಅಮ್ಮ ಎಲ್ಲ ಬಂದು ಕೂತಿದ್ದಾರೆ. ಕತೆ ಯಾವ ಕತೆ? ಚಂದ್ರಹಾಸ ಕತೆ. ಈಗ ನೋಡ್ದಂಗಿದೆ ಸರ್. ಅವರು ಒಂದು ಶಾಲ್ ತಂದು ಅಣ್ಣವರು ಅವ್ರಿಗೆ ಹಾಕಿ, ಒಂದು ಉಂಗುರ ತಂದು ಹಾಕಿ ನಮಸ್ಕಾರ ಮಾಡೋಕೋದು. ಅಣ್ಣ ಬೇಡಿ ನೀವು ನಮಸ್ಕಾರ ಮಾಡಬಾರ್ದು, ನಾನು ಬೇಡಿ. ನೀನು ಈಗ ಕೀರ್ತನಕಾರ, ಭಗವಂತನ ಅವತಾರ ನೀನು. ಭಗವಂತನ ನಾಮಾವಳಿಯನ್ನು ಯಾರು ಹೇಳ್ತಾರೋ ಅವರೆಲ್ಲ ದೇವರ ಸಮಾನ ಕಣಪ್ಪ, ಹಂಗನ್ಬೇಡ. ಅಣ್ಣ ಅವ್ರು ಹೇಳಿದ ಮಾತಿದು ಗುರುರಾಜನಾಯ್ಡು ಅವ್ರಿಗೆ. ಇದಕ್ಕಿಂತ ಇನ್ನೇನು ಸಾಧಬೇಕು? ಅಣ್ಣ ಅವರು ಆ ಮಾತಾಡಿ ಭಾವ ತುಂಬಿಟ್ರು ಅವರು. ನೋಡ್ತಾ ಆ ರೀತಿ ಕಥೆ ಮಾಡಿದ್ರು ಅವತ್ತು. ಚಂದ್ರಹಾಸ ಕತೆ. ಅಯ್ಯೋ ಸರ್, ನಿಮ್ಮ ಮೊದಲ ಭೇಟಿನ ಅಣ್ಣವ್ರು ನೀವು ನೋಡಿದ್ದೆ ಎದುರುಗಡೆ? ಅದು ಇಲ್ಲ ಸರ್, ನಾನು ನೋಡಿದ್ದೆ, ನಾಟಕದಲ್ಲಿ ನೋಡಿದ್ದೆ ಅಷ್ಟೇ. ಅದೇ ನಾನು ಫಸ್ಟ್ ಹೇಳಿದ್ನಲ್ಲ, 64ನೇ ಇಸ್ವಿ HM ನಾಯಕ ನಾಟಕ. ಇಲ್ಲಿ ಆತ್ಮೀಯವಾಗಿ ನೋಡಿದ್ದು ಇಲ್ಲಿ ಎದುರುಗಡೆ ಅಲ್ಲಿ ನೋಡಿದ್ದು. ಆಮೇಲೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನಕದಾಸ ನಾಟಕ ಆಯಿತು 1993ನೇ ಇಸ್ವಿ. ಕನಕದಾಸ ನಾಟಕ, ಅದ್ರಲ್ಲಿ ನಾನು ಪುರಂದರದಾಸ. ನಮ್ಮ ಗುರುಗಳು ಕನಕದಾಸರು, ಗುರುರಾಜನಾಯ್ಡು ಕನಕದಾಸರು. ಸರ್ವಮಂಗಳನೇ ಕನಕದಾಸ ಲಕ್ಷ್ಮೀ ಪಾತ್ರ. ಅಣ್ಣ ಅವರು ಪಾರ್ವತಮ್ಮ ಇಬ್ರು ಬಂದರು ನಾಟಕ ನೋಡಕ್ಕೆ. ಕಲಾಕ್ಷೇತ್ರದ ಮುಂದ್ಗಡೆ ಕೂತಿದ್ದಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಆಡ್ಕೊಂಬಂದ್ಬಿಟ್ಟೆ. ಆಡ್ಕೊಂಬ ತಕ್ಷಣ ಕನ್ನಡ ತೆಗೆದು ನೋಡ್ದು ನನ್ನ ಸನ್ಮಾನ ಮಾಡೋದು ನಮಗೆಲ್ಲ. ಆವಾಗ ಕಾಲಿ ನಮಸ್ಕಾರ. ಅವ್ರ ಥರನೇ ಹಾಡ್ತೀಯ ನೀನು, ಗುರು ಥರನೇ ಹಾಡ್ತೀಯ ಅಂದರು. ಅಣ್ಣವ್ರು ನಿಮ್ಗೆ ಹೊಗಳಿದ್ದು ಅದೇ ಪದ್ಮಶ್ರೀ ನನಗೆ. ಕರೆಕ್ಟ್ ಅಲ್ಲ? ಅದಕ್ಕಿಂತ ಏನು ಬೇಕು ಸರ್? ಚೆನ್ನಾಗಿ ಆಡಿದೆ. 6 ಶಾಸ್ತ್ರವ ಓದಿದರೇನು, 3 ಪುರಾಣವ ಕೇಳಿದರೇನು, ಸಾರ ನ್ಯಾಯ ಕಥೆ ಪೇಳಿದರೇನು, ಧೀರನಾಗಿತ ತಿರುಗಿದರೇನು, ಗುರುವಿನ ಗುಲಾಮ ಅಂದೆ. ಹಂಗಂದ ತಕ್ಷಣವೇ ಆ ಸಂಗತಿಗಳು ನೋಡಿ ಚೆನ್ನಾಗಿ ಆಡ್ತೀಯ ಸಾಕಲ್ಲ ಸರ್. ಅಣ್ಣವ್ರ ಕಡೆಯಿಂದ ಶಬಾಷ್ ತಗೊಳ್ಳೋದಿದೆಯಲ್ಲ, ಏನು ಸರ್? ಪುರಂದರದಾಸ ಕನಕದಾಸರ ಪಾಠ ಅವರು. ಕನಕದಾಸರು ನಿಜವಾಗ್ಲೂ ಕನಕದಾಸರೇ ಆಗ್ಬಿಡೋರು ಸರ್ ಗುರುಗಳು. ಕನಕದಾಸರೇ. ಕಾಗಿನೆಲೆ ವಾಸ ಆದಿ ಕೇಶವ, ಇವ್ರು ಅವರೇ ಬರೆದಿದ್ದು, ಅವರೇ ಬರೆದ ಹಾಡು. ಗುರುರಾಜನಾಯ್ಡು ಎಂತೆಂಥ ಹಾಡು ಬರೆಯೋರು ಸರ್. ಕವಿ ಸರ್ ಅವಯ್ಯ, ಕವಿ. ಬರೆದ್ಬಿಟ್ರೆ ಹಂಗೆ ಬೈಯೋದು. ಬರೆದ ಭುವನ ವನಿತೆಯು ಮುಡಿದ ಮಲ್ಲಿಗೆಯೋ, ಸೀತೆಗೆ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ, ಇಂಥ ಹಾಡುಗಳೆಲ್ಲ ಬರೆಯೋರು ಗುರುಗಳು. ಒಳ್ಳೆ ಸಾಹಿತ್ಯ ಬರೆಯೋರು ಸರ್. ಒಳ್ಳೆ ಸಾಹಿತಿ, ನಿಜವಾಗಲೂ ಒಳ್ಳೆ ಸಾಹಿತಿ ಸರ್. ಅಷ್ಟು ಅವರಿಗೆ ತಾಯಿ, ಅವ್ರ ತಂದೆಯವರು ರಾಮಸ್ವಾಮಿ ನಾಯ್ಡು ಅಂತ, ಅವರು ಹರಿಕಥೆ. ಗುರುರಾಜನಾಯ್ಡು ಅವರು ತಂದೆಯವರು ರಾಮಸ್ವಾಮಿ, ಮೈಸೂರಿನವರು, ಮೂಲತಃ ಬೆಂಗಳೂರಿಗೆ ಒಂದು ಸೆಟ್ಲ್ ಆದ್ರೆ ಅಷ್ಟೇ. ಅವರು ಆಗ ಇಂಗ್ಲೀಷ್ ಸ್ಕೂಲ್ನಲ್ಲಿ ಮೇಷ್ಟ್ರು. ಅವಾಗೆಲ್ಲ ಇಂಗ್ಲೀಷ್ ಕಳಿಸ್ಬೇಕಾಯ್ತಲ್ಲ, ಆವಾಗ ಮೇಷ್ಟ್ರು. ಇವರು ಅವರ ಗುರುರಾಜನಾಯ್ಡು ಅವ್ರಿಗೂ ಇಂಗ್ಲೀಷ್ ಬರ್ತಿತ್ತ? ಸುಮಾರಾಗಿ ಬರ್ತಿತ್ತು. ಅವ್ರು ಓದಿದ್ದು 9ನೇ ಕ್ಲಾಸ್ವರೆಗೆ. ಬಟ್ ಈಗ ಹರಿಕತೆ ಮಾಡ್ಬೇಕಾದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ಯಾವುದೋ ತೆಲುಗು ಡೈಲಾಗ್ ಬಂದ್ರೆ ತೆಲುಗುಲು ಹೇಳ್ತಿದ್ರು ಅವರು. ತೆಲುಗಿನೇ ಮಾತೃಭಾಷೆ ಅವ್ರದ್ದು. ತಮಿಳು ಬಂದ್ರೆ ತಮಿಳು ಹೇಳ್ತಿದ್ರು, ಕನ್ನಡ ಹೇಳ್ತಾರೆ. ಅಂದ್ರೆ ಈ ಭಾಷೆಗಳು ಎಲ್ಲ ಗೊತ್ತಿರಬೇಕು. ಚಂದ್ರಹಾಸ ಗೋಲಿ ಆಡುವಾಗ ಎಲ್ಲ ಮಕ್ಕಳೆಲ್ಲ ಸೇರ್ಕೊಂಡು ಗೋಲಿ ಆಟ ಆಡೋರಲ್ಲ, ಅವಾಗ 5 ಭಾಷೆನ ಉಪಯೋಗಿಸೋರು ಅವರಲ್ಲಿ. ಒಂದು ಹುಡುಗ ಬಂದು ತಮಿಳ್ನಲ್ಲಿ ಕೇಳೋನು, ಒಂದು ಹುಡುಗ ಬಂದು ತೆಲುಗಿನಲ್ಲಿ ಕೇಳೋನು, ಒಂದು ಹುಡುಗ ಕನ್ನಡದಲ್ಲಿ ಕೇಳೋನು, ಹಿಂಗೆಲ್ಲ ಹೇಳೋರು. ನನಗೆ ರೋಮಾಂಚನ. ನೀವು ಹೇಳ್ತಿದ್ರೆ ನನಗೆ 5 ಭಾಷೆನಲ್ಲಿ
5 ಭಾಷೆನ ಒಬ್ಬ ಹುಡುಗನ ಕೈನವ್ರು ಹೇಳ್ಸೋರು ಗುರುಗಳು. ನೀವು ಹೇಳ್ತಿದ್ರಿ? ಇಲ್ಲ, ನಾನು ಹೇಳ್ತಿರ್ಲಿಲ್ಲ. ನಿಮ್ ಕನ್ನಡ ಮಾತ್ರ? ಕನ್ನಡ ಮಾತ್ರ, ಇಂಗ್ಲೀಷು ಕನ್ನಡ, ಇಂಗ್ಲೀಷು ಕನ್ನಡ, ಸ್ವಲ್ಪ ತೆಲುಗು ಅಷ್ಟೇ. ಬಟ್ ಈಗ ಹರಿಕಥೆಯಲ್ಲಿ ನೀವು ತೆಲುಗು ತಗೊಂಡ್ಬರ್ತೀರಾ? ಸ್ವಲ್ಪ ಡೈಲಾಗು ಸ್ವಲ್ಪ ಅಷ್ಟೇ, ಸ್ವಲ್ಪ ಅವೆಲ್ಲ ಜಾಸ್ತಿ ಈಗ ಆಗಲ್ಲ. ಯಾಕೆಂದ್ರೆ ಭಯ, ಭಾಷೆ ಭಯ. ಯಾಕೆ ಬೇಕು? ಅವಾಗೆಲ್ಲ ಅಂದ್ರೆ ಅಫ್ಕೋರ್ಸ್ ಚೆನ್ನಾಗಿ ಹೇಳೋಕೆ ಬಂದ್ರೆ ಗುಡ್, ಇಲ್ಲಾಂದ್ರೆ ಯಾಕೆ ಬೇಕು? ಮೋಸ ಮಾಡ್ದಂಗೆ ಆಗುತ್ತೆ. ನಾನು ಯೋಚನೆ ಮಾಡ್ತಿದ್ದೆ, ಇವಾಗಿನ ಜಮಾನತ್ರ ಅವಾಗ ಇದ್ದಿದ್ರೆ ಗುರುರಾಜ ನಾಯ್ಡು ಅವರು ಎಷ್ಟು ವೈರಲ್ ಆಗ್ಬಿಡ್ತಾ ಇದ್ರು. ಅಯ್ಯೋ ಸ್ವಾಮಿ, ಈಗ ನನಗೇನೇನು ಪ್ರಶಸ್ತಿಗಳು ಬಂದಿದೆಯೋ ಎಲ್ಲ ಅವರಿಗೆ ಬಂದ್ಬಿಡೋದು. ಅದರಲ್ಲಿ ನಾನೇ ಪುಣ್ಯವಂತ. ಅವ್ರು ಹೋದ್ಮೇಲೆ ಅವೆಲ್ಲ ನನಗೆ ಬಂದ್ಬಿಟ್ಟು. ಅವ್ರಿಗೆ ಯಾವುದು ಪ್ರಶಸ್ತಿ? ಎಲ್ಲಿ ಸರ್ ಎಲ್ಲಿ ಸರ್? ನಾಟಕ ಅಕಾಡೆಮಿ ಪ್ರಶಸ್ತಿ ಬರಲಿಲ್ಲ ಸರ್. ನಾಟಕ ಅಕಾಡೆಮಿ ಪ್ರಶಸ್ತಿ ತಿರ್ಗಾ ನೋಡಿದ್ರೆ BC ವೆಂಕಟಪ್ಪನವರು ಅಂತ ಇದ್ದರು. ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿದ್ದರು. ಅವರು ಭಾಳ ಆತ್ಮೀಯ ಸ್ನೇಹಿತರು ಗುರುಗಳಿಗೆ. ಒಂದು ಇಲ್ಲಿ ಯಾವ ಮನೆ, ಇವ್ರದ್ದು ಈ ಮನೆ ಅಲ್ಲಿ ರಂಗಸ್ವಾಮಿ ಗುಡಿ ಬೀದಿಲಿ ಆಗಲಿಲ್ಲ. ಅವ್ರು ಕೇಳೋಕ್ಕೂ ಹೋಗಲಿಲ್ಲ. ಆ ಥರದವ್ರು ಎಲ್ಲವೂ ಅಲ್ಲ. ಕರ್ನಾಟಕ ಕೊಟ್ಟರೆ ಬಿರುದುಗಳೇ ಸಾಕ್ಬಿಡೋ ನನಗೆ. ಅದಕ್ಕಿಂತ ಬಿರುದು ಅವ್ರು ಯಾವುದು ಬರಲಿಲ್ವ? ಆ ಥರ ಯಾವುದು ಬರಲಿಲ್ಲ ಸರ್, ನನಗಂತೂ ಬರಲೇ ಇಲ್ಲ. ಏನೂ ಬರಲಿಲ್ಲ ಸರ್, ಸರ್ಕಾರದಿಂದ ಯಾವುದೂ ಬರಲಿಲ್ಲ. ಏನು ಮಾಡ್ತೀವಿ, ದುರಂತ. ಆದರೆ ಜನಮನ್ನಣೆ, ಜನಗಳ ಆದರ, ಜನಗಳ ಪ್ರೀತಿ, ಶ್ರೋತೃಗಳ ಅಭಿಮಾನ ಅಪಾರವಾಗಿತ್ತು ಸರ್. ಈಗ ನಿಮಗೆ ಕೇಂದ್ರ ಸರ್ಕಾರದ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಾಗ, ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ, ಕರ್ನಾಟಕ ಕಲಾಶ್ರೀ ಬಂದಾಗ, ಅಥವಾ ಡಾಕ್ಟರೇಟ್ ಗೌರವ ಬಂದಾಗ ಸೇರಿಸಿ ಹೇಳ್ತಾರಲ್ಲ ಗುರುರಾಜ ನಾಯ್ಡು ಅವರ ಶಿಷ್ಯ. ಹೌದು, ಲಕ್ಷ್ಮಣ ದಾಸ್. ಹೌದು, ಖಂಡಿತ. ನಾವು ಪ್ರಾರಂಭ ಆಗೋದೇ ಗುರುರಾಜ ನಾಯ್ಡುವಿಂದ. ನನ್ನ ಬಯೋಡೇಟಾ, ನನ್ನ ಪ್ರೊಫೈಲು ಶುರುವಾಗೋದೇ ಅವರಿಂದ. ಆಮೇಲೆ ಅಪ್ಪ ಅಮ್ಮ ಅಷ್ಟೇ. ನಮಗೆ ಆ ಕೀರ್ತನಾಕ್ಷರಗಳನ್ನು ಕಲಿಸ್ಕೊಟ್ಟಂಥ ಪುಣ್ಯಾತ್ಮ, ಹೃದಯವಂತ. ಅದಿಲ್ಲದೆ ನಾವೇನು ಬದುಕು ಸಾಧ್ಯ ಆಗುತ್ತೆ ಸರ್? ಎಲ್ಲಾದರೂ ಉಂಟಾ? 85ರ ನಂತರ ಅಂದ್ರೆ ಗುರುಗಳಿಲ್ಲ ಅಂತ ಆದಾಗ ಅದೊಂದು ಅಂದ್ರೆ 54 ವರ್ಷಕ್ಕೆ ಗುರುಗಳು ಹೊರಟೋದ್ರು. ಅಂದ್ರೆ ಯಾರು ಅನ್ಕೊಂಡಿರ್ಲಿಲ್ಲ. ಇಲ್ಲ ಸರ್, ಅಂದ್ಕೊಂಡಿರಲಿಲ್ಲ. ಏನಿಲ್ಲ, ಸುಮ್ಮನೆ ಮಂಡ್ಯದಲ್ಲಿ ಹೋದ್ರು, ಕಥೆ ಮಾಡ್ತಿದ್ರು. ಕಥೆ ಆಯಿತು. ಸತ್ಯ ಇಂಡಸ್ಟ್ರೀಸ್ ಅಂತ ಹೇಳಿ ಬ್ರಿಡ್ಜಿಂದ ಆ ಕಡೆ ಅಲ್ಲಿಗೆ ಹೋದರು. ಅವರು ಕೂತ್ಕೊಳ್ಳಿ ಗುರುಗಳೇ ಅಂತೇಳಿ ಕೂರಿಸಿದ್ರು. ಊಟಕ್ಕೆ ಹೋಗೋಣ ಬನ್ನಿ ಅಂತ ಕರೆದ್ರು. ಇವರು ಊಟಕ್ಕೆ ತಲೆ ಬಾಚ್ಕೊಳ್ಳುವಾಗ ಹಂಗೆ ಬಿದ್ದರು. ಸ್ಟ್ರೋಕ್ ಹೊಡೆದ್ಬಿಡ್ತು. ಸ್ಟ್ರೋಕ್ ಹೊಡೆದ ತಕ್ಷಣ ಶಿವರಾಮಂತ ಒಬ್ಬರು ಹಾರ್ಮೋನಿಯಂ ವಾದಕರಿದ್ದರು, ಸಂಪಂಗಿ ರಾಮನಗರ. ದೊಡ್ಡ ಹಂಸಲೇಖನಿಗೆ ಕೂಡ ಅವ್ರ ಗುರುಗಳು ಒಂದು ರೀತಿ ಹಂಸಲೇಖನಿಗೆ ಗುರುಗಳವರು ಅಂತ ಅಂದರೂ ತಪ್ಪೇನಿಲ್ಲ. ಅವರು ಅಷ್ಟೇ ಪ್ರೀತಿಸೋರು ಅವ್ರನ್ನ, ಗುರುಗಳನ್ನ. ಹಂಸಲೇಖ ಅವರು ಭಾಳ ಗೌರವ ಕೊಡ್ತಾಯಿದ್ರು ಶಿವರಾಮ್ಗೆ, ಭಾಳ ಗೌರವ ಕೊಡೋರು ಅವರು. ಆಮೇಲೆ ನಮ್ಮ ಗುರುಗಳಿಗೆ ಹಾರ್ಮೋನಿಯಂ ಶುರುವಾದರು, ಪಕ್ಕ ಹಾರ್ಮೋನಿಯಂ ಗುರುಗಳಿಗೆ. ಅವರಿದ್ರೇ ಕತೆ, ಅಲ್ಲಿ ಜೊತೆಗಿದ್ದರು ಅವರಿದ್ದರು. ಆಮೇಲೆ ಹಿಂಗಾಯ್ತಲ್ಲ ಅಂತ ಬೆಂಗಳೂರಿಗೆ ತಂದು ತಲೆ ಬಾಚ್ಕೋಬೇಕಾದ್ರೆ ಹಂಗೆ ಬಿದ್ದೋದು. ಹೌದು ಸರ್. ಅಲ್ಲೇ ಹೋಗ್ಬಿಟ್ರಾ? ಇಲ್ಲ, ಬೆಂಗಳೂರಿಗೆ ಬಂದರು, ಕರ್ಕೊಂಡ್ಬಂದರು. ಇಲ್ಲಿ ಚಾಮರಾಜಪೇಟೆಯಲ್ಲಿ ಒಂದು ನರ್ಸಿಂಗ್ ಹೋಮಿಗೆ ಸೇರಿಸಿದ್ರು. ಅಲ್ಲೊಂದು ವಾರ ಇದ್ದರು ಅಷ್ಟೇ. ಆಮೇಲೆ ಅದು ಸ್ವಲ್ಪ ಜಾಸ್ತಿನೇ ಆಯಿತು, ಹೋಗ್ಬಿಟ್ರು. ಅದು ಸಡನ್ನಾಗಿ ಕಾಣಿಸ್ಕೊಂಡಿದ್ದ ಮೊದಲೇ? ಇಲ್ಲ, ಮೊದಲೇ ಏನೂ ಇರಲಿಲ್ಲ ಸರ್. ಏನು ಗೊತ್ತಾ ಸರ್, ದೈಹಿಕ ಶ್ರಮ ಜಾಸ್ತಿ ಆಯಿತು. ದಿವಸ 4-5. ಆಮೇಲೆ ಎಲ್ಲರೂ ಈಗ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಹಾಡುಗಾರಿಕೆಯಲ್ಲಿ ನಾವು ಸ್ವಲ್ಪ ಸರಳವಾಗಿ ಹಾಡೋದನ್ನು ಕಲಿಬೇಕು. ಅದು ಕೆಲವು ವರ್ಗಗಳಿಗೆ ಮಾತ್ರ ಅವರು ಭಾಳ ಹುಷಾರಾಗಿ ಮಾಡ್ಕೊಂಡು ಹೋಗ್ತಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬಿಕೆ, ಈ ಶ್ರುತಿಲಿರಬೇಕು. ನಂಬಿ ಕೆಟ್ಟವರಿಲ್ಲವೋ ಅಂದರೆ ಬಟ್ ಇದು ಚೆನ್ನಾಗಿದೆ. ದೈಹಿಕವಾಗಿ ಆಯಾಸ, ನಿಮ್ಮ ಆರೋಗ್ಯದ ದೃಷ್ಟಿ ಆಗುತ್ತೆ. ಹೀಗೆ 4-5 ಕಥೆಗಳನ್ನು ಮಾಡಿ ಶರೀರ ಜರ್ಜರಿತವಾಯಿತು. ವೋಕಲ್ ಕಾರ್ಡ್ ಚೆನ್ನಾಗಿತ್ತು. ನರಗಳ ದೌರ್ಬಲ್ಯ ಶುರುವಾಯಿತು, ನರಗಳ ಎಳೆತ ಆಗಲಿಲ್ಲ. ಚೆನ್ನಾಗಿ ಇದ್ದವರು ಸ್ಟ್ರೋಕ್ ಆಗಿಬಿಡ್ತು. ಏನು ಮಾಡೋಕ್ಕಾಗಲಿಲ್ಲ. ನಿಮ್ಗೆ ಅವಾಗ ಅನಿಸಿದ್ದೇನು ಅಂದರೆ? ಅಯ್ಯೋ ಸರ್, ನಾನು ಅವಾಗ ಹಿರಿಯೂರಿನಲ್ಲಿ ಕಥೆ ಮಾಡ್ತಿದ್ದೆ, ಮುಗಿಸ್ಕೊಂಡು ಬಂದೆ ಬೆಂಗಳೂರಿಗೆ. ಹಂಗಾಯ್ತು ಅಂತ ಗುರುಗಳ ಮನೆಗೆ ಹೋದೆ. ನಾನು ನೋಡಿ ಕಣ್ಣಾರು ನೀರು ಹಾಕಿದ್ರು. ನಾವು ಏನು ಮಾಡೋಕ್ಕಾಗುತ್ತೆ, ನಾವು ಸಂಜೆಯಿಂದ ಬೆಳಿಗ್ಗೆವರೆಗೂ ಅಲ್ಲೇ ಇದ್ದೆ ನಾನು. ನಮ್ಮ ಶಿಷ್ಯರುಗಳೆಲ್ಲ ಇದ್ದರು, ನಾನೇ ಅಲ್ಲ. ರಾಜಮ್ಮನವ್ರು ಇದ್ದರು, ಕನಕದಾಸರಿದ್ದರು, ಸೋನಾರಾಯಣ ದಾಸರಿದ್ದರು, ಎಲ್ಲರೂ ಬಂದರು. ಯಾರು ಬಂದು ಏನು ಮಾಡೋಂಗಿದೆ ಸರ್? ಆಯಿತು, ಹೊರಟೇ ಹೋದರು ಸರ್. ಅವರು ಶ್ರೀಮತಿಯವರು ರತ್ನಮ್ಮನವರು ಅಂತ ಅವರು ಇದ್ದರು. ಈಗ ಪಾಪ ಈಗ ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಕಷ್ಟ, ಏನು ಮಾಡೋಕ್ಕಾಗಲ್ಲ ಸರ್. ಯಾಕಿಲ್ಲ, ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ, ರಸಿಕತೆಯ ಯೋಗವೆಲ್ಲ ಮಂಕುತಿಮ್ಮ ಅಂತಾರೆ DVG.
DVG ಅಸಮದಲ್ಲಿ ಸಮತೆ ಏನು, ಕಲಾವಿದರಿಗೋಸ್ಕರ ಬರೆದಿರೋ ಸರ್ ಇದು. ಅಸಮದಲ್ಲಿ ಸಮತೆ ಏನು, ವಿಷಮದಲ್ಲಿ ಮೈತ್ರಿ ಏನು, ಅಸಮಂಜಸದ ಸಮನ್ವಯ ಸೂತ್ರನಾಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣುವ ರಸಿಕತೆಯ ಯೋಗವೆಲು ಮಂಕುತಿಮ್ಮ. ಅಂದರೆ ವ್ಯಸನಮಯ ಸಂಸಾರದಲ್ಲೂ ಕೂಡ ಸಂತೋಷ ಸಿಗೋದು ಕಲಾವಿದರಿಗೆ, ಸಾಹಿತಿಗಳಿಗೆ, ಸಂಗೀತಗಾರರಿಗೆ ಅಷ್ಟೇ. ಸತ್ಯ. ಅವರು ಏನೇ ಮಗು ಸತ್ತಿರಲಿ ಬಂದು ಪಾಠ ಮಾಡ್ತಾಳೆ ಅಮ್ಮ ಅಲ್ವಾ? BGMನವರು, ಗುಬ್ಬಿವಣ್ಣವ್ರು, ಶ್ರೀಮತಿಯವರು ಮಗು ಒದ್ದಾಡ್ತಾ ಇದ್ರು ಕೂಡ ಬಂದು ಕಂದನೋ ಕಾಂತಾನೋ ಕಾಣದೆ ಅಂತ ಪಾಠ ಮಾಡೋರು. JMನವರು ಸ್ವಂತ ಮಗು ಮಗು ಅಲ್ಲಿ ಒದ್ದಾಡ್ತಿದೆ. ಅಯ್ಯೋ, ಇದೆಷ್ಟು ಇಂಥದ್ದೆಲ್ಲ, ಎಷ್ಟು ಯಜಮಾನರು ವೀರಣ್ಣವರು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ. ಹುಡುಗಾಟನ ನಿಮಗೂ ಈ ಥರದಲ್ಲಿ ಆಗುತ್ತಾ ಗುರು? ಆಗುತ್ತೆ ಸರ್, ಆಗಿದೆ. ಅಲ್ಲ, ಏನೋ ಒಂದು ನೋವು, ನೋವು. ನಾನು ಅದನ್ನ ಹೇಳ್ಕೋಬಾರ್ದು. ನನ್ನ ಮಗ ಹೋಗ್ಬಿಟ್ಟ, ನನಗೆ ಒಬ್ಬ ಮಗ ಇದ್ದ, 4 ಜನ ಹೆಣ್ಮಕ್ಳು. ಈಗ ನಮ್ಮ ಕೂತಿದಾರಲ್ಲ ಮಂಜುನಾಥ್ ಅಂತ, ಈಗ ಅವ್ರ ಶ್ರೀಮತಿಯವರು ನನ್ನ ಮಗಳು, ಒಳ್ಳೆ ವಿದ್ಯಾವಂತೆ. ಅವಳಿಗೆ ತುಮಕೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಸಿಕ್ಕಿದೆ, PhD ಮಾಡಿದ್ದಾಳೆ. ಅದು ಏನೋ ನನ್ನ ವಿಷಯ ತಗೊಂಡು PhD ಮಾಡಿದ್ದಾಳೆ, ಕಥಾಕೀರ್ತನ. ನೀವೇ ಸರ್, ಅಪರೂಪ ಇದು, ಅಪರೂಪದಲ್ಲಿ ಅಪರೂಪ. ಕಥಾಕೀರ್ತನನೇ ಆ ಮಹಾರಾಷ್ಟ್ರದಲ್ಲಿದೆ, ಚೆನ್ನೈನಲ್ಲಿದೆ, ಹಿಂಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಇಂಡಿಯಾದಲ್ಲಿ ಏನು ಇದನ್ನೇ ಬರೆದು PhD ಸಿಕ್ತವಳಿಗೆ, ನನ್ನ ಮಗಳಿಗೆ. ಇನ್ನೊಬ್ಬಳ ಮಗಳು ಅಷ್ಟೇ, ಸುಧಾ ಅಂತ. ಸುಧಾ ಮಂಜು. ಇನ್ನೊಬ್ಬಳು ಸುನೀತಾ ರಾಜಶೇಖರ್ ಅಂತ, ಅವಳು ಪ್ರೌಢಶಾಲಾ ಶಿಕ್ಷಕಿ. ಮಗನು ಸುಪ್ರೀತಾ ಅಂತ. ಏನಾಯಿತು? ಅವನೇನಾಗಿಲ್ಲ ಸರ್, KPTC ಕೆಲಸ ಕೊಡಿಸಿದ್ದೆ ನಾನೇ. ಚೆನ್ನಾಗಿ ಒಳ್ಳೆ ಹುದ್ದೆನಲ್ಲಿದ್ದ. ಒಂದು 4 ವರ್ಷ ಸರ್ವಿಸ್ ಆಗಿತ್ತು ಅಷ್ಟೇ. ಹೋದ ಡ್ಯೂಟಿಗೆ, ಮುಗಿಸ್ಕೊಂಡ ಬಂದ. ಮೀಟಿಂಗ್ ಕರೆದಿದ್ರು KEBನಲ್ಲಿ, KPTCLಲ್ಲಿ. ಅಲ್ಲಿ ಗಾಡಿ ಹಾಕಿದ್ದ. ನಮ್ಮ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಅಂತ ಇದೆ ತುಮಕೂರಲ್ಲಿ, ನೀವು ಹೋಗೋವಾಗ ತುಮಕೂರು ಸಿಟಿ ಎಂಟ್ರ್ ಆಗುವಾಗ ಅಲ್ಲಿ ಗಾಡಿ ಹಾಕಿದ್ದ. ಆ ಗಾಡಿ ತೊಗೊಳ್ಳೋಣ ಅಂತ ಹೋದ. ತೊಗೊಂಡು ಅಲ್ಲಿ ಈಚೆಗೆ ಬರೋವಾಗ ಡಿವೈಡರ್ಗೆ ಯಾರೋ ಬಂದು ಹೊಡೆದ್ಬಿಟ್ಟ ಇವನಿಗೆ. ಡಿವೈಡರಿಗೆ ಬಿದ್ದು ತಲೆಗೆ ಏಟಾಯಿತು, ಹೊಟ್ಟೋದ. ಮದುವೆ ಮಾಡಬೇಕು ಅಂತಿದ್ದೆ, ಹೊಟ್ಟೋದ. ಈಗ ನನಗೆ ಮಗ ಇಲ್ಲ, ಹೆಣ್ಮಕ್ಳೇ ನನಗೆ ಮಕ್ಕಳು, 4 ಜನ ಹೆಣ್ಮಕ್ಳು. ಬಟ್ ಅಂಥ ನೋವಲ್ಲೂ ನೀವು ಕಥಾಕೀರ್ತನ ಮಾಡಿದ್ದೀರಿ. ಅವತ್ತು ಪುಸ್ತಕ ಬಿಡುಗಡೆ ಮಾಡ್ತಿದ್ದೆ ನಾನು, 1 ಸಾವಿನ ಸುತ್ತ ಅಂತ ಪುಸ್ತಕದ ಹೆಸರು. ಮಗ ಓದಿದ ದಿವಸ ಬಿಡುಗಡೆ ಮಾಡಿದ ಪುಸ್ತಕ ಇದು, 1 ಸಾವಿನ ಸುತ್ತ ಅಂತ ಪುಸ್ತಕ. ವಿದ್ಯಾವಾಹಿನಿ ಕಾಲೇಜ್ ಅಂತ ಇದೆ ತುಮಕೂರಿನಲ್ಲಿ, ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದೆ. ಈಚನೂರು ಇಸ್ಮಾಯಿಲ್ ಅಂತ, ಅವನು ಒಳ್ಳೆ ಲೇಖಕ. ಈಚನೂರು, ತಿಪಟೂರಿನವನು. ಈಚನೂರು ಶಾಂತ, ಈಚನೂರು ಆ ಪರಂಪರೆಯಲ್ಲಿ ಬಂದವನವನು. ಅವನ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದೆ. ಯಾರೋ ಆಚೆ ಕರೆದು ನನ್ನ, ಬನ್ನಿ ಅಂತ, ನನ್ನ ಫ್ರೆಂಡ್ ಶಾಂತಿಲಾಲ್ ಅಂತ. ಏನು ಸರ್ ಅಂದೆ. ಇಲ್ಲಿ ಯಾರಿಗೂ ಒಂಚೂರು ಏನೋ ತೊಂದರೆ ಆಗಿದೆ, ನೋಡ್ಕೊಂಡು ಬರೋಣ ಬನ್ನಿ ಅಂತ ಹೇಳಿಲ್ಲ ಅವರು. ಹೋಗಿ ನೋಡ್ತೀನಿ, ಅವ್ನು ನನ್ನ ಮಗ ಜನರಲ್ ಹಾಸ್ಪಿಟ್ಲಲ್ಲಿ. ಪುಸ್ತಕ ಬಿಡುಗಡೆ 1 ಸಾವಿನ ಸುತ್ತ. ಏನು ಮಾಡ್ತೀರ ಸರ್? ಅದಕ್ಕೆ ಹೇಳಿದ್ದು, ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣುವ ರಸಿಕತೆಯ ಯೋಗವೇನು ಮಂಕುತಿಮ್ಮ. ಅದು ಕಲಾವಿದರಿಗೆ ಮಾತ್ರ ಸಾಧ್ಯ, ಇನ್ಯಾರಿಗೂ ಇಲ್ಲ. ಈ ರಂಗಭೂಮಿಯವರಿಗೆ ಅಥವಾ ಯಾವುದೇ ಪರ್ಫಾರ್ಮಿಂಗ್ ಆರ್ಟ್ಸ್ ಇರೋರು, ಎಸ್, ಮನೆಯಲ್ಲಿ ಲೇಖಕರಿಗೆ, ಏನೇ ಆಗಿರಲಿ, ಬರಹಗಾರರಿಗೆ, ಕವಿಗಳು ಮಹಾಕವಿ ಬೇಂದ್ರೆ ಅವನ ನೋವು ಎಷ್ಟು ಅನುಭವಿಸ್. ಮಗ ಸತ್ತೋಗಿದ್ದಾನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 4 ಜನ ಮಕ್ಕಳನ್ನ ಕಳ್ಕೊಂಡ್ಬಿಟ್ರು. 4 ಜನ ಮಕ್ಕಳು, ಒಬ್ಬರು ಇಲ್ಲ. ಸಂವಿಧಾನ ಬರೆದ್ರಪ್ಪ. ಇದೆಲ್ಲ ನೋಡ್ತಾ ಹೋಗ್ಬಿಟ್ರೆ, ಆ ವಿಷಯದಲ್ಲಿ ಮಕ್ಕಳು, ನನಗೆ ಹೆಣ್ಮಕ್ಳೆಲ್ಲ ಚೆನ್ನಾಗಿ ನೋಡ್ಕೋತಾರೆ ನನ್ನ, 4 ಜನನು. ಒಬ್ಬಳು ಸುನೀತಾ, ಒಬ್ಬಳು ಸುಧಾ, ಒಬ್ಬಳು ಸುಜಾತ, ಇನ್ನೊಬ್ಬಳು ಸುಮನ ಅಂತ. ಅವಳು ಕೂಡ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾಳೆ. ಓಕೆ, ಎಲ್ಲ ಸೂ ಹಂಗಿಟ್ಬಿಟ್ಟು ಅವಾಗೇನೋ ಸೂಯಿಂದ ಕೊನೆಯಾಗಿ ದಾಯಿಂದ ಮೊದಲಾಗಿ ಇರುವುದು ಹೆಸರು ಪೇಳಮ್ಮ ಅಂತ ನಮ್ಮ ಗುರುಗಳು ಆಡೋರು. ಶ್ರೀನಿವಾಸ ಕಲ್ಯಾಣದಲ್ಲಿ ಸೂಯಿಂದ ಮೊದಲಾಗಿ ದಾಯಿಂದ ಕೊನೆಯಾಗಿ ಇರುವ ಹೆಸರೇನು ಹೇಳಮ್ಮ ಅಂತ ಕೊರವಂಜಿ ಕೇಳ್ತಾಳೆ. ಅದನ್ನ ಜ್ಞಾಪಕ ಬಂತು ನನಗೆ. ಅದೇನು ಮಾಡಿದೆ, ಸುವಂತ ಸುಧಾನಿಗಿಟ್ಟೆ, ಸುವಂತ ಸುನೀತನಿಗಿಟ್ಟೆ, ಸುವಂತ ಸುಜಾತನಿಗಿಟ್ಟೆ, ಸುವಂತ ಸುಮನಿಗಿಟ್ಬಿಟ್ಟೆ, ಸುಪ್ರೀತನಿಗೂ ಸುವಂತ ಇಟ್ಬಿಟ್ಟೆ. ಅವಾಗೆಲ್ಲ ನೋಡ್ತಿರ್ಲಿಲ್ವ ಯಾವ ಅಕ್ಷರದಿಂದ ಬರ್ತದೆ, ಯಾವ ನಕ್ಷತ್ರ? ಯಾರೇ ನಾನು ಕೇಳಲೇ ಇಲ್ಲ. ನಾನು ಏನು ಕೇಳಲಿಲ್ಲ. ಮಕ್ಕಳು ಬೆಳ್ಕೊಂಡಿದ್ದಾರೆ, ಅವ್ರ ಪಾಡಿಗೆ ಅವರಿದ್ದಾರೆ, ನಮ್ಮ ಪಾಡಿಗೆ ನಾವಿದ್ದೀವಿ ಅಷ್ಟೇ ಸರ್. ಏನಿಲ್ಲ ಸರ್. ಇರುವಾಗ ನನ್ನ ಆಸೆ ಇಷ್ಟೇ, ಚೆನ್ನಾಗಿ ನಾನು 4-5 ಪುಸ್ತಕ ಬರೆದೆ. ಕಾವ್ಯದರ್ಶನ ಅಂತ ಒಂದು ಬರೆದೆ. ಪಂಪನಿಂದ ಹಿಡಿದು GSSವರೆಗೂ ಅವ್ರ ಪದ್ಯಗಳನ್ನ ತಗೊಂಡು ಅದಕ್ಕೆ ಇವತ್ತಿನ ಇವತ್ತು ಏನು ಹೇಳ್ತದೆ ಆ ಪದ್ಯದ ಅರ್ಥ, ಅರಸು ರಾಕ್ಷಸ, ಮಂತ್ರಿ ಮರಹುಲಿ, ಪರಿಜನ ಪರಿವದ್, ಇದೆಲ್ಲ ಇದೆಯಲ್ಲ, ಇವತ್ತು ಅದೇ ತಾನು ನಡೀತಾ ಇರೋದು. ಹೀಗೆ ಸರಕಾರ ಹಿರಿಗೋಲು, ನಿರತರಗಳ ಹತ್ತ ಸೂರ್ಯ ಕುಡೋದು ಊಟ, ಇದೇ ನಡೀತಿರೋದು ಅದೇ ತಾನೇ. ಸರಕಾರ ಹರಿಗೋಲು,
ಬೇರೆ ತೆರೆಗಳ ತತ್ತ ಸುರೆ ಕುಡಿಯೋರು ಹುಟ್ಟು ಹಾಕುವುದು, ಬಿರುಗಾಳಿ ಬೀಸುವುದು, ಜನರೆದ್ದು ಕುಣಿಯುವುದು, ಉರುಳದಿಗಳ ಅಚ್ಚರಿಯ ಮಂಕುತಿ ಮಾತು ಡಿ ವಿಜಿ. ಅದೇ ಸರ್ಕಾರಪ್ಪ ಈಗ. ನೋಡಿ, ನೀವು ಹೇಳ್ತಿರ್ಬೇಕಾರೆ ಹಾಂ ಈ ನಮ್ಮ ಚಾನಲ್ ಮೂಲಕ ಜನ ನೋಡ್ತಿರೋರು ಕೂಡ ಇಷ್ಟಪಡ್ತಾರೆ. ಹಾಂ ಎಷ್ಟು ಮೌಲ್ಯಗಳಿವೆ ಈ ಹರಿಕಥೆಯಲ್ಲಿ, ಅಲ್ವಾ ಸರ್? ಈ ಕಥಾ ಕೀರ್ತನದಲ್ಲಿ ಅಂತೆಲ್ಲ ಅನ್ಸುತ್ತೆ ನಿಜ. ಬಟ್ ನಿಮ್ಗೆ ಅನ್ಸಲ್ವಾ, ಇವತ್ತಿನ ಬೇರೆ ಬೇರೆ ಸಂಗೀತದ ನಡುವೆ ಇದು ಕಳೆದೋಯ್ತು, ಈ ಸಾಂಸ್ಕೃತಿಕ ಪರಂಪರೆ ಉಳಿಸೋ ಕಷ್ಟ ಸರ್? ಎಲ್ಲಿ ನೋವಾಗುತ್ತೆ ಗೊತ್ತಾ ಹರೀಶ್ ನನಗೆ? ನಾನು ಸಾವಿರಾರು ಜನಗಳ ಮಧ್ಯೆ ನಿಂತ್ಕೊಂಡು ಕಥಾ ಕೀರ್ತನ ಮಾಡ್ತಿದ್ದವನು. ನಾವು ಶುಕ್ಲಾಂಬರಧರಂ ವಿಷ್ಣುಂ ಶ್ರೀವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಶ್ರೀಶೈಲಸದಾ ವಾತ್ರಂ ಹಿಂಗೆ ಅಂದುಬಿಟ್ರೆ ಸಾಕು, ಜನ ಆಗಲೇ ಜನ 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 ಸೈಲೆಂಟ್ ನಿಂತ್ಕೊಂಡು ಕೂತ್ಕೊಂಡ್ಬಿಡೋದಾಗಲಿ. ಈಗ ಅವ್ರು ಇಲ್ವಲ್ಲ, ಯಾರಿಗೆ ಹೇಳಿ ನಾನು? ಅಷ್ಟೊಂದು ಜನದ ಮಧ್ಯೆ ಕಥಾ ಕೀರ್ತನ ಮಾಡ್ತಿದ್ದಂಥ ನಮ್ಮಂಥ ಕಲಾವಿದರು ಯಾರೋ 4-5 ಜನಕ್ಕೆ, ವಾದ್ಯಗಾರರಿಗೆ, ನಮ್ಮ ಪಕ್ಕದಲ್ಲಿ ಹುಡುಕೋ ಹಾರ್ಮೋನಿಯಂನವ್ರಿಗೆ, ತಬಲಾದವ್ರಿಗೆ ನಾನು ಕಥೆ ಮಾಡಬೇಕಾ? ಅವರು ಕೂಡ ಈಗೆಲ್ಲ ದೊಡ್ಡ ವಿದ್ವಾಂಸರು, ಹರಿಕತೆ ದಾಸರುಗಳಿಗೆ ತಬಲಾ ನುಡಿಸೋರು, ಅವರು ಹರಿಕತೆ ದಾಸರುಗಳೇ ಈಗ ಪಕ್ಕವಾದಿದವರು. ಯಾರ ಜವಾಬ್ದಾರಿ ಇದು? ಯಾರು ಜವಾಬ್ದಾರಿ ಇಲ್ಲ ಸರ್, ಏನು ಹೇಳೋಕ್ಕಾಗಲ್ಲ. ಇವತ್ತಿನ ಸಮಾಜ ಆ ಕಡೆ ಹೋಗ್ತಾ ಇದೆಯೋ ಅಥವಾ ನಾವೇ ಸರಿ ಇಲ್ವೋ, ಹೆಂಗೆ ವಿಶ್ಲೇಷಣೆ ಮಾಡೋಕ್ಕಾಗ್ತಿಲ್ಲ. ನೋಡಿ, ಈ ಮುಂದಿನ ಪೀಳಿಗೆಯವ್ರಿಗೆ ಇದನ್ನ ತಗೊಂಡು ಹೋಗ್ಬೇಕಾ? ಇಲ್ಲ ಅಂದ್ರೆ ತಗೊಂಡು ಹೋಗ್ಲೇಬೇಕು, ನಶಿಸಿ ಒಂಥರ ಹೋಗ್ಬಿಡುತ್ತೆ. ಆಧ್ಯಾತ್ಮದ ಸಿಂಚನವೇ ಇಲ್ದಂಗೆ ಆಗ್ಬಿಡುತ್ತೆ. ಅಷ್ಟೊಂದೊಳ್ಳೆ ಸಾಂಸ್ಕೃತಿಕ ಪರಂಪರೆಯನ್ನ ಅದು ನಾವೇನ್ ಮಾಡಿದ್ವಿ ಆಗಿನ ಕಾಲದಲ್ಲಿ, ಭದ್ರಗಿರಿ ಅಚ್ಯುತದಾಸರು ಕೀರ್ತನ ಕಲಾ ಕಾಲೇಜು ಅಂತ ಮಾಡಿದ್ರು ಇಲ್ಲೇ ನಮ್ಮ 6ನೇ ಕ್ರಾಸ್ ರಾಜಾಜಿನಗರದಲ್ಲಿ. ದಾಸಾಶ್ರಮ ಅಂತ ಇತ್ತು, ದಾಸಾಶ್ರಮ ಅಂತ. ಈಗ ಹೋಯ್ದು ಬಿಡಿ ಜಾಗ, ಅದಿಲ್ಲ. ಸರ್ಕಾರ ಯಾರು ತಗೊಂಡ್ಬಿಟ್ರು, ಅದನ್ನಿಲ್ಲ. ಅಲ್ಲಿ ಕೀರ್ತನ ಕಲಾ ಕಾಲೇಜ್ ಅಂತ ಮಾಡಿದ್ರು. ಹರಿಕಥೆ ಕಲಿಯೋರೆಲ್ಲ ಕಲಿಬೋದಾಗಿತ್ತು ಆಗ. ಈಗಿಲ್ಲ. ಈಗ ನಾವು ಯಾರಾದ್ರೂ ಮಾಡಿದ್ರು ಕೂಡ ಈಗ ಇನ್ನೊಂದು ಏನಾಗಿದೆ ಸರ್, ಯಾವುದೂ ಕೂಡ ಶ್ರದ್ಧೆಯಿಂದ ಬಹಳ ವರ್ಷಗಳು ಕಲಿಬೇಕು ಅನ್ನೋ ಆಸಕ್ತಿ ಯಾರಿಗೂ ಇಲ್ಲ. ಬೇಗ ಆಗ್ಬಿಡ್ಬೇಕು. ಒಂದು ಹಾಡು ಕಲ್ತ್ಕೊಂಡ್ಬಿಟ್ರೆ ಅವನಾಗಲೇ ಸುಗಮ ಸಂಗೀತ, ಒಂದು ದೇವ್ರ ನಾಮ ಕಲ್ತ್ಬಿಟ್ರೆ ಅವನಾಗಲೇ ಸಂಗೀತಗಾರ. ಸುಮ್ಮನೆ ಒಂದು ತಗದಿಮೆ ತಗಜೀರ್ಣ ನುಡಿಸ್ಬಿಟ್ರೆ ಸಾಕು ಅವನು ತಬಲಾವಾದಕ. ಹಿಂಗಾಗೋಗ್ಬಿಟ್ಟಿದೆ. ಏನು ಮಾಡ್ತಾರೆ, ಒಂದು ಮಗು ಕೈಲಿ ಹಾಡಿಸ್ಬಿಡ್ತಾರೆ, ಆಗಲೇ ಚಾನಲ್ ತಗೊಂಡು ನಿಲ್ಲಿಸ್ತಾರೆ. ಆ ಮಗುಗೆ ಶಾಲೆ ಹಾಕ್ಬಿಡ್ತಾರೆ, ಹಾಡುತ್ತೆ. ನಮ್ಮ ಮಗು ಹೊಟ್ಲಾದ ಗಾಯಕ ಅಂತಾರೆ. ಶಾಸ್ತ್ರಬದ್ಧವಾಗಿ ವಿಧಿಪೂರ್ವಕವಾಗಿ ಅದನ್ನು ಅರ್ಥೈಸ್ಕೊಂಡು ಒಂದು 7-8 ವರ್ಷ ಗುರುಗಳ ಮುಖೇನ ಕಲಿಯುವಂಥ ಕಾಲ ಎಲ್ಲಿದೆ? ಪುರುಸೊತ್ತೆಲ್ಲಿದೆ ಜನಗಳಿಗೆ? ಈಗ ಒಂದು ಮನೇಲಿ ಇಬ್ಬರೇ ಗಂಡ ಹೆಂಡತಿ, 2 ಮಕ್ಕಳು. ಅವನು ಕೆಲಸಕ್ಕೆ ಹೋಗ್ತಾನೆ, ಹೆಂಡ್ತಿನೂ ಕೆಲಸಕ್ಕೆ ಹೋಗ್ತಾಳೆ. ಆ ಮಕ್ಕಳನ್ನ ಯಾರು ಬಂದು ಕೆಲಸದವ್ರು ನೋಡ್ಕೋಬೇಕು. ಇಲ್ಲಾಂದ್ರೆ ಅವು ಕಾಲೇಜಿಗೆ ಹೋಗ್ತವೆ. ಅವಕ್ಕೆ ಹೇಳ್ಕೊಡೋಕೆ ಯಾರು? ಕೂಡು ಕುಟುಂಬ ಇಲ್ಲ, ತಾತ ಇಲ್ಲ, ಅಜ್ಜಿ ಇಲ್ಲ, ಮಾವ ಇಲ್ಲ, ಭಾವ ಇಲ್ಲ, ಸೋದರ ಮಾವ ಯಾರು ಇಲ್ಲ ಮನೇಲಿ. ಏನು ಮಾಡ್ತಾರೆ? ಹೆಂಗೆ ಕಲಿತಾರೆ? ಸೊ ಬಂಧುತ್ವ ಭಾವನೆಗಳ ಅರ್ಥನೇ ಆಗಲ್ಲ ಸರ್. ಹಾಗಾಗಿ ಕಥಾ ಕೀರ್ತನ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಕಲೆಗಳಿರ್ಬೋದು, ಜನಪದ ಇರ್ಬೋದು, ಜನಪದ ಕಲೆ ಎಲ್ಲ ಅದು ಕೂಡ ಅಷ್ಟೇ. ಅದಕ್ಕೂ ಭಾಳ ಕಷ್ಟ ಇದೆ, ಯಾರೂ ಇಲ್ಲ. ಸರ್ಕಾರವೂ ಕೂಡ ಈಗ ಸಂಗೀತ ಅಕಾಡೆಮಿ ಇದೆ, ಸಾಹಿತ್ಯ ಅಕಾಡೆಮಿ ಇದೆ, ಜನಪದ ಅಕಾಡೆಮಿ ಇದೆ, ನಾಟಕ ಅಕಾಡೆಮಿ ಇದೆ. ಈ ಸಲ ಇಲಾಖೆನೇ ಇದೆ. ಇಲಾಖೆನೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಇಷ್ಟೆಲ್ಲ ನಮ್ಮ ಕರ್ನಾಟಕದಲ್ಲಿರುವಷ್ಟು ಅಕಾಡೆಮಿಗಳು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಅಲ್ಲಿಂದ ಇದರ ಏಳಿಗೆಗೆ ಏನಾದರೂ ಇದೆ, ಸಿಗ್ತಾ ಇದೆಯಾ? ಸಪೋರ್ಟ್ ಖಂಡಿತ ಇದೆ. ಸರ್ಕಾರ ನಾವು ಅನ್ನಕ್ಕಾಗಲ್ಲ, ಮಾಡ್ತಾರೆ. ಅದು ಸದುಪಯೋಗ ಆಗ್ತಾನೆ ಇಲ್ಲ. ಏನೋ ಯುವ ಪೀಳಿಗೆಯವರು ಯಾರೂ ಕಲಿತಿಲ್ವ ಗುರುಗಳೇ? ಕಲಿತಾರೆ. ಅದನ್ನ ನಮ್ಮ ಜೀವನದ ಧ್ಯೇಯ ಅದು. ನಾವು ಅದನ್ನು ತಗೋಬೇಕು ಒಳಗಡೆ, ಅದರಿಂದಲೇ ನಾವು ಬದುಕಬೇಕು ಅನ್ನೋ ಮನಸ್ಸಿಲ್ಲ ಯಾರಿಗೂ. ಬಟ್ ಹರಿಕತೆ ಅಥವಾ ಕಥಾ ಕೀರ್ತನವನ್ನು ಮಾಡಿಕೊಂಡು ಬದುಕಬಹುದು ಅಂದ್ರೆ ಜಾಣತನ ಇರಬೇಕು. ಇವತ್ತಿನ ವಿಷಯಗಳನ್ನೆಲ್ಲ ಈಗ ಬೇರೆ ಬೇರೆ ಎಲ್ಲ ಮಾಡ್ತಾರೆ. ಮೈಸೂರು ಕಡೆ ಎಲ್ಲ ಕೆಲವು ಕಲಾವಿದರು ಮಾಡ್ತಾರೆ. ಇವತ್ತಿನ ವಿದ್ಯಮಾನಗಳನ್ನೆಲ್ಲ ಹೇಳ್ಕೊಂಡು ಕಥೆ ಮಾಡ್ತಿರ್ಬೇಕು. ಅದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ. ಅದೆಲ್ಲ ಸಿನಿಮಾ ಹಾಡನ್ನು ಸೇರಿಸ್ಕೋಬೇಕು, ಜನಪದ ಗೀತೆನೂ ಸೇರಿಸ್ಕೋಬೇಕು, ದೇವನಾಮ ಸೇರಿಸ್ಕೋಬೇಕು, ಇನ್ಯಾವುದೋ ಒಂದು ತರಲೆ ಹಾಡಿದರೆ ಅದನ್ನು ಸೇರಿಸ್ಕೊಂಡು ಅದಕ್ಕೇನೋ ಸಾಹಿತ್ಯ ಬೇರೆ ಬರ್ಕೊಂಡು ಆ ಟ್ಯೂನಲ್ಲಿ ಹಾಡಬೇಕು. ಅದು ಮಾಡಿದ್ದೀರಾ ನೀವು? ಇಲ್ಲ, ನಾನು ಮಾಡಕ್ಕೆ ಹೋಗಿಲ್ಲ ಸರ್. ಮಾಡ್ತಾರಂತೆ, ನಾನು ಅಲ್ಲಿ ಅನಿವಾರ್ಯ. ಅವ್ರು ನನ್ನದಲ್ಲ, ಇವತ್ತಿನ ಪೀಳಿಗೆ ಒಪ್ಪಿಸ್ಬೇಕು. ಹೌದು, ಅದನ್ನ ಹೇಳಿದ್ರೆ ಜನ ಎಸ್ ಅನ್ನೋದು. ಕೂತ್ಕೊಂಡ್ರು ಈಗ ಶ್ರೋತೃಗಳನ್ನ ಒಪ್ಪಿಸದೆ ಹೋದ್ರೆ ಯಾರನ್ನ ಒಪ್ಪಿಸ್ಬೇಕು? ದುಡ್ಡು ಕೊಡೋರನ್ನ ಒಪ್ಪಿಸದೆ ಹೋದ್ರೆ ಯಾರನ್ನ ಒಪ್ಪಿಸ್ಬೇಕು? ಅವ್ರದ್ದೇನು ತಪ್ಪೇನಿಲ್ಲ, ಅದು ತಪ್ಪು ಅಂತ ಹೇಳಲ್ಲ ನಾನು. ಮಾಡ್ಕೊಳ್ಳಿ ಬಿಡಿ. ಅಂದರೆ ಅಶ್ಲೀಲ ಒಂದು ಬಿಟ್ಟು ಏನಾದರೂ ಮಾಡ್ಕೊಂಡು, ಇದು ಪಾಯಿಂಟ್. ಅಶ್ಲೀಲ ಬೇಡ, ಅಶ್ಲೀಲಕ್ಕೆ ಹೋಗ್ಬಾರ್ದು. ನಾವು ಸಾಹಿತ್ಯದ ಚೌಕಟ್ಟು ಮೀರಬಾರ್ದು. ಆ ಎಲ್ಲೇ ಇದೆಯಲ್ಲ ಅದು ಮೀರಬಾರ್ದು. ಅದಕ್ಕೆ ಇನ್ನೇನೋ ಬಂದು ತುರುಕಬಾರ್ದು. ಕಟ್ಟು ಹಾಡು ಬೇರೆತ್ತಲ್ಲ, ಅದರಂತೆ ಕಟ್ಟು ಬೇಡ ಅನ್ನಲ್ಲ. ಅದರೊಳಗೆ ಸತ್ವ ಇರಲಿ, ಮೂಲ ಪ್ರಕಾರಕ್ಕೆ ಧಕ್ಕೆ ಆಗಬಾರ್ದು ಅಷ್ಟೇ. ಹಂಗೆ ಮಾಡ್ಕೊ. ಏನೇನೋ ಸೇರಿಸ್ಕೊಂಡು ಹೇಳೋದು, ಯಾರ್ಯಾರನೋ ಅಪಹಾಸ್ಯ ಮಾಡೋದು, ಈಗೆಲ್ಲ ಮಾಡ್ತಿದ್ದಾರಲ್ಲ, ಅದು ಹಾಸ್ಯನಾ? ಹಾಸ್ಯ ಅಲ್ಲ ಅದು.
ಹಾಸ್ಯಕ್ಕೆ ಅದರದೇ ಆದಂಥ ಒಂದು ಶಕ್ತಿ ಇರಬೇಕು. ಅದೆಲ್ಲ ನರಸಿಂಹರಾಜಣ್ಣವ್ರ ಕಾಲಕ್ಕೆ, ಬಾಲಣ್ಣವ್ರ ಕಾಲಕ್ಕೆ ಏನು ಹಾಸ್ಯ ಸರ್ ಅದು. ಹೆಂಗಿತ್ತು ಇವ್ರೊಳಗೆ ನೀವು ಅವ್ರನ್ನೆಲ್ಲ ಭೇಟಿ ಮಾಡಿದ್ದೀವಿ? ಓ ಎಸ್, ನರಸಿಂಹರಾಜಣ್ಣವ್ರ ಜೊತೆ ಪಾಠ ಮಾಡಿದ್ದೀನಿ ನಾನು. ಹೌದಾ? ಸದಾರಮೆ ನಾಟಕ, ಅವರು ಆದಿಮೂರ್ತಿ ಕಳ್ಳ, ನಾನು ಜೈವೀರ ಮಾಡಿದ್ದೀನಿ 1977 ಇಸ್ವಿ, 77. ಎಸ್, 2 ನಾಟಕದಲ್ಲಿ 3 ನಾಟಕ ಕರ್ಸೋರು ನಾನು ಚಿತ್ರಗಂಗೆ ಮಠಕ್ಕೆ. ಅವನ್ನ ಕರ್ಕೊಂಡು ಹೋಗ್ರೆ ಅನ್ನೋರು. ಹೆಂಗಿತ್ತು? ಬಿಡಿ ಸರ್, ನರಸಿಂಹರಾಜಣ್ಣನೇ ಸರ್. ಹಾಸ್ಯ ಅನ್ನೋ 2 ಅಕ್ಷರಕ್ಕೆ ಅರ್ಥನೇ ಅವರು. ಯಾವುದೋ ಒಂದು ಮಲ್ಲಿ ಮದುವೆ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಅಶ್ವಥ್ ಕೇಳ್ತಾರೆ, ಯಜಮಾನ್ರಿದ್ದಾರೆ ನೋಡು, ಯಜಮಾನ್ ಒಳಗಡೆ ನೋಟ್ ಗೀಟ್ ಪ್ರಿಂಟ್ ಮಾಡ್ತಾ ಇದ್ದಾರೋ ಏನೋ ಈ ಥರ. ಏನು ಸರ್ ಏನು ಬೇಡ ಸರ್. ನಕ್ಷತ್ರಿಕಾ ಅಂತ ಒಂದು ಪಾತ್ರ ಮಾಡಿದವಲ್ಲ ಹರಿಶ್ಚಂದ್ರದಲ್ಲಿ, ಆ ಪಾತ್ರ ಮಾಡಿಬಿಡ್ಲಿ ಯಾರಾದರೂ. ನಕ್ಷತ್ರಿಕಾ ಹಂಗಿದ್ನೋ ಇಲ್ವೋ ಗೊತ್ತಿಲ್ಲ. ಕಾಲ ಕಾಲಕ್ಕೆ ತಿಳಿದು ತೆಗಿ ಕಾಲ ಕಳೆಯುತ್ತ ಇದ್ದ ಪ್ರಾಣಿಗೆ, ಅದಕ್ಕೆ ಅಭಿನಯ. ಕೂಡು ಇಲ್ಲದೆ ನೀರು ಇಲ್ಲದೆ ಅಲೆವ ಈ ಗತಿ ತಂದೆಯೋ, ಏನಿದೀ ಗ್ರಹಚಾರವೋ, ಏನಿದೀ ವನವ. ಅಲ್ಲಿಪ್ಪು, ಆ ತುಟಿ, ಆ ಮುಖ ಎಲ್ಲಿ ಬಿಡ್ತಾನೆ ಸರ್ ನರಸಿಂಹರಾಜಣ್ಣ. ಅಯ್ಯಯ್ಯೋ, ಮುಸ್ರಿಯವರು ಹಂಗೆ. ಮುಸ್ರಿ ಕೃಷ್ಣಮೂರ್ತಿ ಇದಲ್ಲ ಸರ್, ಇಸ್ಪಿಟ್ನಲ್ಲಿ ಜೋಕರ್ ಇದ್ದಂಗೆ ಅವರು. ಚೆನ್ನಾಗಿದೆ ಹೋಲಿಕೆ. ಹೌದು, ಯಾವ ಪಾತ್ರಕ್ಕಾದ್ರೂ ಸರಿ, ಇಂಥ ಪಾತ್ರ ಬರಂಗಿಲ್ಲ ರಂಗಭೂಮಿನಲ್ಲಿ ಅವರಿಗೆ. ಅದಕ್ಕೆ ಜೋಕರ್ ಹೇಳಿದ್ದೆ. ಅಯ್ಯೋ, ಅದಕ್ಕೆ ಹೇಳಿದ್ದು ನಾನು. ಎಲ್ಲಿ ಬೇಕಾದ್ರೂ ಸೇರಿಸ್ಬೋದು ಅವ್ರನ್ನ. ಮುಸ್ರಿ ಅವ್ರನ್ನ ಮಾತ್ರ ಎನ್ಸೈಕ್ಲೋಪೀಡಿಯಾ. ಇಂಥ ಪಾತ್ರ ಗೊತ್ತಿಲ್ಲ ಅನ್ನಂಗೆ ಇರಲಿಲ್ಲ ಸರ್ ಮುಸ್ರಿ ಕೃಷ್ಣ ಅವ್ರ ಶಿಷ್ಯ ನಾಟಕದಲ್ಲಿ. ನನ್ನ ಕಂಡ್ರೆ ಭಾಳ ಪ್ರೀತಿ ಅವ್ರು. ನಾನು ರಾಮ, ಅವ್ರ ಆಂಜನೇಯ, ಸಂಪೂರ್ಣ ನಾಟಕ ಸರ್. ಕಾಳಿದಾಸ ನಾಟಕದಲ್ಲಿ ಅವ್ರು ಕಾಳಿದಾಸ, ನಾನು ಭೋಜ. ಏನು ಸರ್ ಹೆಂಗಿತ್ತು ಅವಾಗೆಲ್ಲ ಸ್ಟೇಜ್ ಮೇಲೆ ಬಂದ್ರೆ ಇವ್ರುಗಳೆಲ್ಲ? ಅಯ್ಯೋ ಅಯ್ಯೋ, ಅವರು ಮೊದಲೇನು ಇರಲಿಲ್ಲ ಮುಸ್ರಿಗೆ. ಆಮೇಲೆ ಅವರು ಸಿನಿಮಾಗೆ ಬಂದ್ಬಿಟ್ರಲ್ಲ, ಪಡವಾರಳ್ಳಿ ಪಾಂಡವರ ಆಗೋಯ್ತಲ್ಲ, ಅವಾಗಲಿಂದ ಮುಸ್ರಿ ಅವ್ರನ್ನ ಹಿಡಿಯೋಕ್ಕಾಗಲಿಲ್ಲ ಸರ್. ಹಿಂದಕ್ಕೆ ನೋಡಲಿಲ್ಲ. ಅವ್ರದ್ದು ಮ್ಯಾನರಿಸಮ್ ಬೆಳೆಸ್ಕೊಂಡ್ರು. ಅಯ್ಯೋ, ಮ್ಯಾನೇಜರಮ್ ಸರ್, ಮ್ಯಾನರಿಸಮ್ ಸರ್. ಅಯ್ಯಯ್ಯ, ಡೈಲಾಗ್ ಡೆಲಿವರಿ. ಆ ಮಾತು, ಅಯ್ಯೋ, ಸಿನಿಮಾನೇ ಬೇರೆ. ರಂಗಭೂಮಿಗೆ ಬಂದ್ಬಿಟ್ರೆ ರಂಗಭೂಮಿನೇ ಅವ್ರದ್ದು. ಆ ರಂಗಭೂಮಿಯಲ್ಲಿ ಯಾವುದೂ ಅಪಾಸಿಕ್ ಕಾರಣ ಇರ್ತಿರ್ಲಿಲ್ಲ, ಅಷ್ಟೇ ಗಂಭೀರ. ಆ ಸಾಹುಕಾರ ನಾಟಕದಲ್ಲಿ ಕೃಷ್ಣರಾಯ ಅಂತ ಮಾಡೋರು, ಆಮೇಲೆ ಈ ಸದಾರಮೆ ನಾಟಕದಲ್ಲಿ ಆದಿಮೂರ್ತಿ ಕಳ್ಳನ್ ಮಾಡೋರು, ದೇವದಾಸಿ ನಾಟಕದಲ್ಲಿ ನಾಜುಕೈನ್ ಮಾಡೋರು, ಜಗದಾದಿ ದೇವತೆಯ ಪ್ರತಿರೂಪವೋ ಎಂಬ ಜಣ ಜಣದ ರೂಪ ಅವಳ ಗಂಡ, ಬಯಸಿದ ಆಶಯ ಸಲ್ಲಿಸಿ ಬ್ರಹ್ಮಾಂಡದೊಳು ಮೆರವ ಆ ಬೆಳ್ಳಿ ರೂಪ ಅವಳ ಗಂಡ ಇದ್ದು ನಾಶವಗೈದು ಇರದ ಚಿಂತೆಯ ತರುವ ಇಬ್ಬಲ್ದಿ ರೂಪ ಅವಳ ಗಂಡ. ಇದನ್ನೆಲ್ಲ ತಿಳಿದು ಮಾನ ಮುಳಿದು ಅಡಿಯಾಳಿನಂತವಳ ಪದದಿ ನಿಂದು ಮಡದಿ 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 ನೀನೆಂದು ಹೊಡೆದಾಡಿ ಬಡಿವ ಗಂಡರೋ ಚಂಡರೋ ಬಂಡರೋ ನೀವು. ಒನ್ಸ್ ಮೋರ್ ಮುಸ್ರಿಯವರು. ಅಪ್ಪ, ಸುಖವೀವ ಸ್ವರ ಪಾನವಿದೆ ಸ್ವರ್ಗ ಸಮ, ಇವೆಲ್ಲ ಬಾಯಿ ಹಟ್ ನನಗೆ ಕೂತ್ಬಿಟ್ಟಿದೆ ಸರ್. ಮುಸ್ರಿ ಮಜವಾಗಿದೆ ಇದು. ಇದು ದೇವದಾಸಿ ನಾಟಕದ್ದು ಸರ್. ಹೆಂಗಿದು? ನಾಜೂಕೈನ್ನ ಅವನ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಪೊಲೀಸರು. ಲಾಸ್ಟ್ ಸೀನ್ ಇದು. ಅವನ್ನ ಕರ್ಕೊಂಡು ಹೋಗುವಾಗ ಪೊಲೀಸ್ ಎಷ್ಟೇ ಏನೋ ಕುಡಿಯೋದು, ನಾಜೂಕಯ್ಯ ಸಾಕಿದಳೆ ಅಂತಾನೆ ಬಂದು ಕಾನ್ಸ್ಟೇಬಲ್. ಏನು ಅಂತ ತಿಳ್ಕೊಂಡು ಇದನ್ನ ದೇವಲೋಕದ ಅಮೃತ ಕಣೋ, ಇದು ದೇವಲೋಕದ ಅಮೃತ ಅಂತ ಹೇಳಿ ಹಾಡಿದ್ದು ಕೆ ಹಿರಣ್ಣಯ್ಯನವರು ಬರೆದಿದ್ದು. ಸುಖವೀವ ಸುರ ಪಾನವಿದೆ ಸ್ವರ್ಗ ಸಮಾನಂ ತೆಗೆದಾಡಿಸಿ ತಲೆ ದೂಗುತೆ ತಡಕಾಡಿ ಪಪಾನಂ ತನು ತಂಪಿನ ಪಾನಂ ಬಲು ಇಂಪಿನ ಗಾನಂ ಸುರನಾರಿಯ ತಲೆ ಹಾರಿಸಿ ಪರಿದೋಡಿದ ಜ್ಞಾನಂ ನರಲೋಕದೊಳೈ ತಂದಿರುವಿ ಅಮೃತ ಪಾನಂ ಬರಿ ಮಾತಿನ ಜನರೆಂತರೆವರು ನಮ್ಮ ಅಭಿಮಾನಂ ನಮ್ಮ ಇಂಡಿಯಾದೊಳಗೆಲ್ಲರಿಗಿದು ದೈವ ಸಮಾನಂ ತನು ತಂಪಿನ ಪಾನಂ. ಗೌರ್ಮೆಂಟ್ ಈಸ್ ವೆಲ್ಕಮ್ ಇಟ್ಸ್ ಇನ್ಕ್ರೀಸಿಂಗ್ ಇನ್ಕಮ್ ಬೆಸ್ಟ್ ಪಾಸಿಬಲ್ ಬ್ಯಾಲೆನ್ಸಿಂಗ್ ಬ್ರೈನ್ ಸ್ಟಿಮ್ಯುಲೇಷನ್. ಇಫ್ ಎನಿಬಡಿ ವಾಂಟ್ಸ್ ಎನಿಥಿಂಗ್ ಎಸ್ ಲೆಟ್ ಹಿಮ್ ಕ್ವಶನ್ ಮೈ ಗ್ರಾಟಿಫಿಕೇಶನ್ ಮೈ ಗ್ರಾಟಿಫಿಕೇಶನ್ ಮೈ ಗ್ರಾಟಿ ಒನ್ಸ್ ಮೋರ್. ಇದು ಇದ್ರ ಬಗ್ಗೆ ಎಂತೆಂತ ಸರ್ ಅಂದ್ರೆ ಒಂದು ರಂಗಭೂಮಿ ಸುರಪಾನ ಏನೇ ಕರೀರಿ ಎಣ್ಣೆ ಏನೇ ಕರೀರಿ ಅದ್ರ ಬಗ್ಗೆ ಈ ಥರದಲ್ಲ ಒಂದು ಸಾಹಿತ್ಯ ಕಟ್ಟಿ ಎಷ್ಟು ಚಂದ ಹಾಡ್ಬೋದು. ಹಿರಣ್ಣಯ್ಯನವರು ಬರೆದಿದ್ದು ಕೆ ಹಿರಣ್ಣಯ್ಯನವರು ಮಹಾಕವಿಯ ವಯ್ಯ ಹುಡುಗಾಟನ ಮಾಸ್ಟರ್ ಹಿರಣ್ಣಯ್ಯವ್ರ ತಂದೆ. ಹೌದು. ಕಲ್ಚರಲ್ ಕಮಿಡಿಯನ್ ಅಂತ ಅವ್ರಿಗೆ ಹೆಸರು.
ಕಲ್ಚರಲ್ ಕಮಿಡಿಯನ್. ಕಲ್ಚರ್ ಕೆಮಿಡಿಯನ್. ಕೆಮಿಡಿಯನ್. ಹ್ಞೂ, ಎಂಥ ಟೈಟ್ಲ್ ನೋಡಿ ಸರ್, title ಅದು. ಎಂಥ ಟೈಟ್ಲು ಸರ್. ತುಮಕೂರು ಜಿಲ್ಲೆಯವರು. ಅದು ಹೆಮ್ಮೆ ಅದು. ತುಮಕೂರು ಜಿಲ್ಲೆ ಏನು ಕಡಿಮೆನಾ ಸರ್? ಕಲಾವಿದರು ಕಣಜ ಅದು. ಎಲ್ಲ ಮಹಾನೀಯರು ಅಲ್ಲೇ ಜಾಸ್ತಿ. ಗುಬ್ಬಿ ವೀರಣ್ಣವರು, ನಟಭಯಂ ಗಂಗಾಧರ ರಾಯರು, ಅಭಿನವ್ ಶಿಖಾಮಣಿ ಸಿಬ್ಬರಾಯರು, ಸಿ ಬಿ ಮಲ್ಲಪ್ಪನವರು, ಬಿ ಕೆ ಈಶ್ವರಪ್ಪನವರು, ನಮ್ಮ ಬಿ ಜೆ ಎಮ್ನವರು, ಜಯಶ್ರೀ ಅಮ್ಮ ಅವರು, ನಮ್ಮ ಲಲಿತಮ್ಮನವರು, ಎಲ್ಲ ತುಮಕೂರು ಅಂದರೆ ಕಲೆ, ಸಂಗೀತ, ನಾಟಕ. ಆ ಸಾಲಿನಲ್ಲಿ ನಾವು ನೆನಪಿಸ್ಕೊಳ್ಳುವಂಥ ಹೆಸರು ಲಕ್ಷ್ಮಣದಾಸ್. ನಿಮ್ಮ ಅಭಿಮಾನ ಸರ್, ಹರೀಶಾರ್, ನಿಮ್ಮ ಅಭಿಮಾನ ನನಗೆ ಎಷ್ಟು ಮಾತಾಡಿದ್ರು ಕೂಡ ತೀರ್ದು ಅಷ್ಟೊಂದಿದೆ ನಾ ಹೇಳೋ. ನೋಡಿ, ನೀವು ಮಾತಾಡ್ತಿದ್ರೆ ಹಾಂ ಸರ್. ಈಗ ನಾವು ನೋಡಿ ಅವ್ರು ಯಾರು ನೋಡೇ ಇಲ್ಲ ನಾವು. ಬರೀ ಬೆಳ್ಳಿ ಪರದೆಯಲ್ಲಿ ನೋಡಿ ಖುಷಿ ಪಟ್ಟು ಖುಷಿ ಆಗ್ಬಿಟ್ಟಿದೀವಿ ಅಷ್ಟೇ. ಅವ್ರ ಜೊತೆ ಒಡನಾಟ ಇದೆ, ಅವ್ರ ಜೊತೆ ಎಲ್ಲ ಕಾಲ ಕಳೆದಿದ್ದೀರಿ, ನಾಟಕ ಮಾಡಿದ್ದೀರಿ, ಬದುಕು ಮುಂದಕ್ಕೆ ಬಂದಿದೆ ಅಂದಾಗ ನೀವು ಮಾತಾಡಿದ್ರೆ ಸಾಕು ನಮ್ಗೆ ಅವ್ರ ಜೊತೆ ಲಿಂಕ್ ಆಗ್ಬಿಟ್ಟಿದೀವಿ. ಖಂಡಿತ ಖಂಡಿತ. ನರಸಿಂಹಾಜಿವಾಡು ಎಲ್ಲಿ ಸಿಗ್ತಾರೆ ಸರ್? ನಮ್ಮ ಜಿಲ್ಲೆಯವರು, ತಿಪ್ಟೂರಿನವರು, ಮುಸರಿ ಕೃಷ್ಣಮೂರ್ತಿ, ಮುಸ್ರಿಯವರು, ಒಬ್ಬಾ ಮುಸ್ರಿ ಒಬ್ಬಬ್ಬಾ. ಇನ್ಯಾರು ಹಾಂ. ಆಮೇಲೆ ಇವ್ ಮೊನ್ನೆ ಓದು ಉಮೇಶ್ ಅಣ್ಣ, MS ಉಮೇಶ್ ಅಣ್ಣ, ಅಯ್ಯಪ್ಪ ದಿಗ್ಗಜ. ಪಾತ್ರ ಮಾಡಿದ್ರೆ ಹಾಸ್ಯ ಬ್ರಹ್ಮ. ಸುಮ್ಮನೆ ಹಿಂಗೆ ನಿಂತ್ಕೊಂಡ್ರೆ ನಗೋರು ಜನ. ಉಮೇಶ್ ಅಣ್ಣ ಮಾತೇ ಇಲ್ಲ, ಸುಮ್ಮನೆ ಹಿಂಗೆ ಎಂಟ್ರಿ ಹಿಂಗೆ ನಿಂತ್ಕೊಂಡ್ರೆ ನಗಾರ ಜನ. ಇದೆಲ್ಲ ಎಲ್ಲರಿಗೂ ಬರಲ್ಲ ಸರ್. ಹುಟ್ಟು ಸರ್ ಅಂದ್ರೆ ನೋಡಿದ ತಕ್ಷಣ ನಗ್ಸೋದು. ಜನ್ಯ ಸಂಸ್ಕಾರ ಅಂತಾರೆ ಅದಕ್ಕೆ. ಹುಟ್ಟಿನೊಂದಿಗೆ ಬಂದಿರಬೇಕದು, ಮಧ್ಯ ಕಲಿತು ಬರಲ್ಲ ಅದು. ಅದು ಸಂಸ್ಕಾರ ಇದ್ದು ಅದು ಮುಂದೆ ಬಂದು 4 ಜನ ಜೊತೆ ಸೇರ್ಕೊಂಡಾಗ ಅದು ಪ್ರಕಟ ಅನಾವರಣ. ಉಮೇಶ್ ಡೈಲಾಗ್ ಹೊಡಿಬೇಕು ಅಂತೇನಿಲ್ಲ, ಏನಿಲ್ಲ. ಹಾಡೋನು ಚೆನ್ನಾಗಿ ಹಾಡೋನು. ಮಾಯಾ ವಿಲಾಸವಿದೇನೋ ಎಷ್ಟು ಚೆನ್ನಾಗಿ ಹಾಡೋನು, ಎಷ್ಟು ಚೆನ್ನಾಗಿ ಹಾಡೋನು ಸರ್. ರಾಜಾ ವಿಕ್ರಮ ನಾಟಕ, ಅವರೇ ಹಾರ್ಮೋನಿಯಂ. ಹಾಂ, ಒಳ್ಳೆ ಸೊಗಸಾದ ಶಾರೀರ. ಇನ್ಯಾರು ನಿಮ್ಮ ಜೊತೆ? ನಂದು ಡಿಂಗ್ರಿ ನಾಗರಾಜ್ ನನ್ನ ಜೊತೆ, ಅವರು ನನ್ನ ಜೊತೆಲಿದ್ದರು. ಸರ್ವಮಂಗಳ ನನ್ನ ಜೊತೆಲಿದ್ದರು. ಏನು ಸರ್. ಆಮೇಲೆ ಶ್ರೀನಿವಾಸ ಮೂರ್ತಿಯವರು ಕೂಡ ನನ್ನ ಜೊತೆಲಿ ಪಾಠ ಮಾಡಿದ್ದಾರೆ, ನಾನು ಮಾಡಿದ್ದೀನಿ. ಅವ್ರು ಮರ್ತಿರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಕಂಪ್ನಿಯಲ್ಲಿ ಒಬ್ರು ಬರ್ತಾರೆ, ಒಬ್ರು ಹೋಗ್ತಾರೆ. ಬಟ್ ಯಾವತ್ತು ನಿಮ್ಗೆ ಅನಿಸ್ತಿಲ್ವಾ ನಾನು ಅವ್ರ ಥರ ಸಿನಿಮಾಗೆ ಹೋಗ್ಬೇಕು, ನಾನು ದೊಡ್ಡ ಅನಿಸ್ತು ಸರ್. ಅದು ಅವಾಗ ಏನಾಯ್ತು ಗೊತ್ತಾ ಸರ್, ಸಿನಿಮಾದಲ್ಲಿ ಅಷ್ಟೊಂದು ಏನು ಒಂದು 100 ರೂಪಾಯಿಗೋ 500 ರೂಪಾಯಿಗೋ 1000 ರೂಪಾಯಿಗೋ 15 ದಿವಸ ಕಷ್ಟಪಡಬೇಕಾಗಿತ್ತು. ಹೋಗಿ ನಿಂತ್ಕೊಂಡು ಆ ಶೂಟಿಂಗು, ಆ ಟೇಕು, ಓಕೆ ಆಗಲ್ಲ, ಇವ್ರು ಬಿಡಲ್ಲ, ಹಿಂಸೆಗಳು, ಒಂದು ನಿರಂತರ. ಈಗಿನ ಟೆಕ್ನಾಲಜಿ ಅಲ್ಲ ಅದು. ರೀಲ್ ಸುತ್ತಬೇಕಲ್ಲ, ಟೇಕ್ ಓಕೆ ಆಗಬೇಕಲ್ಲ. ನಾನು ನೋಡಿದೆ, ಇದೇನಪ್ಪ ಇದು ಕಷ್ಟ. ಕತೆ ಮಾಡ್ಬಿಟ್ಟು ನನ್ನ ಪಡೆ ನಾನು ನಿಂತ್ಕೊಂಡು ಕತೆ ಮಾಡಿಬಿಟ್ರೆ ಅವಾಗಲೇ 500 ರೂಪಾಯಿ ಕೊಡೋಲ್ಲ ನನಗೆ. ಸಿನಿಮಾ ಯಾಕೆ ಬೇಕು ನನಗೆ? ಸಿನಿಮಾಕ್ಕೆ ಅಷ್ಟೊಂದು ಇದಿರಲಿಲ್ಲ ಅವಾಗ, ಕಷ್ಟದ ಕಾಲ ಸಿನಿಮಾ. ಬಟ್ ಅಣ್ಣ ಅವರಂಥ ಮಹಾನುಭಾವ ಪುಣ್ಯಾತ್ಮ ಅವ್ರು ಬಂದರು. ನಮ್ಮ ಕೈಲಿ ಎಲ್ಲೇ ಆಗುತ್ತದ, ಸಾಧ್ಯ ಇಲ್ಲ. ಬಟ್ ಆಮೇಲೆ ಹೋಗ್ಬೇಕಾಗಿತ್ತು ಅಂತ ಈಗಲೂ ಅನಿಸ್ತಾ ಇದೆ. ಈಗಲೂ ಹೋಗ್ಬೇಕು ಅನಿಸುತ್ತೆ. ಆದರೆ ಈಗ ಅವ್ರ ಜೊತೆಲೆಲ್ಲ ಹೋಗೋಕ್ಕೆ ಹೋದ್ರೆ ಏನಾಗುತ್ತೆ ಅಂದರೆ, ನಮಗಿಂತ ತುಂಬ ಚಿಕ್ಕ ಹುಡುಗರು ಇರ್ತಾರೆ, ನಮ್ಮನ್ನೇನೋ ಮಾತಾಡಿಸ್ತಾರೆ, ನಮ್ಮ ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ. ಕಮಾನ್ ಅಂತ ಈಗ ನಿಂತ್ಕೊತಾರೆ, ಅಲ್ಲಿ ನಿಂತ್ಕೊತಾರೆ. ಹಾಂ, ಅದೆಲ್ಲ ನಾವು ಅವ್ರ ಕೈಲಿ ಹಂಗೆಲ್ಲ ಅನ್ನಿಸ್ಕೋಬೇಕಲ್ಲ ಅಂತ ನಾನು ಹೋಗೋದಿಲ್ಲ ಅಷ್ಟೇ. ಹೇಗೆ ಹರಿಕತೆ ಮುಂದಿನ ಪೀಳಿಗೆಗೆ ಹೋಗ್ಬೇಕು, ಜನಕ್ಕೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು? ಸರ್ ಏನಿಲ್ಲ ಸರ್, ಈಗ ಸರ್ಕಾರ ಅದಕ್ಕೆ ಒಂದು ಕೀರ್ತನ ಕಲಾ ಕಾಲೇಜ್ ಅಂತಲೋ ಕೀರ್ತನ ಶಾಲೆ ಅಂತಲೋ ನಾವು ಮಾಡಬೇಕು. ಸರ್ಕಾರ ಅಂದರೆ ಅದ್ರ ಮೇಲೆ ಹಾಕೋದಲ್ಲ, ಯಾರೊಬ್ರು ಜವಾಬ್ದಾರಿ ನಾವು ಜವಾಬ್ದಾರಿ ತೊಗೋಬೇಕು. ತೊಗೊಂಡು ಒಂದು ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ಸರ್ಕಾರ ಅದಕ್ಕೆಲ್ಲ ಸಹಾಯ ಕೊಡುತ್ತೆ. ಓಡಾಡಬೇಕು, ಸ್ವಲ್ಪ ಕಷ್ಟಪಟ್ಟು ಒಂದು ಜಾಗ ಹಿಡ್ಕೊಂಡು ಒಂದು ಪೇಪರ್ ಪತ್ರಿಕೆ ಪ್ರಕಟಣೆ ಅದು ಇದೆಲ್ಲ ಕೊಟ್ಟು ಒಂದು ಮೀಟಿಂಗ್ ಕರೆದು ಪ್ರೆಸ್ನವರೆಲ್ಲ ಚೆನ್ನಾಗಿ ಇಟ್ಕೊಂಡು ಮಾಧ್ಯಮದವರು ಭಾಳ ಮುಖ್ಯ, ಮಾಧ್ಯಮಗಳೇ ಮುಖ್ಯ. ಈಗ ಅವ್ರನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಅವ್ರನ್ನ ಕರೆದು ಅವ್ರಿಗೆ ಒಪ್ಪಿಸಿ ಕಾಲೇಜಿಗೆ ಎಂಟ್ರಿ ಕೊಡಿ ಅಂತ ಕೇಳ್ಕೊಂಡ್ರೆ ಬಂದೇ ಬರ್ತಾರೆ ಹುಡುಗರು. ವೈಯಕ್ತಿಕವಾಗಿ ಲಕ್ಷ್ಮಣ ದಾಸರನ್ನ ಒಂದು 20 ವರ್ಷ ಗುರುಗಳೇ, ನಾನು ಅವ್ರು ನೋಡಿದ್ದೀನಿ ಅಂತ ಹೇಳಲ್ಲ, ಅವ್ರು ನನ್ನನ್ನು ನೋಡಿದ್ದೀನಿ. ಹಂಗೆ ಅದು ಅಂದ್ರೆ ನಮ್ಮ ಮಾಧ್ಯಮದ ಪ್ರಾರಂಭದ ದಿನಗಳಿಂದ ಹಿಡಿದು ಲಕ್ಷ್ಮಣ ದಾಸ್ ಅಂದ್ರೆ ಅವರ ಕಲೆ ಇದೆಯಲ್ಲ, ಅದು ತಲುಪಬೇಕು ಕರ್ನಾಟಕದ ಮೂಲೆ ಮೂಲೆಗೂ, ಕನ್ನಡಿಗರಿಗೂ. ಈ ಒಂದು ಸಾಂಸ್ಕೃತಿಕ ಪರಂಪರೆ ಗೊತ್ತಾಗಬೇಕು ಉದ್ದೇಶದಿಂದ ಈ ಹರಿಕತೆ ಆಗಿತ್ತು. ಇನ್ನೊಂದು ಭಾಗ ಮರ್ತು ಬಿಟ್ಟಿದ್ದೀನಿ ನಾನು. ಹರಿಕತೆಯಲ್ಲಿ ತುಂಬಾ ಇಂಪಾರ್ಟೆಂಟ್, ನಮ್ಮ ತುಂಬಾ ಗಮನ ಸೆಳೆಯೋದು ಹೌದು ಇದು ಸರ್ ಚಿಟಿಕೆ ಅಂತಾರೆ ಇದನ್ನ. ತೋರಿಸಿ. ಇದಕ್ಕೆ ಇನ್ನೊಂದು ಭಾಷೆ ಇದೆ, ಚಂಚುಪ ಅಂತ. ಇದಕ್ಕೆ ಚಂಚುಪ ಅಂತ ಇದು ತ್ರಿಕಾಲದಲ್ಲಿ. ಇದು ಸಪೋಸು ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನ್ಯಾರಮ್ಮ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ
ಹೆಮ್ಮಯ್ಯ ಗಣನಾಥನೇ ಕಣವ್ವ. ಆಯ್ತಾ? ಬೆರವಪುರದೊಳಗೆ ಪಿರಿಯನೆನಿಸಿದ ಪರಮ ಪುರುಷ ಗರಿ ಚರಿತೆಯ ಪಾಡೆ. ಇದನ್ನು ಉಪಯೋಗಿಸ್ಬೇಕಿದು. ಇದೇ ಭಾಳ ಮುಖ್ಯ. ಹರಿಕಥೆಯವನಿಗೆ, ಕೀರ್ತನಕಾರನಿಗೆ ಚಿಟಿಕೆ ಮುಖ್ಯ, ತಾಳ ಮುಖ್ಯ. ಆಮೇಲೆ ಪಕ್ಕವಾದ್ಯ ಇರುತ್ತಲ್ಲ, ಅದು ಅಷ್ಟೇ ಮುಖ್ಯ. ಅಂದರೆ ಪಕ್ಕವಾದ್ಯದವರು ನಮ್ಮ ಮನೋಧರ್ಮನ ಅರ್ಥ ಮಾಡ್ಕೊಂಡು ನುಡಿಸುವಂಥವ್ರಾಗಬೇಕು. ಯಾರೋ ನಾವು ಈ ಪರಿಯ ಸೊಬಗಾವ ದೇವರುಗಳು ಕಾಣುತ್ತ ಆಡಿಸಿರಲ್ಲ ಶೋಧ ಅಂತ ನುಡಿಸ್ಬಿಟ್ರೆ ಸೊ ಆ ಕೋರ್ಡಿನೇಷನ್ ಚೆನ್ನಾಗಿರ್ಬೇಕು. ಪಕ್ಕವಾದ್ಯದವ್ರ ಜೊತೆಗೆ ಆ ಅವರ ಸಂಯೋಗ ಚೆನ್ನಾಗಿರ್ಬೇಕು. ಈ ತಾಳದ್ದು ಇದು ಅದು ನಾವು ಎಲ್ಲ ಹೊಂದ್ಕೋಬೇಕು. ಇದು ಮೊದಲು ಗಣಸ್ತುತಿ ಆಡುವಾಗ ಮಾತ್ರ ಉಪಯೋಗಿಸೋದು. ಗಣಸ್ತುತಿ ಪ್ರಾರಂಭದಲ್ಲಿ ವಿನಾಯಕ ನೀನು ವಿನಾಬ್ರೋ ಚೂಟಕು ಬೇರೆವರು ವಿಘ್ನರಾಜ ವಿನಾಯಕ ವಿನಾಯಕ. ಎಷ್ಟು ತೂಕ ಕೊಡುತ್ತದೆ. ತೂಕ ಅದು ಶ್ರುತಿ. ಅದೇ ಶ್ರುತಿ ನಮಗೆ. ಅದರಿಂದ ಮುಂದಕ್ಕೆ ಹೋಗ್ಬೇಕು. ಈ ಯಾವುದೋ ಅಂದರೆ ಈಗ ನಮ್ಮ ಮಕ್ಕಳಿಗೋ ಅಥವಾ ಈಗಿನವ್ರಿಗೆ ತಲುಪೋದಕ್ಕೋ ಸಿನಿಮಾ ಹಾಡುಗಳನ್ನು ಅಥವಾ ಇನ್ಯಾವುದೋ ಹಾಡುಗಳನ್ನು ಹರಿಕತೆ ಮಾಡೋದೆಲ್ಲ ಮಾಡಿದ್ದೀರಾ ಗುರುಗಳೇ ನೀವು? ಮಾಡಿದ್ದೀನಿ. ಆಮೇಲೆ ಇನ್ನೊಂದು ನಾನು ಹೇಳೋದು ಮರ್ತುಬಿಟ್ಟೆ. ಜನಕಥಾ ಕೀರ್ತನ ಅಂತ ನಾನು ಮಾಡಿದ್ದೆ, ದೊಡ್ಡ ಆವಿಷ್ಕಾರ. ಇದನ್ನು ಹೇಳಲೇಬೇಕು ನಾನು. ಇದು ಹರಿಕಥೆಯೂ ಅಲ್ಲ, ಶಿವಕಥೆಯೂ ಅಲ್ಲ, ರಾಮಾಯಣವೂ ಅಲ್ಲ, ಮಹಾಭಾರತವೂ ಅಲ್ಲ. ಏನಿದು ಜನಕಥಾ ಕೀರ್ತನ ಅಂದ್ರೆ ನಮ್ಮ ನಡುವೆ ಇದ್ದಂತ ಆದರ್ಶ ಪುರುಷರು ಯಾರ್ಯಾರು ಇದ್ದಾರೆ ಅವ್ರನ್ನು ಕುರಿತು ಕಥೆ ಮಾಡೋದು. ಈಗ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾಕವಿ ಪಂಪ, ನಾಟಕ ರತ್ನ ಗುಬ್ಬಿ ವೀರಣ್ಣ, ಪಂಚಾಕ್ಷರಿ ಗವಾಯಿಗಳು, ಹೀಗೆ ಇವ್ರ ಜೀವನ ದರ್ಶನ ಕುರಿತು ಕಥೆ ಮಾಡೋದು ಜನಕಥಾ ಕೀರ್ತನ. ಇದನ್ನೇ ನಾನು ಮಾಡಿದ್ದು. ನಾನು ಹುಟ್ಟಾಕಿದ್ದು ಜನಕಥಾ ಕೀರ್ತನಕಾರ ಅಂತಲೇ ನಾನು ಕರೆಯೋದು. ಮಯೂರದಲ್ಲಿ ನಂದು ಇಂಟರ್ವ್ಯೂ ಎಲ್ಲ ಬಂದಿದೆ ನೋಡಿ. ಸೊ ಅವರ ಬದುಕು ಹೇಗಿತ್ತು ಅನ್ನೋದು ಕಥೆ ಮಾಡೋದು, ಅವನು ಕುರಿತೇ ಹಾಡೋದು. ಈಗ ಶಿವಕುಮಾರ ಸ್ವಾಮಿಗಳು, ನಮ್ಮ ತ್ರಿವಿಧ ದಾಸೋಹಿ ಸಿದ್ಧಗಂಗೆ, ಅವ್ರನ್ನೆಲ್ಲ ಶಿವಕುಮಾರ ದರ್ಶನ ಅಂತಲೇ ಮಾಡಿದ್ದೀನಿ ನಾನು. ಶಿವಕುಮಾರ ದರ್ಶನ ಅಂತಲೇ ಕಥಾ ಕೀರ್ತನ. ಅವ್ರ ಬದುಕು, ಅವ್ರ ಹುಟ್ಟು, ಅವ್ರು ಬಂದಿದ್ದು, ಅವ್ರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು, ದಾಸೋಹ, ಅನ್ನ, ಅಕ್ಷರ, ವಿದ್ಯೆ ಎಲ್ಲ ಹೇಗೆ ಹೇಳ್ಕೊಟ್ರು, ಮಠ ಹೇಗೆ ಕಟ್ಟಿದ್ರು, ಹೇಗೆ ಬೆಳೀತು, ಏನು ಪವಾಡ ಅದು, ಇದನ್ನೆಲ್ಲ ಸೇರಿಸೇ ಕಥೆ ಮಾಡಿಬಿಟ್ಟೆ ನಾನು. ಅವರೇ ಕೇಳ್ಬಿಟ್ರು. ಅದಕ್ಕೆ ಹಾಡು, ಸಾಹಿತ್ಯ ಎಲ್ಲ ನಿಮ್ಮದೇ ಎಲ್ಲ ಅಂದೆ. ಶಿವಕುಮಾರ ಗುರುವೇ ಪ್ರಭುವೇ ಅನವರತವು ಪೊರೆಯೋ ಯೋಗಿ ಘನವೇ ಶಿವಕುಮಾರ ಗುರವೇ ಗುರವೇ. ಬಸವಣ್ಣವ್ರ ವಚನ ಸೇರಿಸೋದು, ಅಣ್ಣ ಅಕ್ಕ ಅವ್ರ ವಚನ ಸೇರಿಸೋದು, ಗುರುಗಳದ್ದು ವಚನ ಸೇರಿಸೋದು. ಅದನ್ನೇ ಅವ್ರ ಲೈಫು ಹೆಂಗೆ ಕಟ್ಟಿದ್ರು, ಮಠ ಏನಾಯಿತು, ಇವತ್ತು ಎಲ್ಲಿದ್ದಾರೆ ಅವರು. ಭಾಳ ಒಳ್ಳೆ ಹೆಸರು ಬಂದ್ಬಿಡ್ತು ನನಗೆ ಅದು ಮಾಡಿದ ಮೇಲೆ. ಶಿವಕುಮಾರ ದರ್ಶನ ಕಥೆ ನಾನು ಬದುಕಿಸ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಥೆ ಬದುಕಿಸ್ತು. ಅಂಬೇಡ್ಕರ ಶುಭ ಚರಿತನ ಸಿರಿ ಚರಣಕ್ಕೆ ನಮಿಸು ನಿರುದ ಮುದದಿ ಪರೆಯೋ ಎನ್ನುವುದ ಮರಳೇ ಸ್ಮರಿಸುವುದ ಪಾಡವೆ ಅಂಬೇಡ್ಕರ ಅನ್ನೋದಪ್ಪ. ಅವ್ರ ಸಂವಿಧಾನ ಹೇಳೋದು, ಭಾರತದ ಪ್ರಜೆಗಳಾದ ನಾವು ಅದನ್ನೇ ರಾಗವಾಗಿ ಆಡೋದು. ಚೆನ್ನಾಗಿದೆ. ಎಷ್ಟು ಸಂತೋಷ ಪಡ್ತಾರೆ. ಹೌದು, ಅಪ್ರೋಚ್ ಆಗುತ್ತೆ, ತಲುಪುತ್ತೆ. ಸಂವಿಧಾನ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ರಾಗದಲ್ಲಿ ಹಾಡಿದ್ರೆ, ತಾಳಕ್ಕೆ ಹಾಡ್ಬೇಕದ್ನ. ಹಾಡಿದೆ ನಾನು. ಧಾರವಾಡದಲ್ಲಿ ಮಾಡಿದೆ, ಗುಲ್ಬರ್ಗದಲ್ಲಿ ಮಾಡಿದೆ. ಮೊನ್ನೆ ಇಲ್ಲಿ ಇನ್ನೊಂದು ನಿಮ್ಗೆ ಹೇಳಬೇಕು, ಅದು ಎಷ್ಟು ಮಟ್ಟಿಗೆ ಸರಿ ನನಗೆ ಗೊತ್ತಿಲ್ಲ. ಇಲ್ಲಿ ಬುದ್ಧ ಪಿರಮಿಡ್ಸ್ ಅಂತ ಇದೆ, ರವಿಶಂಕರ್ ಗುರೂಜಿ ಆಶ್ರಮದ ಮುಂದ್ಗಡೆ, ಕನಕಪುರ ರೋಡಲ್ಲಿ. ಪತ್ರೇಜಿ ಅಂತ ಅವ್ರ ಸ್ವಾಮಿಗಳು, ಅವ್ರದ್ದೇ ಕತೆ ಮಾಡಿದೆ ನಾನು. ಜನಕಥಾ ಕೀರ್ತನ ಅಂತ ಹೆಸರಿಟ್ಟೆ ಇದಕ್ಕೆ. ನೈಸ್. ಪಂಪ ದರ್ಶನ ಮಾಡಿದೆ. ಪಂಪ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಅದನ್ನೆಲ್ಲ ಸೇರಿಸ್ಕೊಂಡು ಪಂಪ ಹುಟ್ಟಿದ್ದು, ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಎಲ್ಲ ನಿಂಪಿರುಗಳಿಗೆ ಆಗರಮಾದ ಮಾನಿಸ ಅಂತಹ ಮೇನಾಗಿ ಪುಟ್ಟದೇಂ ಪೋದ ಕೋಗಿಲೆಯಾಗಿ ಮರಿದುಂಬಿ. ಇದೆಲ್ಲ ಪದ್ಯಗಳು ರಾಗಕ್ಕೆ ಅಳವಡಿಸ್ಕೊಂಡು ಆಡೋದು. ಒಳ್ಳೆ ಪ್ರಯತ್ನ. ಜನಕಥಾ ಕೀರ್ತನ ಅಂತ ಇದು. ಇದಕ್ಕೆ ನನಗೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡೆಲ್ಲ ಬಂದಿದ್ದು ಇದಕ್ಕೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕತೆ ಮಾಡ್ಬಿಟ್ನಲ್ಲ, ಬುದ್ಧನ ಕತೆ ಮಾಡ್ಬಿಟ್ನಲ್ಲ, ಪೌರಾಣಿಕ ಕಥೆಗಳು ಇರ್ತಿತ್ತು. ಈಗ ಜನಸಾಮಾನ್ಯ ಬಗ್ಗೆ ಸಾಧನೆ ಮಾಡಿರೋ ಪುಣ್ಯಾತ್ಮರು. ಗುಬ್ಬಿ ವೀರಣ್ಣವರಪ್ಪ, ಭಲೇ ಹುಷಾರ ಬೇಕಣ್ಣ, ಭಲೇ ಹುಷಾರ ಬೇಕಣ್ಣ, ಬುರುಡೆಯ ನಡೆಯುವ ಭಯವಿರಲಣ್ಣ, ದೊಡ್ಡವರ ಮಕ್ಕಳಿಗೆ ಹಾಕಬೇಕಣ್ಣ, ಸಿಕ್ಕಿದರಂತೂ ತರುವೇನು ಚಿನ್ನ, ಇಲ್ಲದೇ ಇದ್ದರೆ ಜೈಲಲ್ಲಿ ಮರಣ, ಅದು ಸುಖವೋ ಇದು ಸುಖವೋ, ಉಳಿದರು ಕಳೆದ ಯಜಮಾನರು ಆಡ್ತಿದ್ರಪ್ಪ. ವೀರಣ್ಣವ್ರು ಆಡ್ತಿದ್ರು.
ನಾನು ಹಾಡಿದೆ. ನಾಟಕ ಬಂದರು ನೋಡಿ ವೀರಣ್ಣರು ನೀವೇ, ಹಾಂ ಬಂದರು, ಯಜಮಾನರು ಬಂದರು ನೋಡಿ ಅವ್ರು ಹಾಡ್ತಿದ್ದು ಹಾಡು ಅಂದರೆ ಜನಕ್ಕೆ ಖುಷಿ ಅಲ್ವಾ. ಎಷ್ಟು ಕಚೇರಿಗಳಾಯಿತು, ಎಷ್ಟು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀರಾ? ನಾನು ಅಮೇರಿಕಾದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಕತೆ ಮಾಡಿದ್ದೀನಿ, ಆಮೇಲೆ ಅಸ್ಸಾಮಲ್ಲಿ ಮಾಡಿದ್ದೀನಿ, ಕಲ್ಕತ್ತಾದಲ್ಲಿ ಮಾಡಿದ್ದೀನಿ, ಗೋವಾದಲ್ಲಿ ಮಾಡಿದ್ದೀನಿ, ಮದ್ರಾಸಲ್ಲಿ ಮಾಡಿದ್ದೀನಿ, ಚೆನ್ನೈನಲ್ಲಿ, ಕನ್ನಡದಲ್ಲೇ ಹೈದರಾಬಾದಲ್ಲಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಅಕಸ್ಮಾತ್ ಎಲ್ಲಾದರೂ ಒಂದು ಸಲ ಗೊತ್ತಾಗಿದ್ರೆ ಒಂದು ಚೂರು ಇಂಗ್ಲೀಷ್ ಸೇರಿಸ್ಕೊಂಡು ಇದು ಹಿಂಗೆ ಕಂಡ್ರಪ್ಪ ಅಂತ ಹೇಳೋದು ನಮಗೆ ತಿಳಿದ ಭಾಷೆ. ಹಾಂ ಮಾಡಿದೆ. ಡೆಲ್ಲಿನಲ್ಲಂತೂ ರವೀಂದ್ರ ಭವನದಲ್ಲಿ ನಾನು ಕತೆ ಮಾಡಿಬಿಟ್ಟೆ, ಭಾಳ ಘನಶ್ಯಾಮ ಅಂದರೆ ಅದು ನಿಂತ್ಕೊಂಡು ಓಹೋ ಓಹೋ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅನ್ನೋರು. ಇನ್ಸ್ಪೈರ್ ಆಗಬೇಕು. ಹಾಡದಲ್ಲಿ ಶಾರೀರದಲ್ಲಿ ಸುಖ ಇರಬೇಕು ಕಲಾವಿದನಿಗೆ. ಹಾಡುಗಾರಿಕೆಯಲ್ಲಿ ಜನನ ಸಂಮೋಹನಗೊಳಿಸ್ಬೇಕು. ಅದು ಶ್ರೀಮಂತಿಕೆ ಇರಬೇಕು, ಅದರಲ್ಲಿ ಶ್ರೀಮಂತಿಗೆ ಶಾರೀರ ಸಂಪತ್ತು ಚೆನ್ನಾಗಿರಬೇಕು. ಆಮೇಲೆ ಅಭಿನಯ ಕಲೆ ಗೊತ್ತಿರಬೇಕು. ಯಾವ್ಯಾವ ಭಾಗದಲ್ಲಿ ಏನೇನು ಮಾತಾಡಿದ್ರೆ ಏನೇನು ಆಗುತ್ತೆ ಅಂತ ಅನುಸಂಧಾನ ಮಾಡಬೇಕು. ಅದು ದುಃಖ ನವರಸಗಳನ್ನು ಬೇಕು, ನವರಸಗಳು ಬೇಕು, ಹಾಸ್ಯ ಬೇಕು, ಸಂಗೀತ ಬೇಕು, ಎಲ್ಲ ಇದ್ದರೆ ಹರಿಕತೆ. ನನಗೆ ಬಹಳ ಕುತೂಹಲ. ನವರಸಗಳು ಅಂದಾಗ ಜನಕ್ಕೊಂದು ಜಲಕ್ ಕೊಡೋಣ ಅಂತ ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಕೇಳ್ತಾ ಹೋಗ್ತೀನಿ ನಾನು. ಶೃಂಗಾರ ಅಂದರೆ ಅದು ಪ್ರೀತಿ, ಸೌಂದರ್ಯ ಎಲ್ಲ ಇರಬೇಕು. ಒಂದು ಹೆಣ್ಣು ಬಂದಿರುತ್ತೆ, ಅವಳನ್ನ ನೋಡ್ತೀವಿ, ಅವಳನ್ನ ಅನುಭವಿಸ್ಬೇಕಲ್ಲ, ಶೃಂಗಾರವಾಗಿ ಮಾತಾಡಬೇಕು. ಶೃಂಗಾರವಾಗಿನಿ ಮನಮೋಹಿನಿ ಪ್ರಿಯಕಾಂತಮಣಿ ಕಾಮಿನಿ, ಅವಳು ನೋಡಿ ಆ ಶೃಂಗಾರ ತೋರಿಸ್ಬೇಕು ಅವಳ ಹತ್ರ. ಧೈರ್ಯ, ಸಾಹಸ, ಹಾ ಅಂದರೆ ಅದು ಸಾಹಸ ಆಗುತ್ತೆ. ಈಗ ಒಂದ ಕೇಳ್ತಾ ಹೋಗ್ತೀನಿ ನಾನು. ಶೃಂಗಾರ ಆದಮೇಲೆ ಹಾಸ್ಯ ಅಂದರೆ ನಗುವುದು. ಹಾಸ್ಯ ಅಂತ ತಕ್ಷಣ ಯಾವುದಾದ್ರೂ ಒಂದು ಚಿಕ್ಕದು ಹೇಳ್ಬಿಟ್ರು ಕೂಡ ಪಟ್ ಅಂತ ನಕ್ಬಿಡ್ಬೇಕು. ಅದು ನಿಜವಾದ ಹಾಸ್ಯ. ಒಂದು ಸಣ್ಣದು ಜಲಕ್ಕು, ಒಂದು ಸಣ್ಣದು. ಅದನ್ನೇನೋ ಇದೆಯಾ ಹಾಸ್ಯದ? ಈಗ ಯಾರೋ ತೋಟದಲ್ಲಿ ಮಾವನನ್ನು ಕೇಳ್ತಿದ್ದ, ಅವನು ಮಾಲೀಕ ನೋಡೋದು ಬಂದು ಏನೋ ಮಾವನನ್ನು ಕೇಳ್ತಿದ್ಯಾ, ನೀವು ಅಪ್ಪನಿಗೆ ಹೇಳ್ತೀನಿ ಇದು ಅಂತ ಅಂದ. ನೀವು ಅವನ ಅಪ್ಪನಿಗೆ ಹೇಳ್ತೀರಿ, ನಿಮ್ಮ ತಂದೆಗೆ ಹೇಳ್ತಾನೆ ಹಣಕ್ಕಿದ, ನಮ್ಮ ಅಪ್ಪನಿಗೆ ಯಾಕೆ ಹೇಳ್ತಾರೆ, ನಮ್ಮ ಅಪ್ಪ ಮರದ ಮೇಲೆ ಅವನೇ ಅಂದ. ಅದು ಹಾಸ್ಯ ಆಗಬೇಕು. ಹಂಗೆ ಕರುಣಾರಸ. ಕರುಣಮ್ಮ ಎಲ್ಲಿರುವೆ ತಾಯಿ, ಎಲ್ಲಿರುವೆ ಅಪ್ಪ, ಹೇಳು ತಾಯಿ ನೀನೆಲ್ಲಿರುವೆ ಬಾ, ಇದು ಕರುಣ. ರೌದ್ರ ರಸ. ಇದು ರೌದ್ರ. ವೀರರಸ. ವೀರ ಇದರ ಪತ್ರಂ ತೆಗೆದಂ ತೈಷಾಮಂಡಲಂ ರಾಜ, ಇದು ಧೈರ್ಯ. ಭಯಾನಕ ರಸ. ಇದು ಭಯ. ಬೀಭತ್ಸ ರಸ. ಬೀಭತ್ಸ ಅಂದರೆ ಅಯ್ಯಪ್ಪ ಇವೆಲ್ಲ ಬೀಭತ್ಸಕ್ಕೆ. ಅದ್ಭುತ ರಸ. ಅದ್ಭುತ ಅಂದರೆ ಇನ್ನು ಹೇಳೋಕ್ಕಾಗಲ್ಲ ಅಂದರೆ ಅದು ಅದ್ಭುತ, ಅದೆಲ್ಲ ಅದ್ಭುತ. ಕೊನೆಯದಾಗಿ ಶಾಂತರಸ. ಶಾಂತರಸ, ಶಾಂತ. ಆ ಶಾಂತದ ಮುದ್ರೆ, ಆ ಮುಖಮುದ್ರಿನಲ್ಲಿ ಗಾಂಭೀರ್ಯ, ಆ ಸಂಮೋಹನ ಶಕ್ತಿ ಇರಬೇಕು. ಇದು ಶಾಂತರಸ. ನೋಡಿ, ಎಲ್ಲವನ್ನೂ ಹರಿಕತೆ ಕಥಾ ಕೀರ್ತನದಲ್ಲಿ ಅಳವಡಿಸಿಕೊಂಡು ಬರಬೇಕು. ಸಂಗೀತದ ಸ್ಪರ್ಶ ಹೌದು, ಮತ್ತು ಸಾಹಿತ್ಯದ ಜ್ಞಾನ ಇರಬೇಕು, ಆಳವಾದ ಜ್ಞಾನ ಇರಬೇಕು, ಮತ್ತು ಜೀವನದ ಮೌಲ್ಯಗಳನ್ನು ಹಿಡಿದಿಟ್ಟು ಆಮೇಲೆ ಜನರಿಗೆ ಕೊಡಬೇಕು. ಗೊತ್ತಿದೆ ಅಂತ ಎಲ್ಲೂ ಹೇಳಕ್ಕೆ ಹೋಗ್ಬಾರ್ದು. ನಾನು ತಿಳಿದೀನಿ, ಗೊತ್ತಿಲ್ಲ ಅಂತ ಹೇಳೋದು. ನಮ್ಮ ಅಣ್ಣವ್ರು ಅದೇ ಹೇಳ್ಬಿಡ್ತಿದ್ದೆ, ರಾಜ್ಕುಮಾರ್ ಅಣ್ಣ ದೊಡ್ಡ ಸಾಧನೆ ಏನು ಅಂದರೆ ಅವ್ರಿಗೆ ಯಾರಿಗೂ ನನಗೆ ಗೊತ್ತಿದೆ ಅಂತ ಯಾವತ್ತೂ ಹೇಳಿ, ನಿಮ್ಮೊಳಗೆ ನಾನು ಒಬ್ಬ ಅಂದ್ಬಿಟ್ರು. ಆ ವಿನಯ ಇರಬೇಕು, ಅದು ನಮ್ಮನ್ನು ಕಾಪಾಡೋದು. ಗೊತ್ತಿದೆ ಅಂದರೆ ಮುಗಿದ ಕತೆ. ನಾವು ಸಾಯೋವರೆಗೂ ಗೊತ್ತಿಲ್ಲ ಅಂತಿರಬೇಕು. ಗೊತ್ತಿಲ್ಲ ಅಂತಲೇ ತಿಳ್ಕೊತಾ ಹೋಗ್ತಿರ್ಬೇಕು. ಸೊ ಇವತ್ತಿಗೂ ನೀವು ಶಿಷ್ಯನೇ, ಗುರು ಇಲ್ಲ ಸರ್ ನನಗೆ, ಖಂಡಿತ ಇಲ್ಲ. ನೀವು ಗುರುಗಳಾಗಿ? ನಾನಿಲ್ಲ. ಬಟ್ ನಮಗೆ ನೀವು ಗುರುಗಳೇ. ಬಿಕಾಸ್ ನನಗೆ ತುಂಬಾ ಹಿಂದೆ ಓದಿದ್ದು, ನಿಮಗೂ ಗೊತ್ತಿರುತ್ತದು. ಅವತ್ತು ವ್ಯಾಸರು ಪುರಂದರದಾಸರಿಗೆ ಹೇಳಿದ್ರು, ಹೌದು, ದಾಸರೆಂದರೆ ಪುರಂದರದಾಸರಯ್ಯ ಅಂತ ನಮ್ಮ ಗುರು ವ್ಯಾಸರಿಂದ ಹೊಗಳಿಸಿಕೊಂಡವರು ಮಹಾನುಭಾವರು. ನಂಗೆ ಗೊತ್ತಿಲ್ಲ ಅದು, ನಾವು ಆ ಕಾಲದಲ್ಲಿ ಬಂದಿಲ್ಲ. ನಮ್ಗೆ ಈಗ ಹೇಳೆ ಹರೀಶ್ ನಾಗರಾಜು ನಿನಗೊಂದು ಅವಕಾಶ ಕೊಡ್ತೀನಿ ಅಂದರೆ ದಾಸರೆಂದರೆ ಲಕ್ಷ್ಮಣ ದಾಸ. ಅಯ್ಯೋ ಅದು ನಿಮ್ಮ ದೊಡ್ಡತನದ, ನಿಮ್ಮ ದೊಡ್ಡತನ. ನಾನು ಎಷ್ಟು ಕೃತಜ್ಞನಾಗಿದ್ರು ಕೂಡ ತೀರ್ದು ನನ್ನನ್ನು ಕರೆದು ಇಲ್ಲಿ ಕೂರಿಸಿ ನನ್ನನ್ನು ಈ ಕಥಾಸಂಧಾನ, ಹರಿಕತೆ, ಸಂಗೀತ, ನಾಟಕ ಎಲ್ಲದರ ಬಗ್ಗೆಯೂ ಸ್ವಲ್ಪ ಮಾತಾಡೋದಕ್ಕೆ ಇಷ್ಟು ಸುದೀರ್ಘವಾಗಿ ನಾನು ಎಲ್ಲೂ ಮಾತಾಡಿಲ್ಲ. ಅಷ್ಟನ್ನು ನೀವು ನನ್ನ ಕಡೆಯಿಂದ ಎಲಿಸಿಯೇಟ್ ಮಾಡಿಸಿದ್ರಿ, ಅದು ಮುಖ್ಯ. ನನ್ನನ್ನು ಎಲಿಸಿಯೇಟ್ ಮಾಡಿಸಿದ ನೀವು ಹರೀಶ್. ದಯವಿಟ್ಟು ನಾನು ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಿಲ್ಲ. ನಿಮ್ಮ ಕಲೆ, ನಿಮ್ಮ ಬದುಕು,
ಮತ್ತು ನಿಮ್ಮ ಜ್ಞಾನ ಸರ್. ಇದು ಬೇರೆಯವ್ರಿಗೂ ಗೊತ್ತಾಗ್ಬೇಕು ಗುರು. ಹೌದು ಸರ್, ಗೊತ್ತಾಗ. ಮತ್ತು ಈ ತರದೊಬ್ರು ಇದ್ದಾರೆ ನಮ್ಮ ನಡುವೆ. ಹೌದು ಸರ್. ನಾವು ಸ್ಟಾರ್ಸ್ ಗಳು ಗೊತ್ತು ನಮ್ಗೆ, ಹೌದು ಆದ್ರೆ ನಿಜ ಅರ್ಥದಲ್ಲಿ ಸ್ಟಾರ್ ಇವರು. ಹೌದು ನೀವು ಗೊತ್ತಾಗ್ಬೇಕು ನಮ್ಗೆ. ಹೌದು ಸರ್. ಹಾಗಾಗೇನೆ ಈ ಹರಿಕಥೆಯಲ್ಲಿ ಹೌದು ಸರ್, ಈ ಕಥಾ ಕೀರ್ತನದ ಹರಿಕಥೆಯ ಕಾರ್ಯಕ್ರಮ. ಆಗೋಯ್ತಲ್ಲ ಸರ್, ಹರಿಕಥೆಯಲ್ಲಿ ಹರಿಕಥೆ. ಇಲ್ಲ, ನಾನ್ ಧನ್ಯೋಸ್ಮಿ ಅಷ್ಟೇ, ನಾನು ಧನ್ಯ. ನನಗೆ ಸಾರ್ಥಕ ಭಾವ. ನನಗೂ ಸಾರ್ಥಕ ಭಾವ ಇದೆ ಸರ್, ತುಂಬ ಸಾರ್ಥಕ ಭಾವ ಇದೆ. ನಾನು ಯಾವ ರೀತಿಯಲ್ಲಿ ಇದು ನ್ಯೂಸನ್ನು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ, ಹರೀಶ್ ಅವರು ಮರೆಯೋಕ್ಕೆ ಸಾಧ್ಯ ಇಲ್ಲ, ಇವತ್ತು ಮಾತಾಡಿದ್ದು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಯಾವಾಗಲೂ ನಿತ್ಯ ನಿರಂತರ ಅನುರಣಿಸ್ತಲೇ ಇರುತ್ತೆ ನನ್ನ ಕಿವಿನಲ್ಲಿ. ಈಗ ಒಂದು ಸುಮ್ಮನೆ ಒಂದು ಚಾಲೆಂಜ್ ಕೊಡ್ತೀನಿ ನಾನು. ಹೇಳಿ ಸರ್. ಈಗ ನ್ಯೂಸು ನಮ್ ಚಾನಲ್ ಹೆಸರು ನ್ಯೂಸೋ ನ್ಯೂಸ್ ಇದ್ದಂಗೆ ಕೆಳಗಡೆ ಒಂದು ಸಬ್ ಟೈಟಲ್ ಹೌದೌದು, ನ್ಯೂಸ್. ಓಕೆ. ಹರಿಕಥೆ ನಮ್ಮ ಕಾರ್ಯಕ್ರಮ. ಹೌದು, ಅದನ್ನ ಹರಿಕಥೆಯಲ್ಲಿ ಕಥಾ ಕೀರ್ತನದಲ್ಲಿ ಸುಮ್ಮನೆ ಸಣ್ಣ ಝಲಕ್ ಕೊಡೋದಾದ್ರೆ ಹೆಂಗೆ? ಖಂಡಿತ ಕೊಡ್ಬೋದು. ಪ್ಲೀಸ್. ನ್ಯೂಸೋ ನ್ಯೂಸು ನ್ಯೂಸೋ ನ್ಯೂಸು ನ್ಯೂಸೋ ನ್ಯೂಸು ನ್ಯೂಸೋ ನ್ಯೂಸು ನ್ಯೂಸೋ ನ್ಯೂಸು. ಇಂತಹ ಶ್ರೇಷ್ಠವಾದಂತಹ ಅನುಸಂಧಾನದ ಮಾತುಕತೆಗಳನ್ನು ಇದುವರೆಗೂ ಕೇಳಿದಂಥ ತಮಗೆಲ್ಲರೂ ಕೂಡ ದಯಾಮಯನಾದಂತಹ ಆ ಭಗವಂತ ತಮಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ನ್ಯೂಸೋ ಈ ಕಾರ್ಯಕ್ರಮಕ್ಕೆ ನಾನು ಮಂಗಳವನ್ನು ಹಾಡ್ತಾ ಇದ್ದೇನೆ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ನ್ಯೂಸೋ ನ್ಯೂಸಿಗೆ ನ್ಯೂಸೋ ನ್ಯೂಸಿಗೆ ನ್ಯೂಸೋ ನ್ಯೂಸಿಗೆ ನ್ಯೂಸೋ ನ್ಯೂಸಿಗೆ ಸತತವು ಮಂಗಳವಾಗಲಿ, ಸತತವು ಮಂಗಳವಾಗಲಿ, ಸತತವು ಮಂಗಳವಾಗಲಿ, ಸತತವು ಮಂಗಳವಾಗಲಿ. ಒಂಥರ ಏನಂತಾರೆ, ಇವು ಬಹಳ ಕಷ್ಟಪಡ್ತಾ ಇದೀನಿ ನಾನು ಇವ್ರ ಮುಂದೆ ಈಗ ಪದಗಳ ಜೋಡಣೆ ಮಾಡಿ. ಅಯ್ಯೋ ಯಾಕೆ ಅಂದ್ರೆ ಆ ಥರದ ಭಾವ ಕೊಟ್ರಿ ನನಗೆ. ಅಂದ್ರೆ ಒಂದು ಧನ್ಯೋಸ್ಮಿ ಆಗೋ ಭಾವ ಅವೆಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಪಯಣ ಮುಂದುವರಿ. ಧನ್ಯವಾದಗಳು ಸರ್. ಈ ತರಹದ್ದು ನಾನು ಯಾವಾಗ್ಲೂ ಅಂತೀನಿ ಅದನ್ನ, ಅಂದ್ರೆ ಹರಿಕಥೆಗಳು ಅಥವಾ ಕಥಾ ಕೀರ್ತನೆಗಳು ಇದು ಬರೀ ಅವ್ರು ಹೇಳ್ತಾರೆ ನಾವು ಕೇಳಿಸ್ಕೊತೀವಿ. ಅಂದ್ರೆ ಹೇಳುವುದಕ್ಕಷ್ಟೇ ಕೇಳುವುದಕ್ಕಷ್ಟೇ ಅಲ್ಲ, ಅದರ ಹಿಂದಿನ ಸಾರವನ್ನ ಅರಿತರೆ ಜೇನ ಹನಿಯ ಗುಟುಕರಿಸಿದಂತೆ. ಖಂಡಿತ ಖಂಡಿತ ಅದಾಗಬೇಕು ಅಂತ ಬಯಸ್ತೀನಿ ನಾನು. ಧನ್ಯವಾದಗಳು ಸರ್, ಧನ್ಯವಾದಗಳು ಹರೀಶ್, ಧನ್ಯವಾದಗಳು. ಥ್ಯಾಂಕ್ ಯು ಲಕ್ಷ್ಮಣದಾಸ್. ಆಗ್ಲಿ ಸರ್, ಒಳ್ಳೆದಾಗ್ಲಿ, ಆಗ್ಲಿ ಸರ್. ಶತಾಯುಷಿಗಳಾಗಿ ಬದುಕನ್ನ ಹೀಗೆ ನಮಗೆ ಹತ್ತಿರದಿಂದ ಪರಿಚಯ ಮಾಡ್ಕೊಡಿ ನಿಮ್ಮ ಕಥಾ ಕೀರ್ತನದಿಂದ. ಆಗ್ಲಿ ಸರ್. ಆದ್ರೂ ನೀವು ಕಂಡಿಡಿದಿರುವಂತ ಹೊಸ ವರ್ಷನ್ ಇದೆಯಲ್ಲ, ಹೌದು ಹೌದು ಸರ್, ಜನಕಥಾ ಕೀರ್ತನ ಕೀರ್ತನ ಅದಿನ್ನೂ ಎತ್ತರಕ್ಕೆ ಬೆಳೀಲಿ, ಆಗ್ಲಿ ಸರ್, ಎಲ್ಲಾ ಕಡೆ ತಲುಪಲಿ ಅಂತ. ಆಗ್ಲಿ ಸರ್, ಆಗ್ಲಿ ಸರ್, ಆಗ್ಲಿ ಸರ್. ಥ್ಯಾಂಕ್ ಯು ಲಕ್ಷ್ಮಣದಾಸ್. ಧನ್ಯವಾದಗಳು ಸರ್, ಧನ್ಯವಾದ. ಇವತ್ತಿನ ಹರಿಕಥೆಯಲ್ಲಿ ನಿಜ ಅರ್ಥದಲ್ಲಿ ಹರಿಕಥೆ ಕಾರ್ಯಕ್ರಮ ಇದು. ಆ ಹರಿಕಥಾ ಕೀರ್ತನಕಾರರು ನಮ್ಮ ಜೊತೆ ಇದ್ದದ್ದು, ಮಾತಾಡಿದ್ದು, ಹಾಡಿದ್ದು, ತಿಳಿಸಿದ್ದು ನಮಗೆ ಬಹಳ ಉಪಯೋಗ ಆಗಿದೆ. ಅದನ್ನು ಹಾಗೆ ಮುಂದಕ್ಕೆ ತಗೊಂಡೋಗ್ತೀವಿ ನಾವು. ಆ ಮೌಲ್ಯಗಳು ನಮ್ಗೆ ಬೇಕಾಗಿತ್ತು. ಅವ್ರಿಗೊಂದು ಪ್ರೀತಿಯ ಗೌರವ. ಕೇಕ್ವಾಲಾ ತಾಜಾ ಮಿಠಾಯಿ, ತಾಜಾ ತಿಂಡಿ ಕಡೆಯಿಂದ ಆರೋಗ್ಯಪೂರ್ಣವಾದಂಥ ತಿನಿಸುಗಳು, ಮತ್ತು ನಮ್ಮ ನ್ಯೂಸೋ ಕಡೆಯಿಂದ ಗುರುಗಳೇ ನಮ್ಮ ಕಾಫಿ ಟೀ ಎಲ್ಲ ನಮ್ಮ ಜಗ್ಗಲ್ ಕುಡಿಬೇಕು. ಧನ್ಯವಾದಗಳು, ಧನ್ಯವಾದ. ಪ್ಲೀಸ್. ಥ್ಯಾಂಕ್ ಯು. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಾನು ಹರೀಶ್ ನಾಗರಾಜು. ಇದು ನ್ಯೂಸೋ. ನಮಸ್ಕಾರ.